ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶ್ರೀಯುತ ಮನೋಹರ್ ಜಿ ಹುಬ್ಳಿಕರ್ ಅವರು ನಮ್ಮೊಂದಿಗೆ ಬಂದಿದ್ದಾರೆ. ಅವರು ಒಬ್ಬ ಖ್ಯಾತ ಜ್ಯೋತಿಷಿ ಮತ್ತು ಜೊತೆಗೆ ಅದ್ಭುತ ಗಾಯಕ ಕೂಡ. ಅವರಿಗೆ ಸ್ವಾಗತ ಬಯಸೋಣ ನಮ್ಮ SVB ಆಫೀಷಿಯಲ್ ಚಾನಲ್ನಲ್ಲಿ. ನಮಸ್ಕಾರ ಮನೋಹರ್ ಸರ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ. ಹೇಗಿದ್ದೀರಾ? ಭಾಳ ಚೆನ್ನಾಗಿದೆ. ಇವತ್ತು ನಮ್ಮ ಚಾನಲ್ಗೆ ಬಂದಿರಾ, ಹೇಗೆ ಅನಿಸ್ತಾ ಇದೆ? ಅಗ್ದಿ ಆನಂದ ಆಗ್ತಾ ಇದೆ. ಈ ಸಂತೋಷ ನಮಗೆ ಯಾವಾಗಲೂ ಕಾಯಮಾಗಿರ್ತಕ್ಕಂಥದ್ದು. ಓಕೆ. ಈ ದಿನ ನನಗೆ ಸುದಿನ ಅಂತ ಅನಿಸ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಆತ್ಮಚರಿತ್ರೆ ಬಗ್ಗೆ ಅಂದ್ರೆ ನಿಮ್ಮ ಬಗ್ಗೆ ಒಂದು ಹೇಳ್ಕೊಳ್ಳಿಕ್ಕೆ ಒಂದು ಅವಕಾಶ, ಒಂದು ವೇದಿಕೆ ಅಂತ ಹೇಳ್ಬೋದು ಅಲ್ವಾ? ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಒಂದಿಷ್ಟು ನರ್ವಸ್ ಆಗ್ತಾರೆ, ಒಂದಿಷ್ಟು ಖುಷಿ ಪಡ್ತಾರೆ, ಒಂದಿಷ್ಟು ಎಲ್ಲ ಹೇಳ್ಕೊಳ್ಳೋಕೆ ಒಂದು ಇಷ್ಟಪಡ್ತಾರೆ. ಸೊ ಆತ್ಮಚರಿತ್ರೆ ನಿಮ್ಮ ಮುಂದೆ ಇಡ್ಬೋದು. ಎಸ್ ಖಂಡಿತ. ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಸೊ ದಟ್ ಯು ಕ್ಯಾನ್ ಟಾಕ್ ಟು ಹಿಮ್, ಯು ಕ್ಯಾನ್ ಡಿಸ್ಕಸ್, ನೀವು ಏನು ಬೇಕಾದ ಚರ್ಚೆ ಮಾಡ್ಬೋದು. ಸೊ 20-25ನೇ ಈ ಒಂದು ಅದ್ಭುತವಾದ ಸಂದರ್ಶನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ದ ಗ್ರೇಟ್ ಸಿಂಗರ್, ದ ಪ್ಲೇಬ್ಯಾಕ್ ಸಿಂಗರ್ ಮೊಹಮ್ಮದ್ ರಫಿ ಅವರ ಹುಟ್ಟುಹಬ್ಬ. ಯಾಕಂದರೆ ವಿಶೇಷವಾಗಿ ನಮ್ಮ ಮನೋಹರ್ ಹುಬ್ಳಿಕರ್ ಅವರು ಮೊಹಮ್ಮದ್ ರಫಿ ಅಂದರೆ ಅವರಿಗೆ ಪ್ರಾಣ, ಪಂಚಪ್ರಾಣ. ಎಸ್ ಬರೀ ಪ್ರಾಣ ಅಂದರೆ ಸಾಲದು, ಪಂಚಪ್ರಾಣ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಯಾಕಂದರೆ ಅವರಿಗೆ ರಫಿ ಸಾಹಬ್ ಅಂದರೆ ಮೊದಲಿಂದನೇ ಭಾಳ ಇಷ್ಟಪಡ್ತಿದ್ರು. ಸೊ ಅವರೇ ಅವರಿಗೆ ಆ ಸಂಗೀತಕ್ಕೆ ಸ್ಫೂರ್ತಿ ಅಂತ ನಾವು ಕೇಳ್ಪಟ್ವಿ. ಇನ್ನಷ್ಟು ಸಾಕಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಹುಬ್ಳಿಕರ್ ಸರ್, ಮನೋಹರ್ ಸರ್, ಈಗ ಮೊದಲಿಗೆ ನಿಮಗೊಂದು ಪ್ರಶ್ನೆ ಕೇಳಬೇಕು. ಅಂದರೆ ನೀವು ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಸರಿ. ನಮ್ಮ ತಾಯಿ ಭೀಮಾಬಾಯಿ, ಇವರು ಇರ್ತಕ್ಕಂಥ ಇದು ಸ್ಥಳ ಹರಪನಹಳ್ಳಿ. ಓಕೆ. ಅವರು ಅಲ್ಲಿ ಹೊಲ ಮನೆ ಮಾಡಿ, ಅದು ದಾವಣಗೆರೆ ಹತ್ರ ಸಮ್ವೇರ್? ಇಲ್ಲ, ಇದು ಹರಿಹರದಿಂದ ಮುಂದೆ. ಓಕೆ. ಅಲ್ಲಿ ಅವ್ರ ಜೀವನ ಮಾಡ್ತಾ ಇರ್ತಿದ್ರು. ಓಕೆ. ಆಮೇಲೆ ನಮ್ಮ ತಂದೆಯವರು ಏನದ, ಇವರ ಬಾಗಲಕೋಟದಿಂದ ಆಮೇಲೆ ಹುಬ್ಳಿಗೆ ಇಲ್ಲಿ ಬಂದ್ರೆ, ಓಕೆ, ನಮ್ಮ ಅಜ್ಜ ಅವರು ಜ್ಯೋತಿಷರಿದ್ರು. ಓಹೋ, ಅಂದ್ರೆ ನಿಮ್ಮ ಅಜ್ಜವರಿಂದ ಅದು ಬಂದಿರೋದು ಅಲ್ವಾ? ಓಕೆ. ಅವರು ಅಗ್ದಿ ಪ್ರತಿಷ್ಠಿತ. ಓಕೆ. ಹುಬ್ಳಿಯಲ್ಲಿ ಆಗ್ಲಿ ಅಥವಾ ಅವ್ರು ಇವನ್ ಮಾಡಿಸೋದು ವೆರಿ ಪಾಪ್ಯುಲರ್. ಮೈಸೂರಲ್ಲಿ ಕೂಡ ಅವರು ಆಸ್ಥಾನದಲ್ಲಿ ಸುಧಾ ಪಂಡಿತರಾಗಿದ್ರು. ಓಕೆ. ಆಸ್ಥಾನದಲ್ಲಿ, ಮೈಸೂರು ಆಸ್ಥಾನದಲ್ಲಿ ಅಷ್ಟೊಂದು ಅವರು ಪಾಂಡಿತ್ಯ ಹೊಂದಿದ್ರು. ಓಕೆ. ಅಂಥ ಒಂದು ನಮ್ಮ ಅಜ್ಜ ಅವರು ಏನದೆ, ತಮ್ಮ ಜೀವನಗೋಸ್ಕರವಾಗಿ, ತಮ್ಮ ಜೀವನ ನಡೆಸಲಿಕ್ಕೆ, ಸ್ವತಂತ್ರವಾಗಿ ನಡೆಸಲಿಕ್ಕೆ ಅವರು ವಿಚಾರ ಮಾಡ್ತಿದ್ರು. ಅದಕ್ಕೆ ಅವರು ಆ ದಿನದಲ್ಲಿ ಅವ್ರು ಹೋಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ಬಾಗಲಕೋಟೆಯಿಂದ ಮತ್ತು ಆಮೇಲೆ ಇಲ್ಲಿ ಹುಬ್ಳಿಗೆ ಬಂದ್ಬಿಟ್ರು. ಹುಬ್ಳಿಗೆ ಬಂದು ತಮ್ಮ ಒಂದು ಸಪ್ರೇಟ್ ಒಂದು ಕಚೇರಿ ಚಾಲೂ ಮಾಡಿದ್ರು. ಅದು ಮಾಡಿದಾಗ ಅಕ್ಕಪಕ್ಕದಲ್ಲಿ ಎಲ್ಲ ಸಾಕಷ್ಟು ದೂರದಿಂದ ಬರ್ತಿದ್ರು ಜನ. ಅದು ಅವ್ರಿಗೆ ಪ್ರಸಿದ್ಧಿ ಬಹಳ ಸಿಕ್ಬಿಡ್ತು. ಅದು ಆಕ್ಚುಲಿ ನಮ್ಮ ಅಡ್ರೆಸ್ ಪಿಸಿ ಅಂತಿತ್ತು. ಆ ಪಿಸಿ ಅಂತಿದ್ದ ಅದನ್ನು ನಾವು ಆಮೇಲೆ ಯಾವಾಗ ಹುಬ್ಳಿಯವರು ಅಸ್ಟ್ರಾಲಜರ್ ಅಂತ ಇದ್ದಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಪ್ರಾಶಸ್ತ್ಯ ಎಲ್ಲರೂ ಆ ರೀತಿಯಿಂದ ಹುಬ್ಳಿ ಒಳಗಿರ್ತಕ್ಕಂಥ ಹುಬ್ಳಿ ಜ್ಯೋತಿಷರು ಅಂತ ಹೀಗೆ ಆಗ್ತಾ ಅದನ್ನು ಅಡ್ರೆಸ್ ಹುಬ್ಳಿಕರ್ ಆಗ್ಬಿಡ್ತು. ಆಕ್ಚುಲಿ ನಾವು ಪಿಸಿ ಇದ್ದಿದ್ದು ನಾವು ಪಿಸಿಯಿಂದ ಹುಬ್ಳಿಕರ್ ಆಗಿರುವಂತ ಇದೊಂದು ಕಥೆ ನಮ್ದು. ಸೊ ಯಾವ ಪ್ಲೇಸ್ ಇಂದ ಅಲ್ಲಿ ಅವ್ರಿಗೆ ಆ ಥರ ಒಂದು ಹೆಸರು ಬಂದಿರೋದು? ಯಾವುದು ಅವ್ರಿಗೆ ಹುಬ್ಳಿಕರ್ ಅಂತ ಯಾವ ಪ್ಲೇಸ್ ಇಂದ? ಹುಬ್ಬಳ್ಳಿಯಲ್ಲಿ ಇರೋ ಇದರಿಂದ. ಯಾಕಂದ್ರೆ ಹುಬ್ಬಳ್ಳಿ ಇರ್ತಿದ್ರೆ ಯಾವ ಜ್ಯೋತಿಷ್ರಪ್ಪ ಅಂತ ಕೇಳಿದ್ರೆ ಎಲ್ಲಿ ಇರ್ತಾರೆ, ಹುಬ್ಳಿ ಜ್ಯೋತಿಷ್. ಅದು ಹುಬ್ಳಿ ಅಂತ ಅಂತಂದ್ರೆ ಹುಬ್ಳಿಕರ್ ಅಂತ ಹೇಳಿ ಅವ್ರು ಇದು ಮಾಡ್ಬಿಟ್ರು. ಆಮೇಲೆ ಪ್ರತಿಯೊಬ್ಬರಿಗೂ ಹುಬ್ಳಿಕರ್ನ ಪಟ್ಟಣ ಗೊತ್ತಾಗ್ತದೆ, ಬೇಗ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಅಷ್ಟು ಪ್ರತಿಷ್ಠಿತ ಅವರ ಇದು. ನಿಜ. ಅವ್ರು ಯಾವ ಹೇಳಿದ್ದನ್ನು ಯಾವುದು ತಪ್ಪು ಚಾಚದೆ ಅವರಿಗೆ ಎಲ್ಲ ಆಗಲಿಲ್ಲ. ಸೊ 100% ಪಕ್ಕಾ. ಅವರಿಗೆಲ್ಲ ಪ್ರತಿಯೊಂದು
ಶ್ಲೋಕಗಳು ಸುದ್ದ ಎಲ್ಲ ಪೂರ ಬಾಯಾಟಿದ್ದು ಅವರಿಗೆ. ವಾವ್, ಅಂಥ ಒಂದು ಅದ್ಭುತ ಪ್ರತಿಭಾಶಾಲಿ ಅವರು. ಓ ಸೂಪರ್ ಸೂಪರ್. ಆಮೇಲೆ ನಮ್ಮ ತಂದೆಯವರು ಇಲ್ಲಿ ಬಂದು ನೆಲೆ ಮಾಡಿದ್ರು, ನೆಲೆಗೊಂಡ ನಂತರ ಆಮೇಲೆ ನಮ್ಮ ತಾಯಿಯವರಿಗೆ ಅವರು ನೋಡಿ ಅವರು ಲಗ್ನ ಮಾಡಿಕೊಂಡ್ರು. ಅದು ಹುಬ್ಳಿಯಲ್ಲಿ ಲಗ್ನ ಆಯಿತು. ಆಮೇಲೆ ಹುಬ್ಳಿಯಲ್ಲಿ ಅವರು ನೆಲೆಸಿದ್ರು. ನಾವು ಕೂಡ ಇಷ್ಟು ಮಂದಿ ನಮ್ಮ ಅಂದ್ರೆ ಅಣ್ಣ ತಮ್ಮದ್ರು ಇದ್ದೀವಿ ನಾವು. ಈಗೇನದ ಈಗ ನಮ್ಮ ದೊಡ್ಡಣ್ಣವ್ರು ಇದ್ದಾರೆ ಅಂದ್ರೆ ಮಹಾದೇವ್ ಹುಬ್ಳಿಕರ್ ಅಂತ ಹೇಳಿ. ಆಮೇಲೆ ನಮ್ಮ ಅಕ್ಕ ಇದ್ದಾಳೆ ರುಕ್ಮಿಣಿ ಅಂತ ಹೇಳಿ. ಆಮೇಲೆ ಅದರ ನಂತರ ನಾನು ಮನೋಹರ್ ಅಂತಿ ಮೂರನೇದವ. ಆಮೇಲೆ ಏನದ ನಮ್ಮ ದೇವೇಂದ್ರ ಇದ್ದಾನೆ. ಆಮೇಲೆ ವಿಜಯ್ ಇದ್ದಾನೆ. ಆಮೇಲೆ ಉದಯ್ ಅಂದ್ರೆ ಶಶಿಕಲಾ ಮತ್ತು ಉದಯ್. ಹೀಗೆ ಇವರೆಲ್ಲ ಪೂರ ಒಂದು ದೊಡ್ಡ ನಮ್ಮ ಫ್ಯಾಮಿಲಿ ಅಂದ್ರೆ ಇಬ್ಬರು ಹೆಣ್ಮಕ್ಳು ಮತ್ತು 6 ಮಂದಿ ಗಂಡ್ಮಕ್ಳು. ಎಸ್ ವೀಕ್ಷಕರೇ, ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸೊ ಮಿಸ್ಟರ್ ಮನೋಹರ್ ಹುಬ್ಳಿಕರ್ ಈಸ್ ನೋಬಡಿ ಎಲ್ಸ್ ದೆನ್ ಈಸ್ ಮೈ ಚಿಕ್ಕಪ್ಪ. ನಮ್ಮ ಚಿಕ್ಕಪ್ಪ ಇವರು. ಎಸ್ ನನ್ನ ಸ್ವಂತ ಚಿಕ್ಕಪ್ಪ. ನನಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಕೂಡ. ಸಾಕಷ್ಟು ಹೆಮ್ಮೆ ಅನಿಸ್ತದೆ. ಇವತ್ತಿನ ದಿವಸ ಇಲ್ಲಿ ಬಂದು ಕುತ್ಕೊಂಡಿದ್ದೆ ನನಗೆ ಎಷ್ಟೋ ಸಂತೋಷ ಆಗಿಬಿಟ್ಟಿದೆ ಅಲ್ವಾ. ಅದನ್ನ ಹೇಳಲಿಕ್ಕೆ ನಿಮಗೆ ತಿಳಿಸ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ನೋ ವರ್ಡ್ಸ್. ಅಷ್ಟೊಂದು ಆನಂದ ಆಗಿಬಿಟ್ಟಿದೆ. ಎಸ್. ಸೊ ನಮ್ಮ ಚಿಕ್ಕಪ್ಪನ ಒಂದು ಸಂದರ್ಶನ ಮಾಡ್ಬೇಕಂತ ಭಾಳ ವರ್ಷದಿಂದ ನಾನು ಅವ್ರಿಗೆ ಮಾತಾಡ್ತಿದ್ದೆ, ಕೇಳ್ತಿದ್ದೆ. ಅವರು ಎಷ್ಟು ಡೌನ್ ಟು ಅರ್ತ್ ಅಂದರೆ ಹೀ ಈಸ್ ಜಸ್ಟ್ ಲೈಕ್ ಮೊಹಮ್ಮದ್ ರಫಿ ಸಾಬ್. ಎಸ್. ಯಾಕಂದರೆ ಅವ್ರು ಹೇಳ್ತಿದ್ರು ಇಲ್ಲ ನನ್ನ ಸಂದರ್ಶನ ಮಾಡುವಷ್ಟು ನಾನು ದೊಡ್ಡವನಲ್ಲ ಅಂತ. ಬಿಕಾಸ್ ಅದು ರಾಜ್ಕುಮಾರ್ ಹೇಳ್ತಿದ್ರಲ್ಲ, ನಾನು ಅಷ್ಟೊಂದು ದೊಡ್ಡವನಲ್ಲ ಅಂತ. ಆ ರೀತಿ ಒಂದು ಡೌನ್ ಟು ಅರ್ತ್ ಅನ್ನೋದು ಒಂದು ಗ್ರೌಂಡೆಡ್ ಪರ್ಸನ್ ಅಂತ ನಾನು ಹೇಳ್ಬೋದು. ಸೊ ಅದು ಭಾಳ ಖುಷಿ ಆಗುತ್ತೆ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ಚಿಕ್ಕಪ್ಪನ ಬಗ್ಗೆ. ಸೊ ನಮ್ಮ ಫಾದರ್ ಓನ್ ಬ್ರದರ್, ನಮ್ಮ ಒಂದು ಫ್ಯಾಮ್ಲಿಯಲ್ಲಿ, ನಮ್ಮ ಒಂದು ಪರಿವಾರದಲ್ಲಿ ಸಂಗೀತಕ್ಕೆ ಒಂದು ಸ್ಫೂರ್ತಿ ನನಗೆ ಸಿಕ್ಕಿರೋದು ನಮ್ಮ ಚಿಕ್ಕಪ್ಪನಿಂದ. ಅದು ನನಗೆ ಖುಷಿ ಆಯ್ತು ಹೇಳಕ್ಕೆ. ಸೊ ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಪರ್ಸನಲ್ ಕಾಲ್ ಇದೆ, ಆಮೇಲೆ ಮಾತಾಡ್ತೀನಿ. ಎಸ್. ಸೊ ತಮ್ಮ ಫ್ಯಾಮಿಲಿ ಬಗ್ಗೆ ತಾವು ಹೇಳ್ತಿದ್ರಿ, ತಮ್ಮ ವಿದ್ಯಾಭ್ಯಾಸ ಬಗ್ಗೆ. ಎಸ್ ಎಸ್. ಆಮೇಲೆ ಏನಂದ್ರೆ ನಾವು ಅಲ್ಲಿ ನೆಲೆಗೊಂಡು ನಮ್ಮ ಜೀವನವನ್ನು ಸಾಗಿಸ್ಬೇಕಾದ್ರೆ ಆ ಹೊತ್ತಿಗೆ ನಮ್ಮ ತಂದೆಯವರಿಗೆ ಕೆಲಸ ಇರಲಿಲ್ಲ. ಅಂದ್ರೆ ಕೆಲಸಕ್ಕೆ ಅವರು ಯಾವ ಥರದ್ದು ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಆ ಹೊತ್ತಿಗೆ ಎಲ್ಲ ಭಯಂಕರ ಪ್ರಯತ್ನ ನಡೆದಾ ಇತ್ತು. ನಮ್ಮ ಅಜ್ಜ ತರಫಿಂದ ಅವ್ರಿಗೆ ಒಂದು ಕೆಲಸ ಅದು ರೈಲ್ವೆದಲ್ಲಿ ದೊರಕಿತು. ಅದು ಹಾಗೆ ದೊರಕಿದ ನಂತರ ಅದನ್ನು ಬುಡದಿಂದ ಮೊದಲಿಂದ ಪ್ರಾಥಮಿಕವಾಗಿ ಸ್ಟಾರ್ಟ್ ಮಾಡಿ ಅವರು ದೊಡ್ಡ ಚಾರ್ಜ್ಮನ್ ಆದರು. ಅಂದ್ರೆ ಉತ್ತೀರ್ಣ ಭಾಳ ಚೆನ್ನಾಗಿ, ಅಂದ್ರೆ ಅವ್ರಿಗೆ ಮೇಧಸ್ಸು ಭಾಳ ಚೆನ್ನಾಗಿತ್ತು. ಆಮೇಲೆ ಅವ್ರ ನಡ್ತಕ್ಕಂಥ ಚರಿತ್ರೆಗಳಾಗಲಿ, ಅವರು ಇರ್ತಕ್ಕಂಥ ಸಂಸ್ಕಾರಗಳಾಗಲಿ ಎಲ್ಲ ಭಯಂಕರ ಜಬರ್ದಸ್ತ್ ಇತ್ತು. ಅದಕ್ಕೆ ನಮ್ಗೆ ಕೂಡ ಅದೇ ಸಂಸ್ಕಾರವನ್ನೇ ನಮ್ಮ ಪೂರ ಪರಿವಾರಕ್ಕೆ ಅವರು ಅದೇ ನೀಡಿದ್ರು. ಅದನ್ನೇ ನಾವು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಹೇಳಿದ ಮಾತು ಯಾವುದು ತಪ್ಪದೆ ಚಾಚದೆ ನಾವು ಹಾಗೆ ಮಾಡ್ತಾ ಹೋಗ್ತಾ ಇದ್ದೀವಿ. ಆ ಹೆಜ್ಜೆನೇ ನಾವು ಹಿಡಿತಾ ಇದ್ದೀವಿ. ಆದ್ರೆ ಬಲು ಕಷ್ಟಪಡ್ತಾರೆ. ಅಂದ್ರೆ ಅಷ್ಟು ಕಷ್ಟನೇ ಯಾರಿಗೂ ಬರಬಾರ್ದು. ಅಂತ ಕಷ್ಟನೇ ಒಂದೊಂದು ವಾರಗಡ್ಲಿ ಅವರು ತನ್ನ ಜೀವನದಲ್ಲಿ ಊಟ ಇರ್ಲಾರ್ದಂಗೆ ಬರೀ ನೀರು ಕುಡಿದ ತನ್ನ ಜೀವನ ಮಾಡಿದ್ದಾರೆ. ಅಷ್ಟೊಂದು ಕಷ್ಟನೇ ನಮ್ಮ ತಂದೆಯವರು ಸಹನೆ ಮಾಡಿ ಮತ್ತೆ ಕೆಲಸ ಕೂಡ ಮಾಡ್ತಿದ್ರು. ಕೆಲಸದಲ್ಲಿ ಯಾವ್ದ್ರದ್ದು ಬೇಜಾರ್ತನ ಮಾಡ್ತಿದ್ದಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ಯಾವ್ದ್ರದ್ದು ತನ್ನ ಮೆಹನತನ್ನು ಕಡಿಮೆ ಮಾಡಿಲ್ಲ. ಎಲ್ಲ ಪ್ರತಿಯೊಂದು ನಿಯತದಿಂದ ಮಾಡ್ಕೊಂತ ನಮ್ಮ ಜೀವನ ಸಾಕ್ಷರ. ನಿಯತ್ತನೇ ನಮಗೆ ಆ ರಕ್ತ ನಮಗೆಲ್ಲರಿಗೂ ಬಂದಿದೆ. ಆ ನಿಯತಿ ಬಿಟ್ಟು ಬೇರೆ ಏನಿಲ್ಲ. ನಮ್ಮ ತಾಯಿಯರಾದರೂ ಕೂಡ ಈಗ ಇಷ್ಟು ಕಷ್ಟದಲ್ಲಿ ನನ್ನ ಗಂಡ ಇದ್ದಾರೆ ಮತ್ತು ನಾನು ಕೂಡ ಅದು ಸ್ವಲ್ಪ ದುಡಿಬೇಕನ್ನೋ ಉದ್ದೇಶದಿಂದ ಅವರು ಕೂಡ ಕಷ್ಟಪಟ್ಟರು. ಅವ್ರೇನಂದ್ರೆ ಹಣಿಗೆಯನ್ನು ಇದು ಮಾಡ್ತಿದ್ರು, ನೂಲು ಅವೆಲ್ಲ ಮಾಡಿ ಯಾಗ ಮಾಡಿ ಒಟ್ಟು ನಮ್ಮ ಜೀವನ ಸಾಗಿಸ್ಕೊಂಡು ಬಂದರು. ಆಮೇಲೆ ಅತಿಶಯ ಇಷ್ಟೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅದು ಅವಾಗ ಪಗಾರ ಭಾಳ ಕಡಿಮೆ ಇತ್ತು. ಆ ಪಗಾರ ಕಡಿಮೆ ಇದ್ದಿದ್ದಕ್ಕೆ ಯಾವ್ದು ಏನೋ ಅನುಕೂಲ ಆಗ್ತಿರ್ಲಿಲ್ಲ. ಸಾಕಷ್ಟು ಮಾತಾಡೋಣ. ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? ಹೇಳಿ ಸುಮನ್ ಅವ್ರೆ, ಹೇಗಿದ್ದೀರಾ?
ಎಸ್ ಹೇಳಿ 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 ಕೇಳಿಸ್ತಿದೆ ಹೇಳಿ ಸಾಗಮ್ಮ ಹೇಳು. ಹೇಳಿ ಮಾತಾಡಿ ಮಾತಾಡಿ ಕೇಳಿಸ್ತಿದೆ. ಆಕ್ಚುಲಿ ಇವತ್ತೇನು ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ ಇವರು ನನ್ನ ತಂದೆ ಅವರು. ಓಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರ ಪ್ರೋಗ್ರಾಮ್ ಇಲ್ಲಿ ನೋಡ್ಲಿಕ್ಕೆ ಓಕೆ ಓಕೆ ಲೈವ್ ಅಲ್ಲಿ ಅವ್ರಿಗೆ. ಮತ್ತೆ ಚಿಕ್ಕವರಿಂದ ಅವರು ನನ್ಗೆ ಇಷ್ಟು ಪ್ರೀತಿಯಿಂದ ಮುದ್ದಿಂದ ಇದು ಬೆಳೆಸಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಓಕೆ 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 ಸೊ ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ತಂದೆ ಬಗ್ಗೆ? ನಮ್ ತಂದೆಯವ್ರ ಬಾಯಿಯಿಂದ ನನ್ಗೆ ನಾನ್ ಚಿಕ್ಕವಳಿದ್ದಾಗ ಅವರು ಒಂದು ನನ್ಗೋಸ್ಕರ ಅಂತ ಹಾಡು ಹಾಡಿದ್ರು. ಓಕೆ ಓ ಸುಮನ್ ಸುಮನ್ ಅಂತ. ಅದು ಓಹೋ. ಹಾಡು ಕೇಳ್ಬೇಕಂತ ಅದು ನಾನಾಗಿ ಕಟ್ಟೆ ತುಂಬಾ ಆಸೆ ಇದೆ. ನನ್ನ ಸ್ವಂತ ಕವನ ಅದು. ಖಂಡಿತ ಖಂಡಿತ. ಎಸ್ ಕ್ಯಾನ್ ಯು ಪ್ಲೀಸ್ ಸಿಂಗ್ ದಟ್ ಲೈನ್? ಹಾಡ್ಬೋದಾ ತಾವು? ಪ್ಲೀಸ್ ಪ್ಲೀಸ್ ಹಾಡಿ 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 ಹಾಡಿ. ನಿಮ್ಮ ಮಗಳಿಗೋಸ್ಕರ ನೀವು ಹಾಡಲೇಬೇಕು ಒಂದು ಲೈನ್. ಪ್ಲೀಸ್ ಪ್ಲೀಸ್. ಓ सुमन सुमन अच्छा माझी लाडकी सुमन तुझ्या विना करमत नाही माझं मन गमत नाही काय करू आता ए सुमन सुमन. ವಾವ್, ಭಾಳ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ ನಿಮಗೋಸ್ಕರ ಸುಮನ್ ಅವರೇ. ಥ್ಯಾಂಕ್ ಯು. ಎಸ್, ದಿಸ್ ವಾಸ್ ಡೆಡಿಕೇಟೆಡ್ ಫಾರ್ ಯು. ತುಂಬಾ ದಿನದ ನಂತರ ಇದು ಹಾಡನ್ನ ಮತ್ತೆ ಕೇಳಿ ಕಿವಿಗಳು ಪೂರ್ತಿ ಇಂಪಾಗಿ ಖುಷಿ ಖುಷಿಯಾಗಿ ಕುಣಿತಾ ಇದ್ದಾವೆ. ವಾವ್ 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 ವಾವ್, ಸೂಪರ್. ಎಸ್, ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸುಮನ್ ಅವರೇ. ಥ್ಯಾಂಕ್ ಯು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಭಾಳ ಮಚ್. ತುಂಬ ಸಂತೋಷ ಆಯಿತು. ಎಸ್, ಥ್ಯಾಂಕ್ ಯು. ಎಸ್, ಮಗಳ ಧ್ವನಿ ಕೇಳಿ ನಿಮ್ಮ ಫಸ್ಟ್ ಮಗಳಲ್ವಾ? ಓಕೆ, ಹಿರಿಯ ಮಗಳು. ಓಕೆ, ಸುಮನ್. ನನಗೆ ಇರೋದು ಇಬ್ಬರು ಮಕ್ಕಳು. ಓಕೆ, ಅದರಲ್ಲಿ ಒಬ್ಬಕ್ಕೆ ಈಗ ಧಾರವಾಡದಲ್ಲಿ ಇರ್ತಾಳೆ, ಒಬ್ಬಕ್ಕೆ ಹುಬ್ಳಿಯಲ್ಲಿನೇ ಇರ್ತಾಳೆ. ಓಕೆ, ಒಂದು ಗಂಡು ಮಗ ಇದ್ದಾರೆ ನಿಮಗೆ? ಯಾರಿಗೆ? ನಿಮಗೆ. ಗಂಡು ಮಗ ನಾನು ಇದ್ದಲ್ಲ. ಅದೇ ನೀನೇ. ಓಕೆ, ನನಗೆ ಎಲ್ಲ ಸರ್ವಸ್ವ ಕೂಡ ನೀನು. ಥ್ಯಾಂಕ್ ಯು ಸೋ ಮಚ್. ಓಕೆ, ತಾವು ಹೇಳ್ತಿದ್ರಿ ಬಾಳು ಇಲ್ಲದೆ ನಮ್ಮ ಜೀವನನೇ ಇಲ್ಲ. ಬಾಳು ಇಲ್ಲದೆ ಜೀವನ. ಅಷ್ಟರ ಮಟ್ಟಿಗೆ ನಮಗೆ ಅದು ಅಷ್ಟು ಪ್ರೀತಿ ನಮಗೆ. ಎಸ್, ಥ್ಯಾಂಕ್ ಯು. ಸೊ ತಾವು ತಮ್ಮ ತಂದೆ ಬಗ್ಗೆ ಹೇಳ್ತಿದ್ರ, ನನ್ನ ತಾತನ ಬಗ್ಗೆ. ಎಸ್, ನನ್ನ ತಾತನ ಬಗ್ಗೆ ನನಗೆ ಇನ್ನೂ ಇಷ್ಟೆಲ್ಲ ಗೊತ್ತಿರಲಿಲ್ಲ. ಇಲ್ಲ, ನನಗೆ ಇಷ್ಟೆಲ್ಲ ಗೊತ್ತಿರಲಿಲ್ಲ ನಿಜವಾಗ್ಲೂ. ಸಾಕಷ್ಟು ಇದೆ. ಓಕೆ, ಅದು ಹೇಳ್ಬೇಕಂದ್ರೆ ಬಹಳ ಚರಿತ್ರೆ ದೊಡ್ಡದು ಅಲ್ವಾ? ಆದ್ರೆ ನಾನು ಸಂಕ್ಷಿಪ್ತದಲ್ಲಿ ಐ ಹೇಳ್ತೀನಿ. ಹರ್ಡ್ ದಟ್ ಹಿ ವಾಸ್ ವೆರಿ ಸ್ಟ್ರಾಂಗ್ ಪರ್ಸನ್ ಅಲ್ವಾ? ಅದು ಅವರು ಆ ಒಂದು ಏರಿಯಾದಿಂದ ಬಂದ್ರೆ ಅಷ್ಟು ಗತ್ತಲ್ಲಿ ಬರ್ತಿದ್ರು ಅಂತ. ಅಂದ್ರೆ ಅವ್ರ ನಿಯಮ ನಿಯಮಾವಳಿ ಅದ, ಆ ಪದ್ಧತಿ ಅದ. ಓಕೆ, ಅದು ಪದ್ಧತಿ ಬಿಟ್ಟು ಯಾವ್ದು ಒಂದು ಕೆಲಸ ಮಾಡ್ತಿರ್ಲಿಲ್ಲ ಅದು. ಓಕೆ, ಪ್ರತಿಯೊಂದು ಊಟದಿಂದ ಹಿಡಿದು ಅವ್ರು ಯಾವ್ದು ಒಂದು ಕ್ರಿಯೆ ಮಾಡ್ತಿರ್ಲಿ, ಪ್ರತಿಯೊಂದರಲ್ಲಿ ಇವನ್ ಊಟ ಮಾಡ್ತಿದ್ದಾಗ ಅವ್ರು ಮಾತಾಡ್ತಾನೆ ಮಾತಾಡ್ತಿರ್ಲಿಲ್ಲ. ಮತ್ತೆ ಎಲ್ಲರಿಗೂ ಹಾಗೆ ಹೇಳ್ತಿದ್ವಿ, ಮಾತಾಡಬೇಡಿ. ಯಾಕಂತ ಹೇಳಿದ್ರೆ ಯಾವಾಗಲೂ ಊಟ ಕುತ್ಕೊಂಡಾಗಲಿ ಅಥವಾ ಇದು ಮಾಡಿದಾಗಲಿ ಅದನ್ನ ಭಗವಂತನ ನಾಮಸ್ಮರಣ ತಗೊಂಡು ಅದನ್ನ ಅನ್ನನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಹೇಳ್ತಿದ್ರು ಅವರು. ಒಂದು ಅಗಳನ್ನ ಸುದ್ದ ಭಗವಂತನ ಧ್ಯಾನ ಮಾಡದೆ ಅವ್ರದ್ದು ಊಟ ಮಾಡಿಲ್ಲ. ಆ ನಮೂನೆ ಅವರು ನಮಗೆ ತಾವು ಮಾಡ್ತಕ್ಕಂಥದ್ದು ನಮಗೆ ಅದ್ರ ಕ್ರಿಯೆಯನ್ನು ಹೇಳಿಕೊಟ್ಟಿದ್ರು. ಮತ್ತೆ ಅವರು ಹಾಗೆ ನಡೀತಿದ್ರು. ಯಾವುದ್ರದ್ದು ಅದಕ್ಕೆ ಭಿನ್ನ ಅಭಿಪ್ರಾಯ ಏನೂ ಇಲ್ಲ. ಅವ್ರು ಹೇಗೆ ಹೇಳ್ತಿದ್ರು ಹಾಗೆ ನಡೀತಿದ್ರು. ಅಂದ್ರೆ ಹೇಳಿದ ಮಾತು ಯಾವಾಗ ತಪ್ಪಿಸ್ತಿರ್ಲಿಲ್ಲ, ಯಾವ್ದು ತಪ್ಪಿಲ್ಲ. ನಮ್ಗೆ ಒಂದು ಮಾತು ಹೇಳ್ಬಿಟ್ಟಂದ್ರೆ ಅದು ಮುಗೀತು ಕೆಲಸ. ಅದ್ರ ಬಗ್ಗೆ ವಿಚಾರ ಮಾಡ್ತಿಲ್ಲ. ಅದು 100% ಗ್ಯಾರಂಟಿ ಆಗ್ತದಂತ ಅಷ್ಟೇ ಖಾತ್ರಿ ನಮಗೆ ಇರ್ತಿತ್ತು. ನಮ್ಮಿಂದ ಕೂಡ ಅವ್ರಿಗೆ ಖಾತ್ರಿ ಅಷ್ಟೇ ಇರ್ತಿತ್ತು. ಓಕೆ, ಹೀಗೆ ವಿಶ್ವಾಸದಿಂದ ನಾವು ನಮ್ಮ ಜೀವನವನ್ನು ಸಾಗಿಸಿದಿಲ್ಲ ನನಗೆಲ್ಲ. ಆದ್ರೆ ನಮ್ಮ ತಾಯಿಯವರು ಏನದ ನಮಗೆ ಭಯಂಕರ ಸಹಕಾರ ಮಾಡೋದು. ಓಕೆ, ಎಷ್ಟೋ ಕಷ್ಟಗಳನ್ನ ಬಂದರೂ ಕೂಡ ಅದನ್ನ ನಿವಾರಣೆ ಮಾಡಲಿಕ್ಕೆ ಅವರು ಮತ್ತೊಂದು ಪ್ರಗತಿಪರ ಯಾವುದಾದ್ರು ಒಂದು ವ್ಯವಸ್ಥೆ ಮಾಡಬೇಕು, ಏನೋ ಒಂದು ವ್ಯವಹಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರೇನು ಮಾಡಿಬಿಟ್ರೆ, ಈಗ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ನಾಷ್ಟ ಬೇಕು ಅಥವಾ ಏನೋ ಒಂದು ಬೇಕು, ಟಿಫನ್ ಬೇಕೇ ಬೇಕು. ಅದಕ್ಕೆ ಅವರು ವಿಚಾರ ಮಾಡಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಬೇಕಾಗಿದ್ದ ಇರ್ತಕ್ಕಂಥ ವಸ್ತುಗಳು ಯಾವ್ದು ಅಂದ್ರೆ ಈ ಇಡ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ. ಇಡ್ಲಿ ಆಗಲಿ, ಪಡ್ಡು ಆಗಲಿ, ಆಮೇಲೆ ಇದೆಲ್ಲ ಮಾಡ್ತಿದ್ರು ಅವರು. ಅದು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೆ ನಾವು ಹೋಗಿ ಬೆಳಗ್ಗೆ ಅದನ್ನ ಹೋಗಿ
ಸಪ್ಲೈ ಮಾಡ್ತಿದ್ವಿ. ಸಪ್ಲೈ ಮಾಡ್ತಿದ್ವಿ ನಾವು. ವೆರಿ ಗುಡ್, ವೆರಿ ಗುಡ್. ಸಣ್ಣ ಇದ್ದಾಗಲಿಂದ ಮಾಡ್ತಿದ್ವಿ ನಾವು. ಅಂದ್ರೆ ಇನ್ನು ಇದು ಸ್ಕೂಲ್ಗೆ ಅಂದ್ರೆ ಇದಕ್ಕೆ ಹೋಗಿಲ್ಲ, ಪ್ರಾಥಮಿಕದಲ್ಲಿ ಇದ್ದಾಗ. ಅಚ್ಚಾ. ಪ್ರಾಥಮಿಕದಿಂದನೇ ನಮಗೆ ಅದು ಒಡ್ನಾಡ್ಕೊಂಡು ಬಂದ್ವಿ ನಾವು. ಅದರಿಂದ ಅದು ಎಲ್ಲ ಕಡೆ ಕೊಡ್ತಾ ಇದ್ದೇವೆ, ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನಮ್ಮ ದಾರಿ ಕಾಯ್ತಾ ಇದ್ರು. ಬೆಳಗ್ಗೆ ವೇಟ್ ಮಾಡ್ತಿದ್ರು. ನಾವು ಹೋಗಿ ಎಬ್ಬಿಸಿದ್ರೆ ಅಂತ ಹೇಳೋರು ಅವರು. ಓಕೆ. ಅಂದ್ರೆ ಅಷ್ಟು ಟೈಮ್ ನಮ್ದು ಸೆಟಪ್ ಇರ್ತಿತ್ತು. ಬರೋಬ್ಬರಿ ಆ ಟೈಮಿಗೆ ಅಂದ್ರೆ ಆ ಟೈಮಿಗೆ ಅಲ್ಲೆಲ್ಲ ಆ ಮನೆಗೆ ಸಪ್ಲೈ ಮಾಡ್ತಿದ್ವಿ ಅಂತ ಎಲ್ಲ ನಮಗೆ ಸಿಸ್ಟಮೆಟಿಕ್ ನಾವು ಕೆಲಸ ಮಾಡ್ಬೋದು. ನಾವು ಸಾಕಷ್ಟು ವ್ಯಾಪಾರಗಳನ್ನ ಮಾಡ್ತಾ ಇದರಿಂದ ನಾವು ಅದರ ಹೊಲ ಮನೆ ತಗೊಂಡ್ವಿ. ಈಗ ನಿಮ್ಮ ತಂದೆಗೆ ಇಷ್ಟೊಂದು ಮಕ್ಕಳು ಇರುವಾಗ ಅದು ಹೇಗೆ ಅವರು ಎಲ್ಲ ತಾಯಿಯಿಂದ ನಿಮ್ಮ ನಿಮ್ಮ ತಾಯಿ ಭಾಳ ಕೆಲಸ ಮಾಡಿದ್ರು ಅಲ್ವಾ? ಅವ್ರು ಮಾಡಿದ ಇದರಿಂದ ಎಷ್ಟೋ ಸಾಧ್ಯ ಆಗಿಬಿಟ್ಟದೆ. ಇದು ನಮ್ಮ ತಂದೆಯಿಂದ ಆಗ್ತಿರ್ಲಿಲ್ಲ. ಅಂದ್ರೆ ಯಾಕಂದ್ರೆ ಇಷ್ಟು ಹುಡುಗರು ಆ ಒಂದು ಟ್ರೈನಿಂಗ್ ನಿಮ್ಮ ಮುತ್ತಾತ ಕೊಟ್ಟಿದ್ದು ನಿಮ್ಮ ತಂದೆಗೆ. ಹೌದು ಅಲ್ವಾ? ಹೌದು, ಸಾಮಾನ್ಯ ಅಲ್ಲ, ಸಾಮಾನ್ಯ ಅಲ್ಲ. ಓಕೆ. ಅದೇ ಮತ್ತೆ ವೃತ್ತಿಗೆ ಹಾಗೆ ಇವ್ರಿಗೂ ಬಂದಿತ್ತು ಸ್ವಲ್ಪ. ಎಸ್. ಅದು ಸ್ವಲ್ಪ ಇದು ಮಾಡಿದ್ರು, ಅಭ್ಯಾಸ ಮಾಡ್ಯಾರ. ಆದ್ರೆ ಅವ್ರ ಮುಂದೆ ಕಂಟಿನ್ಯೂ ಮಾಡಲಿಲ್ಲ ಅಷ್ಟೇ. ಓಕೆ ಓಕೆ. ಮತ್ತೆ ನಾನೇನ್ ಮಾಡಿದೆ, ಆ ಬಳವಳಿಕೆ ನಿಮಗೆ ನಾನು ಸಂಪೂರ್ಣವಾಗಿ ಯಾಕಂದ್ರೆ ನನಗೆ ಒಂದು ಗುರು ಸಿಕ್ಕರು. ಓಕೆ. ನನಗೆ ಅಚ್ಚಾ. ಅದು ರಾಮಕೃಷ್ಣ ಅಂತ ಹೇಳ್ಕೊಂಡು, ರಾಮಕೃಷ್ಣ ಭಟ್ರು. ಓಕೆ. ಅವರು ಬ್ರಾಹ್ಮಣರು. ಬ್ರಾಹ್ಮಣರು ಯಾವಾಗಲೂ ಯಾವ ಥರದ್ದು ವಿದ್ಯೆಗಳನ್ನು ಜಲ್ದಿ ದಾನ ಮಾಡೋದಿಲ್ಲ. ಆದ್ರೆ ಯಾಕಂದ್ರೆ ಅಷ್ಟು ನಮ್ದು ಅದಕ್ಕೆ ಒಂದು ಒಂದು ಪದ್ಧತಿ ಅಂತ ಇರುತ್ತೆ. ಅದೇ ಪದ್ಧತಿ ಇರ್ತದೆ. ಆ ರೀತಿ ಮಾಡ್ಕೊಂಡು ಮಾಡ್ತಾರೆ. ಹಾಗೆ ಮಾಡಿ ನಾವು ಅವರ ಮನಸ್ಸನ್ನು ಗೆಲ್ಬೇಕು. ಅದು ಇರುತ್ತೆ. ಈಗ ನಾವೇನ್ ಮಾಡ್ಬಿಟ್ವಿ, ಅವರಿಂದ ಎಲ್ಲ ಪ್ರತಿಯೊಂದು ತಿಳ್ಕೊಂಡ್ವಿ. ಓಕೆ. ಆಮೇಲೆ ಅವ್ರದ್ದೇ ಒಂದು ಜಾತಕನ ನಾನೇ ತಯಾರು ಮಾಡಿಕೊಟ್ಬಿಟ್ಟೆ. ನೀವೇ ರೆಡಿ ಮಾಡಿ? ಯಾಕಂದ್ರೆ ಅಷ್ಟೊಂದು ಅಂದ್ರೆ ಗುರುವಿನ ಜಾತಕ ತಯಾರು ಮಾಡಿ ಅವರೆಲ್ಲ ಪ್ರತಿಯೊಂದು ಯಾವ ಗಳಿಗೆನಲ್ಲಿ ಇದಾಗ್ತಾರೆ, ಯಾವ ಗಳಿಗೆನಲ್ಲಿ ಹೌದಾ ಅನ್ನೋದು ಎಲ್ಲ ಪ್ರತಿಯೊಂದು ಬರೆದು ಕೊಟ್ಬಿಟ್ಟಿದೆ. ಅಂದ್ರೆ ಇಷ್ಟರ ಮಟ್ಟಿಗೆ ಅವ್ರು ನನಗೆ ಅವ್ರ ವಿದ್ಯಾ ಕೊಟ್ಟಿದ್ದು. ನನಗೆ ಯಾವ್ದಕ್ಕೆ ಹೇಳ್ದೆ ಅಂದ್ರೆ ಅವ್ರ ವಿದ್ಯಾ ಕೊಟ್ಟಿದ್ದ ಬಗ್ಗೆ ಹೇಳಿದೆ. ಖಂಡಿತ. ಯಾಕಂದ್ರೆ ಗುರುವಿನ ಸ್ಥಾನ ತಂದೆ ತಾಯಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ನಿಮಗೆ ಕೊಟ್ಟಂತ ತಂದೆ ತಾಯಿ ಅನ್ನೋದೇ ನಮಗೆ ಮೊದಲನೇ ಗುರು. ತಂದೆ ತಾಯಿ ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಅವರಿಂದನೂ ನಮ್ಗೆ ಯಾಕಂದ್ರೆ ಅವ್ರ ಆಶೀರ್ವಾದದಿಂದನೂ ಎಲ್ಲ ಸಾಧ್ಯ ಆಗ್ತದೆ. ಅವ್ರ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗೋದು. ಓಕೆ. ಈಗ ಮನೆಯಲ್ಲಿ ಪ್ರತಿಯೊಬ್ರು ತಾವು ಇಡ್ಲಿ ಸೇಲ್ ಮಾಡ್ಲಿಕ್ಕೆ ಹೋಗ್ತಿದ್ರ? ಹೌದು. ಪ್ರತಿಯೊಂದು ಏರಿಯಾಗೆ ನಮ್ಮ ತಂದೆಯವರು ಕೂಡ ಆ ಕೆಲಸ ಮಾಡಿದ್ದಾರೆ. ಮೈ ಗಾಡ್. ಓಹೋ. ಹೌದು. ಅಜ್ಜ ಕೂಡ ಮಾಡಿದ್ರು. ನೋಡಿ, ವಯಸ್ಸಾಗಿದೆ, ಹಾಗಾಗಿದೆ, ಯಾರು ಅನ್ಕೊಂತಾರೆ ಏನು ನೋಡಿ ವೀಕ್ಷಕರೇ, ಯಾವ್ದು ರೀತಿ ಅಂದ್ರೆ ಆ ಒಂದು ಪರಿಸ್ಥಿತಿಯಲ್ಲಿ ಏನ್ ಬೇಕಾದ್ರೂ ಮಾಡಿದ್ರೆ ಮೈಯೆಲ್ಲ ಮುಳ್ಳೆ ರೋಮಾಂಚನ. ಯಾಕಂದ್ರೆ ಅಂಥ ನಮ್ಮ ತಂದೆಯಾದ್ರೂ ಸುಧಾ ಅದಕ್ಕಾಗಿ ನಿಂತ್ಕೊಂಡು ಅವ್ರ ಕೆಲಸ ಮಾಡಿದ್ರು. ಯಾಕೆ ಯಾವುದಕ್ಕೂ ಹಿಂದೆ ಜರಲಿಲ್ಲ. ದುಡಿತದಲ್ಲಿ ಹಿಂದೆ ಜರಲಿಲ್ಲ. ದುಡಿಮೆಗೆ ಅದು ಯಾವುದೇ ತರದ ಇರ್ಲಿ, ಏನಿರ್ಲಿ, ಯಾರಿಗೂ ಮೋಸ ಇಲ್ಲ, ಏನಿಲ್ಲ. ಮೋಸ ಮಾಡದೆ ಜೀವನ ಮಾಡೋದು ಬಹಳ ಶ್ರೇಷ್ಠ. ದುಡಿದು ಜೀವನ ಮಾಡೋದು. ಮತ್ತೆ ಇವರೇ ಮತ್ತೊಬ್ಬರಿಗೆ ದಾನ ಮಾಡಿದ್ರ ಹೊರತಾಗಿ ಯಾರಿಂದ ಅವರೇ ಪಡ್ಕೊಂಡಿಲ್ಲ ಏನು. ನಾನು ಕೇಳಪಟ್ಟಿದ್ದ ಪ್ರಕಾರ ತಾವು ಇಡ್ಲಿನ ಕೆಲವರಿಗೆ ಕೊಟ್ಬಿಡ್ತಿದ್ರಂತೆ. ಹೌದು. ದುಡ್ಡಿಲ್ಲ ಅಂದ್ರೂ ಕೂಡ ಅಲ್ವಾ? ಈಗ ಚಾರಿಟಿ ಅಟ್ ದಟ್ ಟೈಮ್ ಓನ್ಲಿ. ಹೌದು. ನಾವು ಸಣ್ಣ ಇದ್ದಾಗ ಸುಧಾ ಚಿಕ್ಕವರಿದ್ದಾಗ ನಮ್ಮ ತಾಯಿಗೆ ನಾವೆಲ್ಲ ತಿಳಿಸ್ತಿದ್ದಿಲ್ಲ ಅಲ್ವಾ? ಇಷ್ಟೆಲ್ಲ ಇದು ಮಾಡಬಾರ್ದಪ್ಪ ಹಾಗೆಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಯಾಕೆ ಇದೆಲ್ಲ ಮಾಡೋದ್ರಿಂದ ಅದೇ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಮುಂದೆ ಹೆಂಗಪ್ಪ ಜೀವನ, ನಿನಗೆ ವ್ಯವಹಾರದ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದ ನಿನಗೆ ಈ ದಾರಿ ಹಚ್ಚಿಕೊಟ್ಟಿನಿ. ನೀ ಅದಕ್ಕೆ ಬಿಟ್ಟು ಬೇರೆ ಹೋಗ್ಬಿಟ್ಟು ಅದು ಹೇಗೆ? ಅದಕ್ಕೆ ಅವ್ರು ಹೇಳ್ತಿದ್ರು, ನೀವೆಲ್ಲ ಸ್ವಲ್ಪ ವಿಚಾರ ಮಾಡ್ರಿ ಒಟ್ಟು ಅಂತ ಹೇಳಿ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ ಬರೋಬ್ಬರಿ ಕೆಲವೊಂದು ಭಯಂಕರ ಕಷ್ಟ ಇರ್ತಕ್ಕಂತಹ ಜನಕ್ಕೆ, ಅಂದ್ರೆ ಯಾರಿಗೆ ಅಸಾಧ್ಯವಾಗಿದೆ, ಒಂದು ಇವತ್ತಿನ ದುಡಿಮೆ ಕೂಡ ಅವ್ರಿಗಿಲ್ಲ ಅಂತವ್ರಿಗೆ ಉಪವಾಸ ಇರ್ತಾರೆ. 2 ದಿವಸ 3 ದಿವಸ ಉಪವಾಸ ಇರ್ತಾರೆ, ನೀರು ಕುಡ್ತಿರ್ತಾರೆ. ಅಂಥವ್ರಿಗೆ ಮಾತ್ರ ನಾನು ಹೋಗಿ ನನ್ನ ಬುಟ್ಟಿನ ಅವ್ರ ಮುಂದೆ ಇಟ್ಬಿಡ್ತಿದ್ದೆ. ಅವ್ರು ಎಷ್ಟು ಬೇಕಾಷ್ಟು ತಿಂದು ಏನು ಬೇಕಾದ್ ಮಾಡ್ಕೊಳ್ಳಿ. ಆಮೇಲೆ ಅದು ತೊಗೊಂಡು ನಾನು ಮತ್ತು ಆಮೇಲೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡಿಬಿಡ್ತಿದ್ದೆ. ನನ್ನ ಕಡೆ ಎಷ್ಟು ಆಗ್ತಿತ್ತು ಅಷ್ಟು ನಾನು ಅವ್ರಿಗೆ ಕೈ ಕೊಟ್ಬಿಡ್ತಿದ್ದೆ ರೊಕ್ಕ. ಅವ್ರು ಯಾವಾಗಲೂ ಒಂದು ದಿವಸ ಇಷ್ಟು ಇಡ್ಲಿ ಇತ್ತು, ಇಷ್ಟು ರೊಕ್ಕ ನನಗೆ ಕೊಡಬೇಕು ಅಂತ ಒಂದು ಕೇಳಲಿಲ್ಲ ನಮ್ಮ ತಾಯಿ ತಂದಿರು. ಯಾಕಂದ್ರೆ ಅವ್ರಿಗೆ ಗುರ್ತು ನಾವು ಹೇಗಿದ್ದೇವೆ ಅಂತ ಹೇಳಿ. ಯಾವ ರೀತಿ ಅದಕ್ಕೆ ಮಕ್ಕಳು ಸಾಗಬೇಕಂದ್ರೆ ಮಕ್ಕಳು ಹೇಗಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಅದು ನಮ್ಮ ಹಿರಿಯರ ಕೆಲಸ ಅಲ್ವಾ? ಅದು ನಮ್ಮ ತಾಯಿ ತಂದೆ ಮಾಡಿದ್ದಾರೆ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಇವತ್ತಿಗೆ ನಮಗೆ ಅವರು ಯಾವುದೋ ಒಂದು ಕಟ್ಟಳೆ ಹಾಕಿಕೊಟ್ಟಿದ್ದಾರೆ,
ಅದು ಯಾವುದು ನಮಗೆ ಮರಿಲಿಕ್ಕಿಲ್ಲ, ಮರೆಯೋದು ಇಲ್ಲ. ನಮ್ಮ ಎಲ್ಲ ಹೋದ್ರೂ ಕೂಡ, ನಮ್ಮ ಜೀವನ ಹೋದ್ರೂ ಕೂಡ ನಾವು ಅದನ್ನು ಮರೆಯೋಂಗಿಲ್ಲ. ಇಷ್ಟು ಮಾತ್ರ 100%. ಯಾಕಂದ್ರೆ ಅಂಥ ಅವರು ಒಂದು ಕಟ್ಟಳೆ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ನಾನು ಕೇಳ್ಪಟ್ಟೆ ಬಹಳ ಚಿಕ್ಕ ಮನೆಯಲ್ಲಿ ಇಷ್ಟೊಂದು ಹೇಗೆ ಅಡ್ಜಸ್ಟ್ ಇವ್ರು ಯಾವಾಗ ಯಾಕಂದ್ರೆ ನಾವು ಇತ್ತೀಚೆಗೆ ನಾವು ನೋಡ್ತೀವಿ, ನನಗೊಂದು ಸೆಪರೇಟ್ ಬೆಡ್ರೂಮ್ ಬೇಕಮ್ಮ ಅಂತ ಹೇಳ್ತಾರೆ. ಆಮೇಲೆ ಹಾಲ್ ಸೆಪರೇಟ್ ಇರುತ್ತೆ, ಎಲ್ಲ ಸೆಪರೇಟ್ ಇರುತ್ತೆ. ನಿಮ್ದು ಚಿಕ್ಕ ಮನೆ, ಒಂದೇ ರೂಮ್, ಭಾರಿ ಚಿಕ್ಕ ಮನೆ. ಹಂಗ ಹಿಂಗ ಅಷ್ಟಲ್ಲ, ಸೈಜ್ ಎಷ್ಟಿತ್ತು? ಸೈಜ್ ಗೀಜಿಲ್ಲ, ಎಷ್ಟಿತ್ತು? ಬರೀ ಒಂದು 10 ಒಂದು ಸಣ್ಣ 10x10 ಇರ್ತದೋ ಇಲ್ಲ, ಅದು ಕೂಡ ಅಷ್ಟೇ. ಓ ಮೈ ಗಾಡ್. ಅದ್ರಾಗ ಕಿಚನ್ ರೂಮ್ ಅದು ಒಂದು. ಆಮೇಲೆ ಅವತ್ತಿಗೆ ನಮ್ಗೆ ಕರೆಂಟ್ ಗಿಂಟ್ ಏನಿಲ್ಲ, ಯಾವ್ದ್ರದ್ದು ಬೆಳಕಾಗ್ಲಿ ಇದಾಗ್ಲಿ ಏನಿಲ್ಲ. ದೀಪ ಹಚ್ಬೇಕು ನಾವು. ಓ ಮೈ ಗಾಡ್. ಆಮೇಲೆ ನೆಲ ಏನದೆ, ಮತ್ತೆ ನಿಮ್ಮ ಎಜುಕೇಶನ್ ಎಲ್ಲ ಯಾವ ತರ? ಅಲ್ಲ, ನೆಲ ಏನದ ಅದು ನಮ್ಗೆ ಇದಿಲ್ಲ, ಫರ್ಶಿ ಗಿರ್ಶಿ ಇಲ್ಲ, ಅವೆಲ್ಲ ಸಗಣಿ ತಗೊಂಡು ಸಾಧಿಸ್ಬೇಕು. ಮನೆಯಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದಾಗ ಎಲ್ಲರೂ ಒಂದ್ರ ಬಾಜು ಹಾಗೆ ಮಕ್ಕೋಬೇಕು ನಾವು. ಕಷ್ಟ ಜೀವನ, ಬಹಳಷ್ಟು ಕಷ್ಟ ಜೀವನ. ಅಷ್ಟು ಇಷ್ಟಲ್ಲ ಅಂದ್ರೆ ಅಷ್ಟೇ ಪಗಾರದಲ್ಲಿ ನಮ್ಮ ಮಿತಿ ಇದರಲ್ಲಿ ನಾವು ಮಾಡಬೇಕು. ಇವತ್ತು ತಾವು ಸ್ವಂತ ಮನೆ ಕಟ್ಟಿದ್ರೆ ಅಂತ ನಾವು ಕೇಳ್ಬಿಟ್ವಿ. ಸೊ ಇವತ್ತು ತಮಗೆ ಏನ್ ಅನ್ಸುತ್ತೆ ಆ ದಿನಗಳು ಮತ್ತೆ ಈ ದಿನಗಳು ಹೇಗೆ ಅನಿಸುತ್ತೆ? ವಾಟ್ ಯು ಫೀಲ್ ಲೈಕ್? ಈ ದಿನದಲ್ಲಿ ನಮ್ಮ ತಾಯಿ ತಂದೆ ಇರ್ಬೇಕಾಗಿತ್ತು ಅಂತ ಒಂದು ನನಗೆ ಆ ಭಾವನೆಯನ್ನು ಭಯಂಕರ ಸರ್ತೆ ನನಗೆ ಅದನ್ನ ಉಕ್ಕಿ ಬರ್ತದೆ, ಕಣ್ಣಲ್ಲಿ ನೀರು ಕೂಡ ಬರ್ತದೆ. ಯಾಕಂದ್ರೆ ಅವರ ಆ ಭೋಗನ ತಗೊಳ್ಳಿಲ್ಲ. ಇವತ್ತು ನಾವು ಕಷ್ಟಪಟ್ಟಿದ್ದಾರೆ. ಅವ್ರು ಎಷ್ಟು ಕಷ್ಟಪಟ್ರೆ ಅವ್ರಿಗೆ ಒಂದ್ ಸ್ವಲ್ಪ ಇದೊಂದು ಸ್ವಲ್ಪ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿ ಆಗ್ತಿತ್ತಲ್ಲ, ಇದೊಂದು ಸೌಕರ್ಯ ಸಿಕ್ಕಿದ್ರೆ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳಿ ಬಹಳ ಸರ್ತಿ ನನಗೆ ಎಷ್ಟೋ ಸರ್ತಿ ನಿದ್ದೆ ಕೆಟ್ಟು ಹೋಗಿದ್ರೆ ಇದರಲ್ಲಿ. ಆ ಚಿಂತನೆ ಇದ್ದೇ ಇರುತ್ತೆ. ಆ ಚಿಂತನೆ ನನಗೆ ಇಲ್ಲ, ಅವರ ಆಶೀರ್ವಾದ ನಿಮಗೆ ಸದಾ ಇದೆ ಅಂತ ಎಸ್ ನಾನು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಸಚ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದ್ಭುತ. ನನಗೂ ಸಹ ರೋಮಾಂಚನವಾಗಿ ನನಗೆ ರೋಮನೆ ಎದ್ದು ನಿಲ್ತಿದೆ. ಸೊ ನಾವು ಮಕ್ಕಳೆಲ್ಲ ಹೇಗೆ ಅಂತ ಹೇಳಿದ್ರೆ, ಅವ್ರು ಒಂದು ಏನು ಕೊಡ್ತಾ ಇರಲಿ, ಓಕೆ, ನಮ್ಮ ಪ್ರೀತಿನಲ್ಲಿ ಕಡಿಮೆ ಆಗ್ತಿಲ್ಲ, ಪ್ರೀತಿಗೆ ಕಡಿಮೆ ಆಗ್ತಿರ್ಲಿಲ್ಲ. ಓಕೆ, ಅದರಿಂದ ಅವರು ತಮ್ಮ ಜೀವನನ ಹೇಗೆ ಬಾಕಿ ಇದಕ್ಕೆ ನಾವು ಸೆಟ್ರೇಟ್ ಮಾಡ್ಬೇಕು ಅದನ್ನು ಇಬ್ಬರು ಹೇಳ್ಕೊಂಡು ವಿಚಾರ ಮಾಡಿದ್ರು. ಇವತ್ತು ನಮಗೆಲ್ಲ ಜೀವನ ಕೊಟ್ಟರು ಅಂದ್ರೆ ನಮ್ಮ ತಾಯಿ ತಂದೆಯವರು. ನಾವು ಇವತ್ತು ಸುಖದಿಂದ ಇದ್ದೀವಿ ಅಂದ್ರೆ ಜೀವನ ಸಂಸ್ಕಾರ, ಎಜುಕೇಶನ್ ಕೊಟ್ಟಿದ್ದಾರೆ. ಅದು ಬಹಳ ಮುಖ್ಯ. ಎಜುಕೇಶನ್ ಸುಧಾ ಫಸ್ಟ್ ಕ್ಲಾಸ್ ಕೊಟ್ಟಿದ್ರು ನಮಗೆ. ಯಾಕಂದ್ರೆ ಯಾವ ಥರದ್ದು ಕೊರತೆ ಮಾಡಿಲ್ಲ. ನಮಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ, ಹಾಗಾಗಿ ಇವತ್ತು ತಮ್ಮ ಕಾಲಲ್ಲಿ ನಿಂತ್ಕೊಂಡಿದ್ದೀರಾ. ಹೋಗ್ಲಿಕ್ಕೆ ಬರ್ಲಿಕ್ಕೆ ಸೌಕರ್ಯ ಕೂಡ ಅವರೆಲ್ಲ. ಮಕ್ಕಳ ಮದುವೆ ಮಾಡಿದ್ದೀರಾ ಅಲ್ವಾ? ಸೊ ಹಾಗಾಗಿ ಫೈನ್. ಆಮೇಲೆ ನಾವು ಚಹಾ ಕಾಫಿ ಕೂಡ ಮಾರಿದ್ವಿ. ಅದು ಕೂಡ ಸೇಲ್ ಮಾಡಿದ್ರು. ಚಹಾ ಕಾಫಿ ಮಾಡಿ ಪ್ರತಿಯೊಂದು ಅಡ್ಡೆ ಆಗಲಿ ಅಥವಾ ಒಂದು ಬೀದಿನಲ್ಲಿ ಕುಡಿತಕ್ಕಂಥ ಒಂದು ಭಿಕಾರಿ ಆಗಲಿ, ಅವರಿಗೆಲ್ಲ ನಾವು ಸಪ್ಲೈ ಮಾಡ್ತಿದ್ವಿ. ಪ್ರತಿಯೊಂದು ಹೌದು ಹೇಗೆ ಹೇಳ್ತಿದ್ರಿ? ಅದು ಯಾಕಂದ್ರೆ ಈಗ ಇಡ್ಲಿ ಅನ್ಬೇಕಾದ್ರೆ ಸುಧಾ ನಾವು ಆ ಟ್ಯೂನಲ್ಲಿ ಹೇಳ್ತಿದ್ರ. ಓ ಮೈ ಗಾಡ್, ಸೂಪರ್. ಎಲ್ಲರೂ ಟ್ಯೂನಲ್ಲಿ ವೀಕ್ಷಕರ ಅದು ಹೇಳ್ತಾರಲ್ಲ, ಟೈಮ್ ಮೇಕ್ಸ್ ಎವ್ರಿಥಿಂಗ್ ಅಂತ. ಅದು ಸಮಯ ಹೇಗೆ ಬರುತ್ತೆ ಅದೆಲ್ಲ ಮಾಡಿಸುತ್ತೆ ಅಲ್ವಾ? ಒಂದು ದೊಡ್ಡ ಲೈನ್ ನಲ್ಲಿ ನಾವು ಇಡ್ಲಿ ಅಂತ ಹೇಳ್ತಿದ್ವಿ. ಸೂಪರ್. ಅಂದ್ರೆ ನಿಮ್ಮ ಮನೆ ಇಡ್ಲಿ ಮಾರೋರು ಅಂತಾನೆ ಫೇಮಸ್. ಓಕೆ, ಪೂರ ಸಮಾಜದಲ್ಲಿ ಕೂಡ ಪ್ರತಿಯೊಬ್ಬರಿಗೂ ನಮ್ಮ ಇಡ್ಲಿ ಮಾರೋದು ಪ್ರತಿಯೊಬ್ಬರಿಗೂ ಗುರುತು. ಓಕೆ, ಯಾರಪ್ಪ ಅಂತ ಹೇಳಿ ಕೇಳಿದ್ರೆ ಅವ್ರ ಇಡ್ಲಿ ಮಾರೋರು ಮಕ್ಕಳು. ಅಷ್ಟರ ಮಟ್ಟಿಗೆ ನಮ್ಮ ತಾಯಿ ಕೂಡ ಅದೆಲ್ಲ ರುಬ್ಬಿ ಕೊಡ್ತಿದ್ರಲ್ಲ. ಯಾಕಂದ್ರೆ ಅವಾಗ ಮಿಕ್ಸರ್ ಇರಲಿಲ್ಲ, ಗ್ರೈಂಡರ್ ಇರಲಿಲ್ಲ ಅಲ್ವಾ? ಅದೇ ಇದರಲ್ಲಿ ಸ್ವಲ್ಪ ಏನು ಮಾಡಿದ್ರು, ಅವರು ದುಡ್ಡನ್ನು ಇದು ಮಾಡಿ ಹೊಲ ಮನೆಗಳು ಮಾಡಿದ್ರು. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ಹೊಲ ಮನೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಪಗಾರ ಬಹಳ ಕಡಿಮೆ ಇತ್ತು, ಅದರಿಂದ ಅಷ್ಟ. ಅವರು ಆಮೇಲೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ವಿದ್ಯುತ್ ಮೊದಲು ಅದೇ ಇದರಲ್ಲಿ ಮೊದಲು ಪವರ್ ಹೌಸ್ ಅಲ್ಲಿ ಕೆಲಸ ಮಾಡಿದ್ರು ಅವರು. ಓಕೆ, ಪವರ್ ಹೌಸ್ ಅಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಜನರಿಗೆ ಇರ್ತದೆ ಅದು, ಆ ಕೆಲಸ ಮಾಡಿದ್ರು. ಆಮೇಲೆ ಏನದ ಅವ್ರು ಮತ್ತೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಬಂದು. ಓಕೆ, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಂದ್ರೆ ಪೂರ ನಮ್ಮ ಎಷ್ಟು ಇದರಲ್ಲಿ ಸರ್ವಿಸ್ ಬಿಲ್ಡಿಂಗ್ಸ್ ಅದಾವ, ಆಮೇಲೆ ಆಫೀಸ್ ಇದಾದವ, ಅಂಥವೆಲ್ಲ ಅವರು ಮೇಂಟೈನ್ ಮಾಡಿದ್ರು. ಹಾಗೆ ಅದನ್ನು ಮಾಡ್ತಾ ಅವರು ತಮ್ಮ ಇದನ್ನು ಸುಧಾ ತನ್ನ ಜೀವನದಲ್ಲಿ ಉತ್ತೀರ್ಣತೆ ತಗೊಂಡು, ಅವರಿಗೆ ಇಂಗ್ಲೀಷ್ ಬರಲಿಲ್ಲ, ಏನು ಬರ್ತಾ ಇದ್ದಿಲ್ಲ. ಅಂಥದನ್ನ ಅವರು ಇಂಗ್ಲೀಷನ್ನು ಕಲಿತು ಆಮೇಲೆ ಇಂಗ್ಲೀಷ್ ಕ್ಲಾಸ್ಗೆ ಹೋಗಿ ಆಮೇಲೆ ಇಂಗ್ಲೀಷನ್ನು
ಎಲ್ಲ ಬರೆಯೋದು ಇರೋದು ಎಲ್ಲ ಅವರೇ ಸ್ವತಃ ಮಾಡ್ತಿದ್ರು. ವಾವ್. ಆಮೇಲೆ ಡಯಾಗ್ರಾಮ್ ಕೂಡ ಅವರಿಗೆ ಬರ್ತಿರ್ಲಿಲ್ಲ. ಆ ಡಯಾಗ್ರಾಮ್ ಕೂಡ ಎಲೆಕ್ಟ್ರಿಕಲ್ ಡಯಾಗ್ರಾಮ್ ಅಂದ್ರೆ ಭಾಳ ಸಾಮಾನ್ಯವಾಗಿ ಎಲ್ಲ ಪ್ರತಿಯೊಂದು ಅವರು ತೆಗೆದಿದ್ರು. ಆಮೇಲೆ ಯಾವುದೇ ಒಂದು ಸಣ್ಣ ಒಂದು ಕಷ್ಟಗಳನ್ನು ಬರಲಿ ಅಥವಾ ತನ್ನ ಇದರಲ್ಲಿ ಕೆಲಸದಲ್ಲಿ ಯಾವುದೇ ಪ್ರಸಂಗ ಬರಲಿ, ಓಕೆ, ಅದನ್ನು ಅವ್ರ ಪ್ರಸಂಗ ಪೂರ್ಣ ಇಲ್ದಂಗೆ ಮಾಡ್ತಿದ್ರು. ಅಂದರೆ ಒಬ್ಬರಿಗೆ ಈಗ ಜನರೇಟರ್ ವರ್ಕ್ ಮಾಡ್ತಾ ಇಲ್ಲ, ಈಗ ಯಾರ ಕಡೆನೂ ಆಗ್ತಿಲ್ಲ, ಅದು ನಮ್ಮ ತಂದೆ ಹೇಳ್ಬಿಟ್ರೆ ಸಾಕು, ಅವ್ರು 100% ಮಾಡ್ಕೊಂಬಾರ್ದು. ಹುಬ್ಳಿಕರು ಬಂದ್ರೆ ಕೆಲಸ ಆಗತ್ತಂತ ಇಷ್ಟು ಅಂದ್ರೆ ಈವನ್ ದೊಡ್ಡ ದೊಡ್ಡ ಆಫೀಸರ್ ಕೂಡ ಅವ್ರ ಹೆಸರು ನೆನಪಿತ್ತು ಮತ್ತು ಅವರಿಗೇ ಕರಿತಿದ್ರು. ಓಕೆ ಓಕೆ ಓಕೆ. ಅದಕ್ಕೆ ಅಂಥ ವರ್ಚಸ್ಸು ಇರ್ತಕ್ಕಂಥ ನಮ್ಮ ತಂದೆ. ಸೂಪರ್ ಸೂಪರ್, ಅದ್ಭುತ. ಸಣ್ಣ ಇದರಿಂದ ಹಿಡಿದು ಸೊ ನಿಮಗೂ ಅವರಿಂದನೇ ಟ್ರೈನಿಂಗ್? ಹೌದು ಹೌದು. ಓಕೆ. ಅವ್ರು ನನಗೆ ಸುದ್ದ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಓಕೆ. ನನಗೂ ಏನೋ ಗುರ್ತಿದ್ದಿಲ್ಲ. ನಾನು ಮೊದಲು ಕಲ್ತಿದ್ದೇನದ ಇದು ಸೈನ್ಸ್ ಕಲಿಬೇಕಂತ ಹೇಳ್ಕೊಂಡು ನನಗೆ ಭಯಂಕರ ಇಷ್ಟ ಇತ್ತು. ಅದು ಕಲ್ತಾ ನಾನು ಏನು ಮಾಡಿಬಿಟ್ಟೆ, ಇದು ಅಂದರೆ ಇಲ್ಲ ಇದು ಚೇಂಜ್ ಮಾಡಿಬಿಟ್ಟೆ. ಓಕೆ. ಸಬ್ಜೆಕ್ಟ್ ಚೇಂಜ್ ಮಾಡಿಬಿಟ್ಟೆ. ಅಂದರೆ ಅವಾಗ ನನಗೆ ಯಾವ ಥರದ್ದು ಮಾಡಲಿಕ್ಕೆ ಆಗಲಿಲ್ಲ. ಇವೆಲ್ಲ ಮನೆಗಳ ಅಡಚಣೆಗಳ ಇದರಲ್ಲಿ ಅದು ಕೆಲವೊಂದು ಅಷ್ಟರಲ್ಲಿ ಏನಾಗ್ಬಿಡುತ್ತೆ, ನಮ್ಮ ಬ್ರದರ್ ಇದ್ದಾರಲ್ಲ ಮಹಾದೇವ್ ಹುಬ್ಳಿಕರ್, ನನ್ನ ಪೂಜೆ ತಂದೆ, ಅವರು ಮತ್ತು ನಮ್ಮ ವೈನಿಯವರು ಹೇಮಲೆ ಬಾಯಿ, ಅವ್ರು ಇಬ್ಬರು ಸೇರಿ ಅದನ್ನ ನನಗೆ ಒಂದು ಉದ್ಯಮಗೋಸ್ಕರವಾಗಿ ಅಂದ್ರೆ ನನ್ನ ಒಂದು ಜೀವನ ನಡೆಸಲಿಕ್ಕೆ ನೋಡಿ ಅಣ್ಣ ತಮ್ಮಂದರಾದ್ರೂ ಸುಧಾ ತಮ್ಮ ತಮ್ಮನಿಗೆ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಮಾಡಿದ್ರು. ನಮ್ಮ ಅಂದರೆ ನಮ್ಮ ಬ್ರದರ್ ಅವ್ರು ಸ್ವತಃ ಒಂದು ಸಪ್ತನಿಗಾಗಿ ಒಂದು ರೂಮ್ ಕಟ್ಟಿಕೊಟ್ಟು ಅದಕ್ಕಾಗಿ ಅಂದ್ರೆ ಫೌಂಡಿಂಗ್ ಮಷಿನ್ ಇಡ್ಲಿಕ್ಕೆ, ಖಾರ ಕುಟ್ಟು ಮಷಿನ್, ಅದರಲ್ಲಿ ನಾವು ಎಲ್ಲ ಮಸಾಲೆ ಗಿಸಾಲೆ ಎಟ್ಟು ಜಡ್ ಮಾಡ್ತಿದ್ದೆ. ಆದ್ರೆ ಯಾವ ಪ್ಲೇಸ್ ಮಾಡ್ತಿದ್ದೆ? ಹರಪನಹಳ್ಳಿ ಮಾಡ್ತಿದ್ದೆ. ಓಕೆ. ಹರಪನಹಳ್ಳಿ ಉಳ್ಕೊಂಡಿದ್ದೆ ನಾನು. ಮತ್ತೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಈಗ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ, ಪರಿಸರದಲ್ಲಿ ಎಲ್ಲ ನನ್ನ ವ್ಯವಹಾರ ಭಯಂಕರ ದೊಡ್ಡದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅವರು ಮಾಡಿದ್ದ ಒಂದು ಏನು ಒಂದು ಕೃಪೆ ಇದೆ ಅಥವಾ ಒಂದು ಹೆಲ್ಪ್ ಇದೆ, ಅದನ್ನ ಇವತ್ತು ತಾವು ನೆನ್ಸ್ಕೊಂತಿದ್ದೀರಾ ಅಂದ್ರೆ ಗ್ರಾಟಿಟ್ಯೂಡ್ ತಾವು ಇಟ್ಕೊಂಡಿದ್ದೀರಾ, ಅದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಎಲ್ಲ ಎಷ್ಟೋ ಜನ ನಾನು ನೋಡಿದ್ದೀನಿ, ಎಲ್ಲ ಆಗಿರುತ್ತೆ, ಎಲ್ಲ ಹೆಲ್ಪ್ ಸಿಕ್ಕಿರುತ್ತೆ, ಎಲ್ಲ ಆಗಿರುತ್ತೆ, ಬಟ್ ಅವ್ರು ನೆನ್ಸ್ಕೊಳ್ಳಲ್ಲ, ನೆನ್ಪು ಮಾಡ್ಕೊಳ್ಳಲ್ಲ. ಇದು ಬಹಳ ನನಗೆ ಖುಷಿ ಕೊಡುವಂಥ ವಿಚಾರ. ನೆನವು ಯಾಕೆ ಬೇಕಂತ ಹೇಳಿದ್ರೆ, ನೆನವು ಯಾಕೆ ಬೇಕಂದ್ರೆ ಅದು ನಾವು ಮಾಡಿದ್ದನ್ನ ನಾವು ಉಣ್ತಾ ಇದ್ದೀವಿ ಇವತ್ತು. ಅವ್ರು ಮಾಡಿದ್ದನ್ನ ನಾವು ಉಣ್ತಾ ಇದ್ದೀವಿ, ಮತ್ತು ಅದು ಮಾಡ್ಲಿಕ್ಕೆ ಆಗ್ತದೆ. ಈಗ ಇವತ್ತು ಊಟ ಮಾಡ್ಬೇಕು, ಈಗ ಇದು ಉಪವಾಸ ಇದ್ದೇವೆ ಅಂತ ಹೇಳಿದ್ರೆ ನಮಗೇನಾಗ್ತದೆ, ಹೊಟ್ಟೆ ಹಸಿತದೆ ಅಲ್ವಾ, ನಾವು ತಿನ್ಲಿಕ್ಕೆ ಮನಸ್ಸು ಮಾಡ್ತದೆ. ಹಾಗೆ ಅವ್ರನ್ನ ಬರ್ತದೆ. ಸೂಪರ್. ಅದಕ್ಕೆ ಮಾಡಿದ್ದನ್ನ ಎಲ್ಲರೂ ಏನು ಮಾಡಿದರೆ ಅದು ಸಾರ್ಥಕ ಆಗಿದೆ. ಅದು ನಮಗೂ ಕೂಡ ಸಾರ್ಥಕ ಆಗಿದೆ. ನಾವು ಅಲ್ಲಿ ಇದ್ಕೊಂಡು ಆಮೇಲೆ ಹೊಲ ಮನೆ ನೋಡ್ಕೊಂಡು ಅಲ್ಲಿದ್ದ ಕ್ರಿಯೆಗಳನ್ನೆಲ್ಲ ಮಾಡಿ ಸಾಕಷ್ಟು ನಾವು ಕಷ್ಟ ತಗೊಂಡ್ವಿ. ಅಂದ್ರೆ ಅವ್ರ ವಿಶ್ವಾಸಕ್ಕೆ ನಾವು ಘಾತ ಮಾಡಿಲ್ಲ. ಅವ್ರೇನು ನನಗೆ ಕೆಲಸ ಕೊಟ್ಟಿದ್ರು, ಆ ಕೆಲಸ ಮಾತ್ರ ಒಂದು ಪೈಸಾ ಆ ಕಡೆ ಮಾಡಲಾರ್ದೆ ನನ್ನ ಜೀವನ ಮಾಡಿದೆ. ನನ್ನ ಲೋನ್ ತೆಗೆದಿದ್ರು, ಆ ಲೋನ್ ಕೂಡ ಇದು ಮಾಡಿದೆ. ಎಲ್ಲ ಕಷ್ಟಗಳನ್ನ ಆ ರೀತಿಯಿಂದ ನಾವು ಮಾಡ್ಕೊಂಡು ಬಂದ್ವಿ ನಾವು. ಆದ್ರೆ ನಮ್ಮ ಅಣ್ಣ ತಮ್ಮಂದ್ರು ಸಹಾಯ ಕೂಡ ಸಾಕಷ್ಟು ಇದೆ. ರೈಲ್ವೆಯಲ್ಲಿ ಎಷ್ಟು ವರ್ಷ ತಾವು? ನಾವೇನದೆ 34 ವರ್ಷಕ್ಕೆ ರಿಟೈರ್ಮೆಂಟ್ ಆಯ್ತು. 34 ಇಯರ್ಸ್ ನಾವು ಸರ್ವಿಸ್ ಮಾಡಿದ್ವಿ ಟೋಟಲ್. 1977ದಿಂದ 2012 ಹಾಗೆ. ವಿದ್ಯಾಭ್ಯಾಸದ ನಂತರ ತಮ್ಮ ವೃತ್ತಿ ಜೀವನದ ಬಗ್ಗೆ ತಿಳಿಸ್ತೀರಾ? ವೃತ್ತಿದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ನನ್ನ ತಂದೆ ಆಶೀರ್ವಾದ, ಅಪ್ಪನ ಆಶೀರ್ವಾದ. ಹೌದು. ಅದು ಹೇಗೆ ಅಂತ ಹೇಳಿದ್ರೆ, ನಾನು ಅಲ್ಲೇ ಹೇಗಾದ್ರೂ ಫೌಂಡಿಂಗ್ ಮಷಿನ್ ಇಟ್ಕೊಂಡಿದ್ದೆ. ಆಮೇಲೆ ಅಲ್ಲಿ ನಾನು ನನ್ನ ಜೀವನ ಸಾಗಿಸ್ತಾ ಇದ್ದೆ. ಚೆನ್ನಾಗಿ ನಡೀತಾ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ಆ ಹಳ್ಳಿ ಊರಿನಿಂದ ಎಲ್ಲ ಅಕ್ಕಪಕ್ಕದ ಊರಿನಿಂದ ಪ್ರತಿಯೊಬ್ಬರು ನಮ್ಮಲ್ಲಿನ ಬಂದು ಅದು ಖಾರ ಕುಟ್ಟಿಸ್ಕೊಂಡು, ಯಾಕಂದ್ರೆ ಬೇರೆ ಯಾವುದು ಇರಲಿಲ್ಲ ಅಲ್ಲಿ ವ್ಯವಸ್ಥೆ. ನಮ್ದು ಒಂದೇ ಆ ಮಷೀನಲ್ಲಿ ಹಾಕಿದ್ದು ಫಸ್ಟ್ ನಮ್ದೇ. ಅದು ನಮ್ ಬಿಟ್ಟು ಬೇರೆ ಯಾರು ಇಲ್ಲ, ನಮಗೆ ಕಾಂಪಿಟೇಟಿವ್ ಯಾರಿಲ್ಲ ಆಗಿತ್ತು. ಇಲ್ಲಿ ಇಡ್ಲಿ ಆ ಥರ ಇತ್ತು, ಅಲ್ಲಿ ಆಮೇಲೆ ನಾವು ಅಲ್ಲಿಂದ ಮಸಾಲೆ, ಆಮೇಲೆ ಖಾರ ಪುಡಿ, ಅರಶಿನ ಪುಡಿ, ಹವೇಜ್ ಪುಡಿ, ಪ್ರತಿಯೊಂದು A to Z ನಾವೇನು ಮಾಡಿದ್ವಿ, ಪಾಕೆಟ್ ಮಾಡಿ ಎಲ್ಲ ಸೇಲ್ ಮಾಡ್ತಿದ್ವಿ. ಪೂರ ಪರಿಸರದಲ್ಲಿ ಎಲ್ಲ ಪ್ರತಿಯೊಂದು ದಾವಣಗೆರೆವರೆಗೆ ಈ ಕಡೆಯಿಂದ ಈ ಕಡೆ, ಆ ಕಡೆ ಎಲ್ಲ ಹೊಸಪೇಟದಿಂದ ಈ ಕಡೆ, ಆಮೇಲೆ ಕೂಡ್ಲಿಗೆ ತನಕ
ಹೀಗೆಲ್ಲ ಪ್ರತಿಯೊಂದು ಕಡೆ ಸಪ್ಲೈ ಮಾಡ್ತಿದ್ದೆ. ಓಕೆ. ದೊಡ್ಡ ವ್ಯವಸಾಯ ಕೂಡ ನಾವು ಅಂದ್ರೆ ನಡೀತಿತ್ತು ಅದು. ಆಮೇಲೆ ಇದು ಮೆಣಸಿನ್ಕಾಯಿ ಕೂಡ ನಾವು ಏನು ಮಾಡಿದ್ವಿ, ಅದು ಪರ್ಚೇಸ್ ಮಾಡಿ ಅದನ್ನು ಸೇಲ್ ಕೂಡ ಮಾಡಿ ಅದು ಸುದ್ದ ಲಾಭ ಅಂದರೆ ಲಾಭದಾಯಕ ಏನಿದ್ದಿದೆ ಅದೆಲ್ಲ ಪ್ರತಿಯೊಂದು ಮಾಡ್ತಿದ್ರಿ, ನಮಗೆ ಸಂಬಂಧಪಟ್ಟಿದ್ದೆ. ಓಕೆ. ಹಾಗೆ ಅದು ಮಾಡ್ತಿದ್ವಿ. ತಂದೆಯವ್ರು ಏನು ಮಾಡಿಬಿಟ್ರೆ ಇಲ್ಲಿ ರೈಲ್ವೆ ಇದ್ದಾಗ ಅವ್ರದ್ದು ರಿಟೈರ್ಮೆಂಟ್ ಸ್ವಲ್ಪ ಸಮೀಪ ಬಂದಿದ್ದು, ಹತ್ರ ಇದ್ದಾಗ ಅವರು ತಮ್ಮ ಮೇಲಿನ ಅಧಿಕಾರಿಗಳಿಗೆ ಅಂದರೆ DE ಅಂತ ಹೇಳಿದ್ದಾರೆ, ಡಿವಿಷನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದರೆ ಅವ್ರಿಗೆ ಇಲ್ಲ ರಿಕ್ವೆಸ್ಟ್ ಅಲ್ಲ, ಅವರು ಇವರಿಗೆ ನಿಮ್ಮ ಒಂದು ಮಗನಿಗೆ ನಾನು ಕೆಲಸ ಹಚ್ಚಿ ಕೊಡ್ತೇನೆ ಅಂತ ಹೇಳಿ ಅವ್ರು ಹೇಳಿದ್ರು, ಪ್ರಾಮಿಸ್ ಮಾಡಿದ್ರು. ಹೌದು, ಪ್ರಾಮಿಸ್ ಮಾಡಿ ಅವ್ರು ಮಾಡಿದ್ರು. ಇವ್ರಿಗೆ ಕರೆದು, ಯಾಕಂದ್ರೆ ಇವ್ರು ಇದು ನೋಡಿ ಇವ್ರ ಕೆಲಸ ಇವ್ರ ವರ್ಕ್ ಅದ್ರ ನಾನು ಇದೊಂದು ಕೆಲಸ ಮಾಡಿ ಹೋಗ್ಬೇಕು, ನನಗೆ ಒಂದು ಇಷ್ಟು ಮಾಡ್ಬೇಕಂತ ಅನಿಸ್ತದ ಅಂತೇಳಿ ಆ DE ಅವ್ರು ಸ್ವತಃ ಹೇಳಿದ್ರು. ಅದರಿಂದ ನಮ್ಮ ತಂದೆಯವ್ರು ಏನು ಮಾಡಿಬಿಟ್ರೆ ಡೈರೆಕ್ಟ್ ನನ್ನ ಹತ್ರ ಬಂದ್ಬಿಟ್ರು. ಯಾಕಂದ್ರೆ ನನಗೆ 25 ವರ್ಷ ಕಂಪ್ಲೀಟ್ ಆಗ್ಲಿಕ್ಕೆ ಬರೀ ಒಂದೇ ತಿಂಗಳು ಉಳಿದಿತ್ತು. 20 years ಆಗಲಿಕ್ಕೆ 25 years. ಯಾಕಂದ್ರೆ 25 years ನಂತರ ಅವಾಗ ಕೆಲಸಕ್ಕೆ ತೊಗೊಂತಿರ್ಲಿಲ್ಲ. ಓಕೆ. ಈಗೇನದ 35 ಬಂದದ ಈಗ. ಮೊದಲು ಹಾಗಿರ್ಲಿಲ್ಲ. 25 ವರ್ಷಕ್ಕೆ ಅದು ಮುಕ್ತಾಯ, ಆಮೇಲೆ ಬಂದು ತೊಗೊಳಂಗಿಲ್ಲ. ಅದಕ್ಕೆ ನನಗೆ 1 ತಿಂಗಳು ಇತ್ತು, ನಮ್ಮ ದೇವೇಂದ್ರಿಗೆ 4 ತಿಂಗಳು ಹಿಂಗೆ ಇತ್ತು. ಅದಕ್ಕೋಸ್ಕರವಾಗಿ ಅದು ಡಿಫ್ರೆನ್ಸ್ ಆಯ್ತಲ್ಲ. ಈಗ ಇವರಿಂದ ಮೊದಲು ನಿಂದ ಆಗಲಿ, ಆಮೇಲೆ ಅವ್ನು ಮಾಡಿದ್ರೆ ಆಗ್ತದೆ, ದೇವೇಂದ್ರ ಮಾಡೋದು ಅಂತ ಹೇಳ್ಕೊಂಡ್ರೆ ನನಗೆ ಅವ್ರು ಏನು ಮಾಡಿದ್ರೆ ಈ ಎಲ್ಲ ವ್ಯವಸ್ಥೆ ಒಂದು ರಾತ್ರಿ ನನಗೆ ಪೂರ ಲಕ್ಷ ಕೊಟ್ಟಿದ್ದಾರೆ ಅವರು. ಓ ಮೈ ಗಾಡ್. ನಾನು ಅನ್ನೋ ಇದೇ ಕೆಲಸ ನಾನು ಮಾಡ್ತೀನಿ, ಇದರಲ್ಲಿ ಬೇಕಾದ ಸಾಧನೆ ಇದೆ, ನಾ ಎಲ್ಲ ಮಾಡ್ಕೊಂಡು ಹೋಗ್ತೇನೆ ಬೇಕಾದಂಗೆ. ಅಲ್ಲಿ ಆರ್ಕೆಸ್ಟ್ರಾನೇ ಇತ್ತು ನಂದು. ಆರ್ಕೆಸ್ಟ್ರಾ ಕೂಡ ನಾನು ಮಾಡ್ತಿದ್ದೆ. ರಾತ್ರಿ ಆರ್ಕೆಸ್ಟ್ರಾ ಇದು ಮಾಡೋದು, ಪ್ರಾಕ್ಟೀಸ್ ಮಾಡೋದು, ಆಮೇಲೆ ಎಲ್ಲೆಲ್ಲಿ ಪ್ರೋಗ್ರಾಮ್ ಇರ್ತಾವೆ ಅದು ಮಾಡೋದು, ಹಾಗೆಲ್ಲ ಹಾರ್ಮೋನಿಯಂ ಕೂಡ ನಾನು ಮಾಡ್ತಾ ಇದ್ದೆ. ಸಾಕಷ್ಟು ಪ್ರೋಗ್ರಾಮ್ ಮಾಡಿದ್ದೇನೆ. ಹಾಗೆ ಆ ಪ್ರೋಗ್ರಾಮ್ ಮಾಡ್ತಾ ಇದು ಕೂಡ ಮಾಡ್ತಿದ್ದೆ. ಎಲ್ಲ ಕೆಲಸ ಅಂದ್ರೆ ಭಯಂಕರ ಅದು ಪ್ರಚಲಿತ ಆಗ್ಬಿಟ್ಟಿದೆ. ಜಾಬ್ ಏನಾಯ್ತು, ಹೇಗಾಯ್ತು? ಆಮೇಲೆ ಇವ್ರು ನನಗೆ ಒಂದು ರಾತ್ರಿ ಕೂತ್ಕೊಂಡೆ, ನೋಡಪ್ಪ ಏನು ಬೇಕಾದಿರಲಿ, ನಾನು ನಿನಗೆ ಇದೊಂದು ಸಹಾಯ ಮಾಡ್ಬೇಕಂತ ಹೇಳಿ ನನ್ನ ಮನಸ್ಸೊಳಗೆ ಬಂದ್ಬಿಟ್ಟದೆ. ಯಾಕಂದ್ರೆ ಅವ್ರು ಆಲ್ರೆಡಿ ನನಗೆ ಸ್ವತಃ ಅವರೇ ಭಾಷೆ ಕೊಟ್ಟಿದ್ದಾರೆ. ಯಾರೇ DE. ಮತ್ತು ಅಂದಮೇಲೆ ನಿನಗೆ ಈ ಚಾನ್ಸ್ ಯಾಕೆ ಕಳ್ಕೊಂತೀಯ, ಹೌದು, ಜೀವನಕ್ಕೆ ನಿನಗೆ ಆಧಾರ ಆಗ್ತದೆ. ಇದೇನದ ನೀನು ಇವತ್ತು ಮಾಡಿದ್ದೆ ನಾಳೆ ಇರ್ಬೋದು ಅಥವಾ ಇರದೇ ಇರ್ಬೋದು, ಅಥವಾ ನಿನಗೆ ಇವತ್ತು ಕಡಿಮೆ ವ್ಯವಹಾರ ಆಗ್ಬೋದು, ನಾಳೆ ಹೆಚ್ಚಿಗೆ ಆಗ್ಬೋದು. ಇದರಲ್ಲಿ ಹಾಗಿಲ್ಲ, ಒಂದೇ ಥರದಿಂದ ಒಂದೇ ಲೆವೆಲಲ್ಲಿ ನೀನು ಆರಾಮ್ ಮೂವ್ಮೆಂಟ್ ಮಾಡ್ಬೋದು. ಇದು ಭಾಳ ಚೆನ್ನಾಗಿದೆ. ಆದರೆ ನೀವು ಹೋಗ್ಲಿಕ್ಕೆ ಬರ್ಲಿಕ್ಕೂ ಕೂಡ ಎಲ್ಲ ಅನುಕೂಲ ಕೂಡ ಪಾಸ್ ಅದ, ಪ್ರಿವಿಲೇಜ್ PTO ಸಿಗ್ತವೆ, ಆಮೇಲೆ ಎಲ್ಲ ಅನುಕೂಲ ಅದ, ನಿಂಗೆ ಯಾವುದೂ ತೊಂದರೆ ಇಲ್ಲ. ನೀವು ಬರೀ ಸುಮ್ಮನೆ ಹೂ ಅಂದ್ಬಿಡು ಸಾಕಷ್ಟೇ, ಮುಂದಿನ ಕೆಲಸ ಇದು ಮಾಡೋದು. ಹಾಗೆ ಹೇಳಿ ನನಗೆ ರಾತ್ರಿ 2:30-3 ಗಂಟೆ ತನಕ ಅವರು ಲೆಕ್ಚರ್. ಅದು ಎಲ್ಲೇ ಬಸ್ ಸ್ಟ್ಯಾಂಡ್ದಲ್ಲಿ. ಓ ಮೈ ಗಾಡ್. ನಾ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಲ್ಲ, ಯಾಕಂದ್ರೆ ಯಾರಿಗೂ ಏನು ಇದಿಲ್ಲ, ಯಾರಿಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು. ನೈಟ್ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದೆ, ಅವ್ರವ್ರು ಮಲ್ಕೊಂಡಿರ್ತಾರೆ ಅಂತೇಳಿ ಅವ್ರು ನನಗೆ ಹೊರಗಡೆ ತಂದು ಕುಂಡಿಸ್ಕೊಂಡು ಮಾತಾಡಿದ್ರು. ಅವ್ರ ಆಶೀರ್ವಾದದಿಂದ ಇವತ್ತು ಅವ್ರು ಹೂ ಅಂದಿದ್ದಕ್ಕೆ ನಾನು ನಿಜವಾಗ್ಲು ಇವತ್ತಿಗೆ ನಾನು ಅವ್ರದ್ದೇ ನನ್ನ ಇದು ಆಶೀರ್ವಾದದಿಂದ ಊಟ ಮಾಡ್ತಾ ಇದ್ದೆ. ಇವತ್ತು ನನಗೆ ಪೆನ್ಷನ್ ಸಿಗ್ತದೆ, ಪೆನ್ಷನ್ ಸಿಗ್ತದೆ, ಎಲ್ಲ ಸಿಗ್ತದೆ ನನಗೆ. ಅಲ್ಲ, ಲೈಫಲ್ಲಿ ಸೆಕ್ಯೂರಿಟಿ ಅಲ್ವಾ? ಅದು ಸೆಕ್ಯೂರಿಟಿ ಅಲ್ಲ, ಬೇಕಾದಂತೆ ಲೈಫ್ ಇಸ್ ಸೆಕ್ಯೂರ್ಡ್. ಹೀಗೆ ನನ್ನ ಜೀವನ. ಅದ್ಭುತ. ಸರ್, ನಿಮ್ಮ ಸಂಗೀತದ ಪಯಣ ಹೇಗೆ ಪ್ರಾರಂಭವಾಯ್ತದು? ಸಂಗೀತದಲ್ಲಿ ನಿಮಗೆ ಗುರು ಯಾರು, ಅದು ಸ್ಫೂರ್ತಿ ಹೇಗೆ ನಿಮಗೆ ಶುರುವಾಯಿತು? ನನಗೆ ಸಂಗೀತ ಅಂತ ಹೇಳಿದ್ರೆ ಗುರು ನನಗೆ ಮೊಹಮ್ಮದ್ ರಫೀನೇ ಅವರೇ. ನನಗೆ ಯಾಕಂದ್ರೆ ನಾ ಮನಸಾರೆ ಅವರಿಗೆ ಪ್ರೀತಿ ಮಾಡ್ತೀನಿ, ಮಾನಸ ಗುರು ಪ್ರೀತಿ ಮಾಡ್ತೀನಿ. ಮತ್ತು ಅವ್ರ ಮನಸಾರೆ ನಾನು ಅದನ್ನು ಹಾಡನ್ನು ಕೇಳ್ತೀನಿ, ಅದು ಮನಸಾರೆ ಅದೇ ರೀತಿಯಿಂದ ನಾನು ಮಾಡ್ತೀನಿ. ಅವ್ರು ಹೇಗೆ ಇದು ಮಾಡ್ತಾರೆ ಹಾಗೆ ನನಗೂ ಕೂಡ ಹೇಳ್ಬೇಕು. ಅದಷ್ಟೇ ಅಲ್ಲ, ಇವನ್ ನಾನು ನೋಡಿದ ಪ್ರಕಾರ ಅವರ ಜೀವನ ಹೇಗಿತ್ತು, ಅವ್ರು ಎಷ್ಟು ಡೌನ್ ಟು ಅರ್ತ್ ಇದ್ರು, ಮತ್ತು ಅವರ ಎಷ್ಟು ಮೃದು ಸ್ವಭಾವ ಇತ್ತು, ನಿಮ್ದು ಹಾಗೆ ಇತ್ತಂತ ನಾವು ನೋಡಿದ ಪ್ರಕಾರ. ಹೌದು, ಅದು ಕಡೆ. ಯಾಕಂದ್ರೆ ಯಾರಿಗೂ ಸಹ ತಾವು ಒಂದು ಜೋರಾಗಿ ಮಾತಾಡೋದಾಗ್ಲಿ, ಒಬ್ರಿಗೆ ನೋವು ಮಾಡೋದಾಗ್ಲಿ, ನೋವಿಂದ ನೋವು ಪಡಿಸೋದಾಗ್ಲಿ, ಅದನ್ನ ತಾವು ಮಾಡಿಲ್ಲ ಇವತ್ತವರೆಗೂ. ಅದೇನಾಗುತ್ತೆ, ನಮ್ಮ ಗುರುವಿನ ಪ್ರಕಾರ ನಾವು ಶಿಷ್ಯರು ಆ ರೀತಿ ಬೆಳೆದು ಬಿಡ್ತೇವೆ. ಒಂದು ಸಣ್ಣ ವ್ಯಕ್ತಿಯಿಂದ ಹಿಡಿದ ದೊಡ್ಡ ವ್ಯಕ್ತಿವರೆಗೆ ಯಾರಿಗೂ ನಾನು ಇನ್ನೂವರೆಗೆ ಒಂದು ಮನಸ್ಸನ್ನ ಇಲ್ಲ, ಖಂಡಿತ ಇಲ್ಲ, ಪ್ರೀತಿ ತೋರಿಸೋ ಹೊರತಾಗಿ. ಅದಕ್ಕೆ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಇವತ್ತು ನಮ್ಮ ಚಿಕ್ಕಪ್ಪ ಅಂತ ಹೇಳಕ್ಕೂ ನಮ್ಗೆ ಖುಷಿ ಆಗುತ್ತೆ. ಎಷ್ಟಾದ್ರೂ ಅವ್ರ ಬಗ್ಗೆ ಬೇಕಾದಷ್ಟು ಎಷ್ಟು ಕಷ್ಟ ಇದ್ರು ಕೂಡ ಅದನ್ನ ನಿವಾರಣೆ ಮಾಡ್ಬೋದು ಹೊರತಾಗಿ
ಅದು ಅವ್ರಿಗೆ ದುಃಖ ಕೊಡೋಂಗಿಲ್ಲ ಅಲ್ವಾ? ಎಸ್. ಸಂಗೀತದ ಪಯಣ ಹೇಗೆ ಪ್ರಾರಂಭ ಆಯಿತು? ಸಂಗೀತ ಏನಂದರೆ ನನಗೆ ಚಿಕ್ಕವನಿದ್ದಾಗಲಿಂದ ಚಾಲು ಆಯಿತು. ಯಾವ ವಯಸ್ಸಿಂದ? ವಯಸ್ಸಂದ್ರೆ ಭಾಳ ಸಣ್ಣ ಇದ್ದು ಅಂದರೆ ಓಕೆ. ಅವಾಗ ನಮ್ಮ ಮಾಮಾವ್ರು ಇದ್ರು ಆ ಟೈಮ್ಗೆ. ನಮ್ಮ ತಾಯಿಯವರು ಅಣ್ಣ ತಮ್ಮಂದ್ರು ಓಹೋ, ಇಬ್ಬರು ಇರ್ತಿದ್ರು, ಓಕೆ. ರಾಮ ಮತ್ತು ಲಕ್ಷ್ಮಣ ಅಂತ ಹೇಳಿ. ಓಹೋ. ಅವ್ರಿಬ್ಬರನ್ನ ಈಗ ನನ್ನ ಹಾಡನ್ನು ಕೇಳೋದು ಇದು ಮಾಡೋದು ಅದರಿಂದ ಅವ್ರಿಗೆ ಭಾಳ ಇಂಪ್ರೆಷನ್ ಆಗ್ತಿತ್ತು. ಓಕೆ. ಅವ್ರೇನು ಮಾಡ್ಬಿಡ್ತು ಅಂದರೆ ನನಗೆ ಬಾಜು ಕುಂದಿಸ್ಕೊಂಡು ತೊಡಿ ಹೀಗೆ ಮಾಡಿ ಚೂಡ್ತಿದ್ರು. ಚೂಟಿ ಹೇಳ್ತಿದ್ರೆ ಈಗ ನಾನು ರೇಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈಗ ಮಾಡಿದ ತಕ್ಷಣ ನನ್ಗೆ ಹಾಡು ಸ್ಟಾರ್ಟ್ ಆಗ್ಬಿಡುದು. ಅಂದ್ರೆ ಅವಾಗಲಿಂದ ಸಣ್ಣ ಇದ್ದಾಗಲಿಂದ ನನಗೆ ಆ ರೀತಿಯಿಂದ ಅದು ಹವ್ಯಾಸ ಮತ್ತು ಅದನ್ನ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಹರದ್ಮೇಲೆ ನಾನು ಮತ್ತೆ ಇಷ್ಟೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಎಲ್ಲಿ ನಾನು ಅದನ್ನ ನಮ್ಮ ಮಾಮ ಕಡೆ ಇದು ಮಾಡಿದೆ, ಅದೇ ಜಾಗದಲ್ಲಿ ಮತ್ತೆ ಅಲ್ಲೇ ಶುರು ಮಾಡಿದೆ. ಸಾಕಷ್ಟು ಪ್ರೋಗ್ರಾಮ್ ಕೊಟ್ಟಿನಿ. ಆಮೇಲೆ ಫಸ್ಟ್ ನಂದು ಏನದ ಬ್ಯಾಂಡ್ ಕಂಪ್ನಿನಲ್ಲಿ. ಓಹೋ, ಓಕೆ ಓಕೆ. ಯಾವ ಬ್ಯಾಂಡ್ ಇದು? ಸಂಗಮ್ ಬ್ಯಾಂಡ್ ಅಂತ ಹೇಳಿ. ಸಂಗಮ್ ಬ್ಯಾಂಡ್ ತುಂಬಾ ಪಾಪ್ಯುಲರ್ ಕೇಳಿದ್ದೀನಿ. ಯಾಕಂದ್ರೆ ನಮಗೇನದ ಈ ಲಘು ಸಂಗೀತದಲ್ಲಿ ಯಾರಾದ್ರೂ ಸಹಜವಾಗಿ ಹಾಡಬಹುದು. ಹೌದು ಹೌದು. ಈಗ ಅಂದ್ರೆ ನಮ್ಗೇನದ ಈ ಕರೋಕೆ ಅದ ಇಲ್ಲ, ನಾನು ಕೇಳ್ಬಿಟ್ಟಿದ್ದೀನಿ ಬ್ಯಾಂಡ್ ಅಲ್ಲಿ ಹಾಡೋದು ಬಹಳ ಕಷ್ಟ ಅಂತ. ಯಾಕಂದ್ರೆ ಆ ಸೌಂಡ್ ಹೆಚ್ಚಿರುತ್ತೆ, ಆಮೇಲೆ ನೀವು ಅದಕ್ಕೆ ವಾಲ್ಯೂಮ್ ಹೆಚ್ಚು ಕೊಡಬೇಕು. ಹೌದು ಹೌದು. ಅದಕ್ಕಾಗಿ ನಾವು ಭಾಳ ಪ್ರಾಕ್ಟೀಸ್ ಮಾಡ್ತೀವಿ. ನಾವು ಎಲ್ಲಿ ಹೋಗೇವಿ ಮತ್ತೆ ಹೇಗ್ರಿ ಅದನ್ನ ನಾವು ರಿಯಾಕ್ಷನ್. ಅವಾಗ ನಮಗೆ ಪ್ರತಿಧ್ವನಿ ಇರಲಿಲ್ಲ. ಪ್ರತಿಧ್ವನಿಗೋಸ್ಕರವಾಗಿ ಎಕೋ ಇರಲಿಲ್ಲ. ನಾವು ಅದಕ್ಕಾಗಿ ನಾವು ಏನ್ ಮಾಡ್ತಿದ್ವಿ, ಉಣಕಲ್ ಗುಡ್ಡ ಆಗ್ಲಿ ಅಥವಾ ಈ ಕಡೆ ಹಾಗೆ ದೂರ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು. ಅದು ಒಂದ್ಸತಿ ಆವಾಜ್ ತೆಗೆದ್ರೆ ಅದು ತಿರುಗಿ ವಾಪಸ್ ಬರೋದು. ಇಲ್ಲಾಂದ್ರೆ ಅದು ಗುರ್ತಾಗ್ತಿಲ್ಲ ಹಾಗೆ. ಆಮೇಲೆ ಇವನ್ ಸ್ಮಶಾನದಲ್ಲಿ ಕೂಡ ಹೋಗಿ ನಾವು ಸ್ಮಶಾನದಲ್ಲಿ ಕೂಡ ಆ ಗುಂಬಜ್ ಇರ್ತದೆ, ಆ ಗುಂಬಜಲ್ಲಿ ನಮಗೆ ಸೌಂಡ್ ರಿಫ್ಲೆಕ್ಟ್ ಹೀಗೆ. ಬಟ್ ಸಂಗಮ ಆರ್ಕೆಸ್ಟ್ರಾದಲ್ಲಿ ಎಲ್ಲ ಬ್ಯಾಂಡ್ ಅಲ್ಲಿ ಎಲ್ಲ ನಾನು ಆ ಹೊತ್ತಿಗೆ ಅಲ್ಲೇ ಎಕೋ ಇತ್ತ. ಅವಾಗ ಅದು ಇದು ಇದಲ್ಲ ಅವ್ರದಲ್ಲಿ. ಈಗ ರಫಿ ಫಸ್ಟ್ ನನಗೆ ಯಾವುದು ರಫಿ ಪ್ರಥಮ ಸೆಲೆಕ್ಷನ್, ಮೊದಲನೇ ಸೆಲೆಕ್ಷನ್. ಎರಡನೇ ಕಿಶೋರ್ ಮನ್ನಾಡೆ. ಆಮೇಲೆ ಏನದ ಈ ಲತಾ ಮಂಗೇಶ್ಕರ್, ಆಮೇಲೆ ಆಶಾ ಭೋಸ್ಲೆ. ಅಂದ್ರೆ ಹೆಣ್ಣಿನ ಧ್ವನಿ. ಆಶಾ ಭೋಸ್ಲೆ, ಆಮೇಲೆ ಎಸ್ ಜಾನಕಿ ಹಾಡು ಹಾಡ್ತೀವಿ. ಎಸ್ ಜಾನಕಿ ಹಾಡ್ಲಿಕ್ಕೆ ಭಾಳ ಕಠಿಣ. ಇವನ್ ಲತಾ ಮಂಗೇಶ್ಕರ್ ಆಗಲಿ ಅಥವಾ ಇವ್ರದ್ದಾಗಲಿ ಸ್ವಲ್ಪ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹಾಡ್ಬೋದು. ಆದ್ರೆ ಫಿಮೇಲ್ ಹಾಡೋದು ಕಷ್ಟ. ಅವ್ರಿಗೆ ಅವ್ರದ್ದು ಹಾಡೋದು ಕಷ್ಟ. ಜಾನಕಿ ಅವರು, ಎಸ್ ಜಾನಕಿ ಅವರು ಬಹಳ ಜಬರ್ದಸ್ತ್ ಅವರು. ಅವ್ರಂಗ ನಮಗೆ ಅದು ಹಾಡ್ಬೇಕಂದ್ರೆ ಭಾಳ ಕಷ್ಟ. ಹೈ ಪಿಚ್, ಹೈ ನೋಟ್ಸ್. ಅದಕ್ಕೆ ಆ ನೋಟ್ ರೀಚ್ 100% ರೀಚ್ ಆಗ್ತದೆ. ಅದಕ್ಕೆ ನನಗೆಲ್ಲ ಬೆಳಗಾವದಲ್ಲಿ ಇದೆ. ಮತ್ತೆ ತಮಗೆ ಟ್ರೈನಿಂಗ್ ಏನಾದ್ರು ತಗೊಂಡಿದ್ದಿರ್ತ? ಏನೂ ಇಲ್ಲ. ನಾ ಟ್ರೈನಿಂಗ್ ಇಲ್ಲ, ಫಕ್ತ ಕೇಳಿದಷ್ಟೇ. ಕೇಳಿ ಕನ್ನಡದಿಂದ ಕೇಳಿದ್ರೆ ಅದನ್ನು ಏನು ಶ್ರವಣ ಮಾಡಿರ್ತೇನೆ ಆ ಶ್ರವಣನ ಮತ್ತೊಮ್ಮೆ ರಿಪೀಟ್. ಆಮೇಲೆ ಅವ್ರೇನು ಹಾಡ್ತಿರ್ತಾರಲ್ಲ ಆ ಹೊತ್ತಿಗೆ ನಾನು ಕೂಡ ಅವ್ರ ಗೂಡನೇ ಹಾಡು ಹತ್ತಿದಾಗ ಅವ್ರ ಗೂಡನೇ ಹಾಡ್ತಿದ್ದೆ ನಾನು. ಯಾಕಂದ್ರೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ಗುರುಗಳ ಕೂಡ ನಾವು ಹಾಡಬೇಕು. ಗುರುಗಳ ಬಾಯಿಲಿಂದ ಬಂದಿದ್ದ ಆ ಶಬ್ದಗಳನ್ನು ನಾವು ಕೂಡ ಅದೇ ರೀತಿಯಿಂದ ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಕಲಿಬೇಕು. ಅದಕ್ಕೆ ನಾನು ಮಾಡ್ತಿದ್ದೆ, ಎಲ್ಲ ಪ್ರತಿಯೊಂದು ಹಾಡು ಅವ್ರದ್ದು ಹಾಕೋದು, ಆಮೇಲೆ ನಾನು ಅದನ್ನು ಹಾಡೋದು. ಈ ರೀತಿ ಮಾಡಿ ಸಾಕಷ್ಟು ಪ್ರಯತ್ನ ಮಾಡಿ ಒಂದು ಮಟ್ಟಕ್ಕೆ ಬಂದೆ. ವೀಕ್ಷಕರೇ, ಆದಷ್ಟು ಬೇಗ ಇವರ ಒಂದು ಲೈವ್ ಸಿಂಗಿಂಗ್ನ ನಾವು ಅರೇಂಜ್ ಮಾಡ್ತಾ ಇದೀವಿ. ಸೊ ಇವತ್ತು ಸಂದರ್ಶನ ಮಾತ್ರ ಮಾಡ್ತಿರೋದು. ಇವರ ಬಗ್ಗೆ, ಇವರ ಒಂದು ಜೀವನ ಚರಿತ್ರೆ ಬಗ್ಗೆ ಕಂಪ್ಲೀಟ್ಲಿ ಅವ್ರು ಹೇಳಿ ಅಂತಲೇ ನಾವು ಭಾಳ ಆತುರದಿಂದ ನಾನು ಇವತ್ತು ಕಾಯ್ದಿದ್ದೀನಿ. ಸೊ ಸಂಗೀತ ಅಂದರೆ ಎಲ್ಲ ರೀತಿಯ ಹಾಡುಗಳು ಹಾಡ್ತಿದ್ರ? ಎಲ್ಲ ರೀತಿಯ. ನಾನು ಕೇಳಿಪಟ್ಟಿಗೆ ಮಟ್ಟಿಗೆ ತಾವು ಮೊಹಮ್ಮದ್ ರಫಿ ಅವರ ಪ್ರತಿಯೊಂದು ಹಾಡು ನನಗೆ ಬರ್ತಾ ಇರಲಿ, ಆದರೆ ಅದು ಬರೋದಂಗ ನಾನು ಬಿಡ್ತಿರ್ಲಿಲ್ಲ. ಬೆನ್ನತ್ತಿ ಬಿಡ್ತಿದ್ರಿ. ಒಂದು ಸರ್ತಿ ಅದು ರೆಕಾರ್ಡ್ ಸ್ಟಾರ್ಟ್ ಆಯ್ತು ಅಂದರೆ ಅದು ನನಗೆ ಬಂದಿಲ್ಲ, ಮತ್ತೆ ಹಚ್ತಿದ್ದೆ, ಮತ್ತೊಮ್ಮೆ ಮಗ್ದೊಮ್ಮೆ ಅದು ಹಾಗೆ ಮಾಡಿ ನನಗೆ ಚೆನ್ನಾಗಿ ಪ್ರಾಕ್ಟೀಸ್. ಅಂದ್ರೆ ವಾಯ್ಸ್ ಏನಿದೆ ಆ ವಾಯ್ಸ್ ನನಗೆ ಪೂರ ಕ್ಯಾಚ್ ಆಗಿದೆ. ಸೂಪರ್ ಅದ್ಭುತ. ಸೊ ಬ್ಯಾಂಡ್ ಆದಮೇಲೆ ಮುಂದೆ ತಾವು ಹೇಗೆ ಮುಂದುವರಿಸಿದ್ರಿ? ಈ ಬ್ಯಾಂಡ್ಗೆ ನನಗೆ ಏನದ ಒಬ್ಬರು ಸಾಥಿ ನನಗೆ ಸಿಕ್ಕಿದ್ರು. ಅಂದ್ರೆ ನನಗೆ ಬ್ಯಾಂಡ್ ಕಂಪ್ನಿ ನನಗೆ ಸಂಪರ್ಕ ಇರಲಿಲ್ಲ. ಆ ಹೊತ್ತಿಗೆ ಇಕ್ಬಾಲ್ ಪೀರ ಅಂತ ಹೇಳಿ ಒಬ್ಬರು ಹಿಂದಿನಲ್ಲಿ ಹಾಡ್ತಿದ್ರು. ಅವರು ರಫಿ ಹಾಡೋರು.
ಅವರಿಂದ ನನಗೆ ಏನದ ಇದಕ್ಕೆ ಬಂದೆ ನಾನು. ಓಕೆ. ಅಂದರೆ ಅವರು ನಮ್ಮ ಸಂಪರ್ಕ ಆಯಿತು. ಆಮೇಲೆ ಎಷ್ಟೋ ಪ್ರೋಗ್ರಾಮ್ಗಳನ್ನು ಅವರು ಮಾಡ್ತಾಯಿದ್ರು. ನಾ ಬರೀ ಹೋಗ್ತಿದ್ದೆ, ಆಲಿಸ್ತಿದ್ದೆ, ಕೇಳ್ತಿದ್ದೆ. ಓಕೆ. ಆಮೇಲೆ ಏನದ ಕೊನೆಗೆ ಒಂದು ಟೈಮ್ ಅವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆ ಹೊತ್ತಿಗೆ ನಾನೇ ಖುದ್ದಾಗಿ ಅವ್ರ ಪ್ರೋಗ್ರಾಮ್ ಕೊಟ್ಟೆ. ಅದು ಪ್ರೋಗ್ರಾಮ್ ಕೊಟ್ಟ ತಕ್ಷಣ ರಫಿ ಹಾಡು ಎಕ್ದಮ್ ಅವ್ರಿಗೆ ಭಯಂಕರ ಪಾಪ್ಯುಲರ್ ಆಗಿಬಿಡ್ತು. ಅದು ವಾಯ್ಸ್ ಕೇಳಿ ಅವರಿಗೆ ನಿಮ್ಮ ಧ್ವನಿನೇ ಬೇಸಿದೆ. ಅದು ನೋಡಿ ಖರ್ಚು ಧ್ವನಿ ಅಂತಲ್ಲ, ಬೇಸ್ ಧ್ವನಿ ಏನಂತಾರೆ, ಕಂಚಿನ ಕಂಠ. ಆ ಕಂಠಕ್ಕೆ ಬೆಲೆ ಇದೆ. ಆಮೇಲೆ ಶುರು ಆಯ್ತು ನೋಡಿ ಅಲ್ಲಿಂದ ನನಗೆ ಪಯಣ. ನಾವು ಇಡೀ ರಾತ್ರಿ ನಾವು ಹಾಗೆ ಇದು ಮಾಡ್ತೇವೆ. ಬ್ಯಾಂಡ್ ಕಂಪ್ನಿಯಲ್ಲಿ ಬರೀ ಒಂದು 2 ತಾಸು 3 ತಾಸು ಹಾಗೆ ಮಾಡೋಂಗಿಲ್ಲ. ಯಾಕಂದ್ರೆ ಇಡೀ ಹೋಲ್ ನೈಟ್ ನಿಮ್ಗೆ ಅಷ್ಟು ಎನರ್ಜಿ ಬರ್ತದೆ. ಸಾಕು ಹೌದಾ? ಅವಾಗಿತ್ತು ಸಾಕು. ಓ ಮೈ ಗಾಡ್. ಅಂದ್ರೆ ಅಂತ ಪ್ರಾಕ್ಟೀಸ್ ನಮ್ದು ಸಾಮಾನ್ಯ ಪ್ರಾಕ್ಟೀಸ್ ಅಲ್ಲ ಅಲ್ವಾ? ಆ ರೀತಿ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಅದಕ್ಕಾಗಿ ಅದು ನಿಜವಾಗ್ಲೂ ಸಾಧನೆ. ನಮ್ಮ ಜೀವನ ಅದಕ್ಕೆ ತೇದಂಗೆ ಲೆಕ್ಕ. ನಮ್ಮ ಗೆಲುವು ಅಲ್ಲಿತ್ತು. ಜೀವನ ತೇದಂಗೆ ಆ ನಮೂನಿ ಕೆಲಸ ಮಾಡಿದ್ವಿ ನಾವು. ಮೈ ಗಾಡ್, ಅಷ್ಟೊಂದು ಕೆಲಸ ಮಾಡಿದ್ವಿ. ನಿಮ್ಮ ಓನರು ಬಿಡ್ತಿರ್ಲಿಲ್ಲ ಅಲ್ವಾ? ಬಿಲ್ಕುಲ್. ಆ ದಿನಗಳು ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ, ಭಯಂಕರ ಖುಷಿ ಆಗ್ತದೆ. ಅಂದ್ರೆ ಅವ್ರ ಧ್ವನಿನಲ್ಲಿ ಏನದೆ ಆ ಮಿಲೋಡಿಯಸ್ನೆಸ್, ಎಷ್ಟೊಂದು ಭಾವ, ಆ ಭಾವ ಮತ್ತು ಆ ಮಿಲೋಡಿಯಸ್ನೆಸ್, ಆಮೇಲೆ ಮಾಡ್ತಕ್ಕಂಥ ಎಷ್ಟೋ ಕಾರ್ಯಗಳು ಏನದೆ ಅದರಲ್ಲಿ ನಮಗೆ ಎದ್ದು ಕಾಣ್ತಾವೆ. ಅಂದ್ರೆ ಒಂದು ಸಣ್ಣ ಶಬ್ದ ಇದ್ರು ಕೂಡ, ಯಾಕಂದ್ರೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ನಿಷ್ಠೆಯಿಂದ ಮಾಡಿದಿರ ನಿಮ್ಮ ಜೀವನದಲ್ಲಿ ಅಲ್ವಾ? ಅದು ಸಂಗೀತ ಆಗ್ಲಿ, ಅಥವಾ ಇಡ್ಲಿ ಮಾಡೋದಾಗ್ಲಿ, ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಆಗ್ಲಿ, ಅಥವಾ ಆ ಒಂದು ಖಾರ ಕುಟ್ಟೋ ಮಷೀನ್ ಆಗ್ಲಿ ಅಲ್ವಾ? ನಾ ಏನಂತಿದ್ದೆ, ನಾನು ಅನ್ನೋದು ಏನಂತ ಹೇಳಿದ್ರೆ, ನಾವೇನ್ ದುಡಿದೇವಲ್ಲ ಅದೇ ನಮ್ಮ ಮಕ್ಕಳಿಗೆ ಬರ್ತದೆ. ಅಂದ್ರೆ ದುಡಿಬೇಕಾದ್ರೆ ನಿಯತಿದಿಂದ ನಾವು ದುಡಿದ್ರೆ ನಮ್ಮ ಮಕ್ಕಳು ನಿಯತಿದಿಂದ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಇದರಿಂದ ಅವ್ರಿಗೆ ಊಟ ಹಾಕಿದ್ರೆ ಅದು ಏನ್ ಮಾಡ್ತದೆ, ನಮ್ಮ ಜೀವನನ ಕೆಡಿಸ್ಬಿಡ್ತದೆ, ನಮ್ಮ ಪರಿವಾರನ ದೂರ ಮಾಡ್ಬಿಡ್ತದೆ, ನಮಗೆಲ್ಲರೂ ದೂರ ಆಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾ ಯಾವಾಗ ನಿಯತಿದಿಂದ ಮಾಡ್ಕೊಂಡ್ ಬಂದಿನಿ, ನಿಯತದಿಂದನೇ ಇರ್ತೀನಿ. ಮತ್ತು ನನ್ಗೆ ಕೂಡ ನನ್ನ ಸಂಪರ್ಕದಲ್ಲಿ ಇರ್ತಕ್ಕಂಥ, ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ, ನಮಗೆ ರಿಲೇಷನ್ ಇರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬರು ಇಂಥವ್ರು ಅಂತಲ್ಲ, ನಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಪ್ರತಿಯೊಬ್ಬರು ಭಯಂಕರ ನನ್ನ ಮೇಲೆ ಪ್ರೀತಿ. ಅಷ್ಟು ಅಲ್ಲ, ನಾನು ಬರೀ ಹೊಗಳೋದಲ್ಲ, ನಿಜವಾಗ್ಲೂ ಅಷ್ಟೊಂದು ಪ್ರೀತಿ. ನಮ್ಮ ಅಕ್ಕ ತಂಗಿದಾದ್ರು ಸುದ ಅಷ್ಟೊಂದು ಪ್ರೀತಿ ನಾನು ಇಟ್ಕೊಂಡಿದ್ದಾರೆ. ಇಲ್ಲ, ತಾವು ತಮ್ಮ ಪರ್ಸನಾಲಿಟಿ ಆ ಥರ ಇತ್ತಲ್ವಾ, ಎಲ್ಲರನ್ನೂ ಹಚ್ಕೊಂಡು ಹೋಗೋದು, ಎಲ್ಲರನ್ನೂ ಪ್ರೀತಿಯಿಂದ ನೋಡೋದು. ಎಸ್. ಆದರೆ ಮನೋಜ್ ಸರ್, ಈಗ ನಿಮ್ಮ ಮನಸ್ಸು ಆಧ್ಯಾತ್ಮಕ್ಕೆ ಜಗತ್ತಿಗೆ ಕಡೆ ಹೇಗೆ ಅದು ವಾಲ್ತು? ಇದು ನಮ್ಮ ತಾಯಿ ಕೃಪೆ. ಓಕೆ ಓಕೆ ಓಕೆ. ಅಂದ್ರೆ ನಿಮ್ಮಮ್ಮ ಈ ತರ ಎಲ್ಲ ಹೇಳ್ತಿದ್ರು, ಜೀವನದಲ್ಲಿ ಹೇಗಿರ್ಬೇಕು ಏನಂತ ಹೇಳ್ತಿದ್ರ? ಪ್ರತಿಯೊಂದು ಹೇಳ್ತಿದ್ರು. ಓಕೆ. ನನಗೆ ಹಂಚಿಕೊಂಡಂಗೆ ಮತ್ತೆ ಯಾರ ಕಡೆ ಹಂಚಿಕೊಂಡಿಲ್ಲ. ಓಹೋ, ಅಷ್ಟೊಂದು ಪ್ರೀತಿ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚು ಪ್ರೀತಿ, ಬಹಳಷ್ಟು ಪ್ರೀತಿ. ಓಕೆ. ಏನದಂತ ಹೇಳಿದ್ರೆ, ಈಗ ನಾನು ಮೊದಲ ಈ ಮಂತ್ರ ಸಿದ್ಧಿಗಿರಿ ಎಲ್ಲ ಮಾಡ್ಕೊಂಡಿದ್ದೆ. ಓಕೆ. ಮಂತ್ರ ಸಿದ್ಧಿಗಳನ್ನ ನನಗೆಲ್ಲ ಬರ್ತದೆ. ಓಕೆ. ಆಮೇಲೆ ಅದನ್ನ ಮಾಡಿಕೊಟ್ಟಾಗ ಎಲ್ಲರದು ಉದ್ಧಾರ ಆಗಿದೆ, ಚೆನ್ನಾಗಿದೆ. ಇದೇನದ ಅಂತ ಹೇಳಿದ್ರೆ, ನಮ್ಮ ತಾಯಿರು ಏನಂತಿದ್ರೆ, ನಿನಗೆಲ್ಲ ಇದು ಸಾಧ್ಯ ಅದ. ಯಾಕಂದ್ರೆ ಸಿದ್ಧಿ ಏನದ, ಇದು ಈ ಮಾಯಾಪಟಲದಲ್ಲಿ ಇರ್ತಕ್ಕಂಥ ಸ್ಥಿತಿ, ಅಂದರೆ ಈ ಭವದಲ್ಲಿ ಇರ್ತಕ್ಕಂಥ ಸ್ಥಿತಿ. ಈ ಭವ ಬಿಟ್ಟು ಹೋದಾಗ ಅವಾಗ ಏನು ಮಾಡ್ತೀಯ, ಇದನ್ನು ತೊಗೊಂಡು ಹೋಗ್ತೀಯಾ? ಇಲ್ಲಲ್ಲ. ಯಾಕಂದ್ರೆ ನೀ ಇಲ್ಲೇ ಮಾಡಿ ಹೋಗ್ಬಿಟ್ಟು ಪರೋಪಕಾರ ಮಾಡಿರ್ಬೋದು, ಆ ಪರೋಪಕಾರ ನಿನಗೆ ಪುಣ್ಯ ಹತ್ತಿರ್ತದೆ ಅಷ್ಟೇ, ಖಂಡಿತ. ಆದರೆ ನಿನಗೆ ಭವದಿಂದ ಪಾರು ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಇಲ್ಲ. ಓಹೋ ಹೋ ಹೋ, ಎಂಥ ದೊಡ್ಡ ಮಾತು. ಹೌದು. ಅದಕ್ಕೆ ತಾಯಿ ಅಂದರೆ ಗುರು ಅಂತ ಹೇಳಿ ಅಲ್ವಾ? ಹೌದು. ಇಲ್ಲ ಮಕ್ಕಳಿಗೆ ಸುಧಾರಿಸ್ಲಿಕ್ಕೆ ಹೆಂಗಾಗತ್ತೆ, ಮಕ್ಕಳಿಗೆ ಆ ಜ್ಞಾನ ಹೆಂಗೆ ಬರ್ತದೆ? ಏನೂ ಬರೋದಿಲ್ಲ. ಸುಮ್ಮನೆ ವಿದ್ಯಾಭ್ಯಾಸ ತಗೊಳ್ಳೋದು, ಆಮೇಲೆ ಅದು ಕೆಲಸ ಮಾಡೋದು, ಕೆಲಸ ಮಾಡ್ತಿದ್ರು, ಅಷ್ಟೇ ಕೆಲಸ. ಅದು ಸಾಮಾನ್ಯವಾಗಿ ಕೆಲಸ ಅಷ್ಟೇ ಮಾಡ್ತಿದ್ದೆ. ಆದರೆ ಮೇಲಿನ ಮುಖ್ಯವಾಗಿರ್ತಕ್ಕಂಥ ಸ್ಥಿತಿ ಏನಿದೆ ಅದನ್ನು ಕೊಡ್ತಕ್ಕಂಥ ತಾಯಿ ತಂದೆ ಅಲ್ವಾ? ಅಂಥ ತಾಯಿ ತಂದೆ ನನಗೆ ನನ್ನ ಅದೃಷ್ಟ, ನಿಮ್ಮ ಪುಣ್ಯ, ನನ್ನ ಪುಣ್ಯ, ಸಾಕಷ್ಟು ದೊಡ್ಡ ಪುಣ್ಯ. ಇಲ್ಲ, ನನಗೂ ಅಂತ ಒಂದು ತಾತ ಅಜ್ಜಿ ಸಿಕ್ಕಿದೆ, ನನ್ನ ಪುಣ್ಯ, ನನ್ನ ಆನಂದ. ಈಗ ಏನಾಯ್ತು ಅಂತ ಹೇಳಿದ್ರೆ, ಮತ್ತೆ ಅವಾಗ ಕನಸಲ್ಲಿ ಬರ್ತಾರೆ, ಇಬ್ರು ಬರ್ತಾರೆ, ನನ್ನ ಕನಸಲ್ಲಿ ಬರ್ತಾರೆ. ನೋಡಿ, ನಾನು ಭಾಳ ಲಕ್ಕಿ, ಭಾಳ ಅಷ್ಟೊಂದು ನಿಮ್ಮ ಮೇಲೆ ಭಾಳ ಪ್ರೀತಿ ಮಾಡ್ತಿದ್ದೆ. ತುಂಬಾ ಪ್ರೀತಿ ಆಯ್ತು. ಬಿಟ್ಟಿರ್ತಿರ್ಲಿಲ್ಲ, ಅಷ್ಟೊಂದು ಪ್ರೀತಿ. ಆಮೇಲೆ ಏನದ, ನನಗೆ ಈ ಎಲ್ಲ ಸ್ಥಿತಿನಲ್ಲಿ ನೋಡಿ ಅವರು
ಇದೆಲ್ಲ ಮಾಡ್ತೀಪ್ಪ ನೀನು, ಇದನ್ನು ಬಿಟ್ಬಿಡಪ್ಪ, ಇದು ಮಾಡೋದ್ರಿಂದ ನಿನಗೆ ಯಾವುದ್ರೂ ಸಾಧ್ಯ ಆಗಿಲ್ಲ. ಈಗ ಈ ಜನ್ಮದ ಬಿಟ್ಟು ಮುಂದಿನ ಜನ್ಮ ಹೋಗ್ಬೇಕಾದ್ರೆ ಅದೆಲ್ಲ ಮಾಡೋದು ಬೇಡ, ಮುಂದಿನ ಜನ್ಮನೂ ನೀನು ಬೇಡ, ಈ ಜನ್ಮ ನೀನು ಸಾಕು. ಈಗ ನಿನಗೆ ಕೊನೆ ಆಗ್ತಕ್ಕಂಥ ಸ್ಥಿತಿ ನೀನು ಕಂಡುಹಿಡಬೇಕು. ಅದಕ್ಕೆ ನಾನು ನಿನಗೆ ಗುರುಗಳನ್ನು ಉಪದೇಶ ಮಾಡಲಿಕ್ಕೆ ಕರ್ಕೊಂಡ್ಬರ್ತೀನಿ. ರಾಮಕೃಷ್ಣ ಇಲ್ಲ ಅಲ್ಲ, ಅವರು ನಮಗೆ ಬಸಪ್ಪ ಮಹಾರಾಜ ಹೊನವಾಡದವರು. ಅಚ್ಚಾ, ಓಕೆ. ಅದು ಬಿಜಾಪುರದಿಂದ ಸಮೀಪ ಆಗ್ತದೆ. ಅವ್ರು ಬೇರೆ, ಅವ್ರು ಬೇರೆ, ಆಧ್ಯಾತ್ಮಿಕ ಬೇರೆ, ಜ್ಯೋತಿಷ್ ಬೇರೆ, ಆಧ್ಯಾತ್ಮಿಕ ಹೌದು, ಆಧ್ಯಾತ್ಮಿಕ ಬೇರೆ. ಯಾಕಂದ್ರೆ ಈ ನಮ್ಮ ಮಂತ್ರಶಕ್ತಿಯಲ್ಲಿ ಇರತಕ್ಕಂಥ ಗುರುಗಳಾಗಲಿ ಅಥವಾ ನಮ್ಮ ಇದರಲ್ಲಿ ಯಾವುದೋ ಜಾತಕದಲ್ಲಿ ಎರಡೂ ಸೇಮ್ ಹೆಸರು, ಎರಡು ರಾಮಕೃಷ್ಣ. ಆದ್ರೆ ಇದು ಮಾತ್ರ ನಮಗೆ ಬೇರೆ. ಬಸಪ್ಪ ಅಂದ್ರೆ ಅವರು ಲಿಂಗಾಯತರು, ಅವರು ಈಗ ಅಂದ್ರೆ ಬಸಪ್ಪ ಮಹಾರಾಜ ಹೊನವಾಡದವರು. ಅವರು ನಮ್ಮ ಗಿರಿಮಲ್ಲೇಶ್ವರ ಮಹಾರಾಜರ ಅವರ ಬೋಧನೆ ತಗೊಂಡಿದ್ದಾರೆ. ಅವ್ರ ಕಡೆಯಿಂದ ಉಪದೇಶ ತಗೊಂಡ್ರು. ಗಿರಿಮಲ್ಲೇಶ್ವರ, ಹೌದು, ಗಿರಿಮಲ್ಲೇಶ್ವರ ಮಹಾರಾಜ ಅವರು ಸಾಮಾನ್ಯವಲ್ಲ. ಈ ಜಗತ್ತಿನ ಧ್ಯಾನ ಮಾಡೋ ಹೌದು, ಯೋಗಿ ಅಂದ್ರೆ ರಾಜಯೋಗಿ. ನಾವೇನಂತೇವೆ ಅದಕ್ಕೆ ರಾಜಯೋಗಿ ಅಂತ ಹೇಳ್ತೇವೆ. ಅದು ಎಲ್ಲರಿಗೂ ಸಾಧ್ಯ ಆಗಿಲ್ಲ. ಯೋಗ ಮಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ, ರಾಜಯೋಗ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ 9 ಸ್ಥಿತಿಗಳು, ತುಂಬಾ ಸಾಧನೆ. ಮತ್ತು ಅಂಥ ಒಂದು ಅಸಾಮಾನ್ಯವಾಗಿರ್ತಕ್ಕಂಥ ಗುರುಗಳಿಗೆ ನನಗೆ ಭೇಟಿ ಮಾಡಿಸಿದ್ರು. ಅದು ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಹುಟ್ಟಿದ್ದ ದಿವಸ, ಅದ್ಭುತವಾದ ದಿನ. ನನಗೆ ಅದೇ ದಿವಸ ಉಪದೇಶ ಸಿಕ್ತು. ಆ ದಿನದಿಂದ ನಾನು ಅವರ ಮನೆ ಹೋಗಿ ಎಲ್ಲರೂ ಬಿಟ್ಬಿಟ್ಟೆ. ಈ ಸಾಧನೆಗಳು ಅವೆಲ್ಲ ಬಿಟ್ಬಿಟ್ಟೆ, ಬಾಕಿ ಎಲ್ಲ ಬಿಟ್ಬಿಟ್ಟೆ. ಅಧ್ಯಾತ್ಮ ಸಾಧನೆ ಒಂದೇ, ಸಿಂಗಿಂಗ್ ಕೂಡ ಎಲ್ಲ ಬಿಟ್ಬಿಟ್ಟು. ಓಕೆ. ನನ್ನ ಗುರುಗಳು ಹೇಳ್ತಿದ್ದೆ, ಇವೆಲ್ಲ ಏನು ಮಾಡಬೇಡ, ಬಿಟ್ಬಿಡಿ ಎಲ್ಲ, ಹಾಗೆ ಹೇಳ್ತಿದ್ದೆ. ಅದಕ್ಕೆ ಎಲ್ಲನೂ ತೊರೆದು ಬಿಟ್ಟಿದ್ದೆ ನಾನು. ಯಾವುದಿಲ್ಲ, ಬರೇ ನಾಮಸ್ಮರಣೆ ಒಂದೇ ಮಾಡೋದು. ಓಕೆ. ನಾಮಸ್ಮರಣೆ ಬಿಟ್ಟು ನನಗೆ ಬೇರೆ ಏನೂ ಅರಿವಿಲ್ಲ. ಒಂದು ಚಿತ್ರರಂಗದಲ್ಲಿ ವಿನೋದ್ ಖನ್ನಾ ಒಂದು 10 ವರ್ಷ ಹೋಗ್ಬಿಡ್ತಾರೆ. ಆ ರೀತಿ ಅದು ಗ್ಯಾಪ್, ಆ ರೀತಿ ಅಲ್ವಾ ನಿಮ್ಮ ಜೀವನ? ಬಿಲ್ಕುಲ್ ಟಚ್ ಇಲ್ಲ. ಓ ಮೈ ಗಾಡ್. ಇವನ್ ಕೇಳಿಲ್ಲ. ಓಹೋ, ಹಾಡು ಕೇಳಲೂ ಇಲ್ಲ, ಏನೂ ಇಲ್ಲ. ಎಷ್ಟು ವರ್ಷ ಅದು? ಅದೆಷ್ಟು ವರ್ಷ? ಅದೊಂದು 20 ವರ್ಷ ಆಗಿರ್ಬೋದು. ಹೌದಾ? ಹೌದು. ಸಂಗೀತನೇ ಇಲ್ಲ? ಹೌದು, ಹೊಟ್ಟೆ ಇಲ್ಲ. ಓ ಮೈ ಗಾಡ್. ಎಲ್ಲ ಪೂರ ಗ್ಯಾಪ್ ಆಗ್ಬಿಟ್ಟು. ಅಂದ್ರೆ ಆಧ್ಯಾತ್ಮಿಕಲ್ಲಿ ಅಷ್ಟೊಂದು ಡೀಪ್ ಆಗಿತಾ ಹೋದ್ರಿ? ಆ ಡೆಪ್ತದಲ್ಲಿ. ಓ ಮೈ ಗಾಡ್. ನಾನು ಎಷ್ಟೋ ಹಾಡುಗಳನ್ನ ನಮ್ಮ ಗುರುಗಳ ಬಗ್ಗೆ ಬರ್ದಿದ್ದೇನೆ. ಓ ಸೂಪರ್. ಆಮೇಲೆ ಅವರ ಆರತಿ ಕೂಡ ಬರ್ದಿದ್ದೇನೆ. ಆರತಿ ಕೂಡ ಬರ್ದಿದ್ದೇನೆ. ಆಮೇಲೆ ಶ್ಲೋಕಗಳು ಬರ್ದಿದ್ದೇನೆ. ಹಿಂಗೆ ಆಧ್ಯಾತ್ಮಿಕದಲ್ಲಿ ನನಗೆ ಪೂರ ಅದರಲ್ಲಿ ನಾನು ಪಳಗಿಬಿಟ್ಟಿದ್ದೆ. ಈಗ ನನಗೇನದೆ, ಕೆಲವೊಂದು ಇದಕ್ಕೆ ಪ್ರವಚನ ಹೇಳಲಿಕ್ಕೆ ಇದು ಮಾಡ್ತಾರೆ, ಪ್ರವಚನಕ್ಕೆ ನಾವು ಮಾಡ್ತಿರ್ತೀವಿ. ಎಷ್ಟೋ ಮಂದಿಗೆ ಅದರದ್ದು ಉಪಯೋಗ ಆಗಿದೆ. ಯಾಕಂದ್ರೆ ನಾವು ಲಾಭ ತಗೊಂಡಿದ್ದೆ ಇಲ್ಲ, ಅದನ್ನ ಹಂಚಬೇಕು, ಅದನ್ನ ಮತ್ತೊಬ್ಬರಿಗೆ ನಾವು ವಿದ್ಯೆನ ಹಂಚಬೇಕು. ಕೊಟ್ಟಾಗನೇ ಅದನ್ನ ಮಹತ್ವ ಇರ್ತದೆ. ನಮಗೆ ಬಂದ ಅನುಭವ, ನಾವು ಮತ್ತೊಬ್ಬರಿಗೆ ಕೊಡಬೇಕು ಹೊರತಾಗಿ ನಾವು ಬರೀ ನಮ್ಮಲ್ಲಿ ಇಟ್ಕೊಂಡು ಕೂಡಬಾರ್ದು. ಯಾಕಂದ್ರೆ ಈಗ ನಮ್ಗೆ ಈ ವಿದ್ಯೆ ಇದೆ, ಅದನ್ನ ಬಿಟ್ಟು ನಾವು ಬೇರೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದು, ನಮ್ಮಲ್ಲಿ ಇಟ್ಕೊಂಡ್ರೆ ಅದು ಬೇರೆ ಉಪಯೋಗ ಬೀಳಂಗಿಲ್ಲ. ಹೌದು, ವೇಸ್ಟ್, ಅದು ವೇಸ್ಟ್ ಆಗ್ತದೆ. ಅದು ವೇಸ್ಟ್ ಮಾಡ್ಲಿಕ್ಕೆ ನಾನು ಕೊಡ್ತಾ ಇಲ್ಲ. ನಾ ಯಾವಾಗಲೂ ಏನದ ನನ್ನ ವಿಷಯನ ಯಾವಾಗಲೂ ಪ್ರತಿಯೊಬ್ಬರಲ್ಲಿ ಶೇರ್ ಮಾಡ್ತೇನೆ ನಾನು, ಮತ್ತೊಬ್ಬರಿಗೆ ಅದ್ರದ್ದು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಏನ್ ಮಾಡಿದಾರೆ ನಿಮಗೆ, ನೀವು ಅದನ್ನ ಪ್ರತಿಯೊಬ್ಬರಿಗೂ ಹಾಗೆ ಅನಿಸ್ಬೇಕು, ತನಗೆ ಗುರ್ತಾಗ್ಬೇಕು. ತಾಯಿ ತಂದೆಗೆ ತಿಳಿಯತಕ್ಕಂಥ ಜ್ಞಾನ ಬರಬೇಕು. ಎಲ್ಲರಿಗೂ ತಾಯಿ ತಂದೆ ಇದ್ದಾರೆ, ಆದ್ರೆ ತಾಯಿ ತಂದೆ ತಿಳ್ಕೊಂಡಿರಂಗಿಲ್ಲ. ಹೌದೌದು, ಸಾಕಷ್ಟು ಜನ ಇದ್ದಾರೆ, ಅದ್ರ ಮಹತ್ವ ಗೊತ್ತಿರಲಿಲ್ಲ. ಅಲ್ಲ, ಅವ್ರು ತೀರು ಹೋದ್ಮೇಲೆ ಅವಾಗ ಅವರು ಫೀಲ್ ಮಾಡ್ಕೋತಾರೆ, ನಮ್ಮಮ್ಮ ಹೀಗಿದ್ರು, ನಮ್ಮಮ್ಮ ಹಾಗಿದ್ರು, ನಮ್ಮ ತಂದೆ ಹಾಗಿದ್ರು, ನಮ್ಮ ತಂದೆ ಹಾಗಿದ್ರು ಅಂತ. ಇರೋ ತನಕ ಅವ್ರಿಗೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಇಂಥ ಸ್ಥಿತಿ ಅದು ಕೆಲವರಿಗೆ ಇರ್ತದೆ. ನಿಜ. ಆದ್ರೆ ಅದು ಪೂರ ಅಂಧಕಾರದಲ್ಲಿ ಹೋಗ್ತದೆ, ಜೀವನ ಅನ್ನೋದು ಮುಳುಗಿ ಹೋಗ್ತದೆ. ಮತ್ತೆ ಆಗಿನ ಕಾಲದಲ್ಲಿ ಜೀವನ ಹೇಗಿತ್ತು ಅಂದ್ರೆ, ಯಾಕಂದ್ರೆ ಈಗ ಅದನ್ನು ಊಹಿಸ್ಕೊಳ್ಳೋದಕ್ಕೂ ನಮಗೆ ಸಾಧ್ಯವಾಗಲ್ಲ. ಸೊ ಕರೆಂಟು, ನೀರಿನ ವ್ಯವಸ್ಥೆ, ಹೀಗೆ ಮೂಲಭೂತ ಸೌಕರ್ಯಗಳು ಆಗ ಬಹಳ ಕಷ್ಟ ಇತ್ತು. ಯಾವ್ದು ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ತಾಯಿಯವರು ಹೊಟ್ಟು ತರ್ತಿದ್ರು. ಓಕೆ. ಅದು ಇದರಲ್ಲಿ ಕಡಿಗೆ ಅಡ್ಡದಲ್ಲಿ ಅದು ಯಾವಾಗ ನಮಗೆ ಇದು ಮಾಡ್ತಾರಲ್ಲ, ಹೆಸದಲ್ಲಿ ಕಟ್ ಮಾಡ್ತಾರೆ, ಅವಾಗ ಪೌಡರ್ ಇರ್ತದೆ. ಆ ಪೌಡರ್ ತಂದು ಆ ಒಲಿ ಹಚ್ಚಿ. ಓ ಮೈ ಗಾಡ್, ಅದು ಕಣ್ಣಿಗೆ ತುಂಬಾ ಕಷ್ಟ ಆಗ್ತಿದೆ, ಬಹಳ ಕಷ್ಟ. ಹೊಗಿ ಇದಾಗಿ ಭಯಂಕರ ಕಷ್ಟ ಆಗಿ ಆಮೇಲೆ ಕಣ್ಣಿನ ಆಪರೇಷನ್ ಆಯ್ತು ಅವರಿಗೆ.
ಓಕೆ. ಇದೇ ಪುಟ್ಪರ್ತಿ ಇದರಲ್ಲಿ ಪುಟ್ಪರ್ತಿದಲ್ಲಿ ಅವ್ರಿಗೆ ಕಡೆ. ಮತ್ತು ಮತ್ತೊಂದು ಹೇಳ್ಬೇಕಂತ ಹೇಳಿದ್ರೆ ಓಕೆ. ನಮ್ಮ ತಾಯಿಯವರಿಗೆ ತಮ್ಮ ತಾಯಿಯವರು ತಿರ್ಕೊಂಡಾಗ ಅವ್ರ ಇದನ್ನು ಸ್ಟಾರ್ ಅವ್ರ ಕಣ್ಣು ಮುಂದೆ ಹೋಗಿದ್ದು ಗುರ್ತಾಗಿದೆ. ಯಾವಾಗ ಆಪರೇಷನ್ ಆದ ನಂತರ ಕಣ್ಣಿಗೆ ಪಟ್ಟಿ ಹಾಕಿದ್ದಾರೆ. ಓಕೆ. ಆ ಹೊತ್ತಿಗೆ ಅವ್ರು ನೋಡಿದಾರೆ ನಮ್ಮ ತಾಯಿಯವರು ಈ ಸದ್ಯ ಅವ್ರು ತಿರ್ಕೊಂಡಿದ್ದಾರೆ ಅಂತ ಹೇಳಿ. ಒಂದು ಕರೆ ಬರ್ತಿದೆ, ಮಾತಾಡೋಣ. ಹಲೋ. ಓಕೆ. ಎಸ್. ಆಮೇಲೆ ಇಂಥ ಒಂದು ಪ್ರತಿಭಾವಂತ ನಮ್ಮ ತಾಯಿ ಅಂದ್ರೆ ಅಂಥ ಭಕ್ತಿ ಇರ್ತಕ್ಕಂಥ. ಓಕೆ. ಮತ್ತು ನಮ್ಮ ಸಂತ ಮಂಡಳಿಗೆ ಸುಧಾ ಯಾವ ಥರದ ಕೊರತೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತಿದ್ರು ಅವರು. ಓಹೋ. ಅಡುಗೆ ಸುಧಾ ದೊಡ್ಡ ದೊಡ್ಡ ಅಡುಗೆ ಮಾಡ್ತಿದ್ರು. ಸಾಮಾನ್ಯ ಒಬ್ಬರಿಗೆ ಎತ್ತಲಿಕ್ಕೆ ಆಗಂಗಿಲ್ಲ ಅಂಥದ್ದು ಎತ್ತಿ ಇದು ಮಾಡ್ತಾರೆ. ಭೀಮಾಬಾಯಿ ಅಂದ್ರೆ ಭೀಮಾಬಾಯಿ ಇದ್ದಂಗೆ, ಅಂದ್ರೆ ಆಳಿದಂದ ಭೀಮ ಬಲ ಇತ್ತು ಅವ್ರಿಗೆ. ಓಹೋ, ಭೀಮಾಬಾಯಿ ಅಂತ. ಹೌದು, ಅವ್ರ ಹೆಸರು ಹಾಗೆ, ಅವ್ರು ಇರ್ತಕ್ಕಂಥ ಸ್ಥಿತಿನೂ ಹಾಗೆ. ಅಂಥ ದೊಡ್ಡ ಇದು. ಮತ್ತು ಗಂಗಾಧರ ಅಂತ ಹೇಳಿದ್ರೆ ಮುಗಿದ ಕೆಲಸ. ಅವರು ಎಲ್ಲ ಪೂರ ಶಿವ ಇದ್ದಂಗೆ ಅವರು. ಯಾಕಂದ್ರೆ ಶಿವನಾಮಸ್ಮರಣೆ ಅವ್ರು ಯಾವಾಗಲೂ ಸತತ ಮಾಡ್ತಾರೆ. ಒಂದು ದಿವಸ ಅವ್ರಿಗೆ ಶಿವನ್ ಭಕ್ತರು, ಶಿವನ್ ಭಕ್ತರು, ಪೂರ ಶಿವನ್ ಭಕ್ತರು. ಓಕೆ. ಅವರು ಸುದ್ದ ಈ ಸಂಪ್ರದಾಯದಲ್ಲಿ, ನಮ್ಮ ಗಿರಿಮನೇಶ್ವರ ಸಂಪ್ರದಾಯದಲ್ಲಿ ಅವ್ರ ಬೋಧನೆ ತಗೊಂಡಿದ್ದಾರೆ. ಓಕೆ. ಓಕೆ. ಹಿಂಗೆ ಅದಕ್ಕೆ ಅವ್ರಿಗೆ ಉದ್ಧಾರ ಆಗ್ಯಾರ, ಮತ್ತು ನಮಗೂ ಉದ್ಧಾರ ಮಾಡಿ ಹೋಗಿದ್ದಾರೆ. ವೆರಿ ಗುಡ್. ಅದೊಂದು ದೊಡ್ಡ ಕೆಲಸ. ವೆರಿ ಗುಡ್, ವೆರಿ ಗುಡ್. ಈಗ ಡುಪ್ಲಿಕೇಶನ್ ಆಗಿದೆ. ಮತ್ತೊಂದು ಏನದ ಇದರಲ್ಲಿ ಮಹತ್ವದ, ನಮ್ಮ ಎಷ್ಟು ಮಕ್ಕಳಿದಾರಲ್ಲ ಅಂದ್ರೆ ನಮ್ಮ ತಂದೆಯವರಿಗೆ, ಆ ಎಲ್ಲ ಮಕ್ಕಳಿಗೆ ಬೋಧನೆ ಕೊಡಿಸಿದ್ರು. ವಾ. ಅದೇ ದಿವಸ, ಅದೇ ಕೃಷ್ಣ ಜನ್ಮಾಷ್ಟಮಿ. ಹೌದು, ಅದು ದೊಡ್ಡ ಅಂದ್ರೆ ಎಷ್ಟೊಂದು ಅವ್ರ ಬಲಶಾಲಿ ಅಂದ್ರೆ ಜವಾಬ್ದಾರಿ ನೋಡಿ. ನಮ್ಮ ಎಲ್ಲ ಮಕ್ಕಳು ಉದ್ಧಾರ ಆಗಲಿ ಅನ್ನೋ ಒಂದು ಆ ಭಾವ ನೋಡಿ. ಅದಕ್ಕೆ ಇವತ್ತಿನವರೆಗೂ ನಾವೆಲ್ಲರೂ ಅಣ್ಣ ತಮ್ಮಂದ್ರು ಪ್ರತಿಯೊಂದು ಇದಕ್ಕೆ ಶ್ರಾವಣ ಮಾಸದಲ್ಲಿ ಅದನ್ನು ನಾವು ಮಾಡ್ತೀವಿ. ನಿಮ್ಮ ತಂದೆಯೂ ಸಹ ಊಟ ಮಾಡುವಾಗ ಮಾತಾಡ್ತಿರ್ಲಿಲ್ಲ ಅಂತ ಬಿಲ್ಕುಲ್ ಅಲ್ವಾ? ಒಂದು ಬರೀ ಎಲ್ಲ ಸೊನ್ನೆ ಮೇಲೆ ಅನ್ನ ಅಂತ ಹೇಳಿದ ತಕ್ಷಣ ಒಂದು ಬಟ್ ತೋರಿಸೋದು. ಉಪ್ಪು ಬೇಕಂದ್ರೆ ಏನು ಹೇಳ್ತಿದ್ರು? ಉಪ್ಪು ಅಂದ್ರೆ ಅದು ಹಿಂಗೆ ಮಾಡೋದು. ಓಕೆ. ಆಮೇಲೆ ಅನ್ನ ಅಂದ್ರೆ ಹಿಂಗೆ ಮಾಡೋದು. ಓಕೆ. ಅಂದ್ರೆ ಒಂದೊಂದು ಸಿಂಬಲ್ ಇಡೋದು. ನೀರಂದ್ರೆ ಹಿಂಗೆ ಮಾಡೋದು. ಹಾಗೆ ಬಿಲ್ಕುಲ್ ಮಾತಾಡ್ತಾರೆ. ಇಲ್ಲ, ಅಷ್ಟು ನಿಧಾನ ಶಾಂತ, ಬಹಳ ಶಿಸ್ತು ಅಂತ ನಾನು ಕೇಳ್ಪಟ್ಟೆ. ಅಂದ್ರೆ ಅವರು ಒಂದು ಸಿಸ್ಟಮ್ ಇದ್ರು. ಅಂದ್ರೆ ಬ್ಲೂ ಡ್ರೆಸ್ಸೇ ಹಾಕ್ತಿದ್ರು, ಡ್ರೆಸ್ ಚೇಂಜ್ ಮಾಡಿಲ್ಲ. ಅಂದ್ರೆ ನಾವು ಎಷ್ಟು ಕಲರ್ ಸೆಲೆಕ್ಷನ್ಸ್ ಮಾಡ್ತೀವಿ, ಕಲರ್ ಬೇಕಾದಿರ್ಲಿ ಅಲ್ಲ, ನಾವು ಎಷ್ಟು ಕಲರ್ ಸೆಲೆಕ್ಷನ್ ಮಾಡ್ತೀವಿ. ಬಟ್ ಅವ್ರು ಮಾತ್ರ ಇಡೀ ಜೀವನನ ಬರೀ ಬ್ಲೂ ಅಲ್ಲೇ ಅವ್ರು ಕಳೆದ್ಬಿಟ್ರು ಅಂತ ಕೇಳ್ಬೋದು. ಒಂದೇ ಶಿಸ್ತು, ಒಂದೇ ಟೈಪ್, ಒಂದೇ. ಹೇಗೆ ನಿಜವಾಗ್ಲೂ ಯಾವ ತರದ ಚೇಂಜಸ್? ಮೈ ಗಾಡ್, ಸ್ವಲ್ಪ ಚೇಂಜಸ್ ಇಲ್ಲ. ಭಗವಂತದಲ್ಲಿ ಕೂಡ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು. ಬಟ್ ಇದರಲ್ಲಿ ತಾಯಿ ತಂದೆ ಕಡೆ ಆಗಿಲ್ಲ. ಇಷ್ಟು ಮಾತ್ರ 100% ನಮ್ಮಿಂದ ಎಲ್ಲರಿಗೂ ತಿಳಿಸಿದ್ದಾರೆ. ಚಾಯ್ಸ್ ಅಂತ ಇರಲಿಲ್ಲ. ಜೀವನ ಬಹಳ ಅದ್ಭುತವಾಗಿ, ಒಂದು ವಿಭಿನ್ನವಾಗಿ ಅವರು. ಅದಕ್ಕೆ ಏನದೆ, ತಾಯಿ ತಂದೆಯವರು ನಮಗೆ ಪ್ರೇಮ ಕೊಡ್ತಾರೆ, ನಾವು ಕೂಡ ತಾಯಿ ತಂದೆಯವ್ರಿಗೆ ಪ್ರೇಮ ಕೊಡ್ತೀವಿ. ಖಂಡಿತ. ಅಂದ್ರೆ ಯಾವುದು ಅದರಲ್ಲಿ ಕಡಿಮೆ ಆಗಿಲ್ಲ, ಆ ಪ್ರೇಮದಲ್ಲಿ ಕಡಿಮೆ ಆಗಿಲ್ಲ. ಅವರಲ್ಲಿ ಕೂಡ ನಮ್ಮ ಬಗ್ಗೆ ಪ್ರೇಮ ಕಡಿಮೆ ಆಗಿಲ್ಲ. ಕೊನೆಯವರೆಗೂ ಹಾಗೆ, ನಾವು ಕೂಡ ಕೊನೆವರೆಗೂ ಹಾಗೆ ಇರ್ತೀವಿ. ಅದು ಎಲ್ಲ ನಿಮ್ಮ ಎಲ್ಲರದ್ದು ಆಶೀರ್ವಾದ ಕೂಡ ನಮಗೆ ಹಾಗೆ ಸಿಗಲಿ. ಇಲ್ಲ, ಅವರ ಸ್ಮರಣೆಯೊಂದಿಗೆ, ಅವರ ಆಶೀರ್ವಾದದೊಂದಿಗೆ ನಿಮ್ಮ ಜೀವನ, ನಿಮ್ಮ ಮಕ್ಕಳ ಜೀವನ, ಪ್ರತಿಯೊಬ್ಬರು ಜೀವನ ಹೀಗೆ ಇನ್ನೂ ಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಕರೋಕೆ ಮನೋಜ್ ಸರ್, ಈಗ ಕರೋಕೆ ಬಂದ್ಮೇಲೆ ಹಲವಾರು ವಾದ್ಯಗೋಷ್ಠಿ ಮುಚ್ಚೋಯ್ತು. ಸೊ ಇದ್ರ ಬಗ್ಗೆ ಬಹಳ ನಮ್ಗೆ ಒಂದು ಬೇಸರದ ಒಂದು ಸಂಗತಿ ಅಂತ ಹೇಳ್ಬೋದು. ಬಟ್ ಕರೋಕೆಯಿಂದ ಸಾಕಷ್ಟು ಜನರಿಗೆ ಅದು ಲಾಭ ಕೂಡ ಆಯ್ತು. ಅಂದ್ರೆ ಹಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಬಟ್ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬರೀ ಅವಕಾಶ, ಬರೀ ಅವಕಾಶ ಆಯ್ತು. ಆದ್ರೆ ಅವಕಾಶದ ಪ್ರತಿಫಲ ಏನಿಲ್ಲ ಇದರಲ್ಲಿ. ಓಕೆ. ಓಕೆ. ಅಂದ್ರೆ ಏನಂದ್ರೆ ರಿಸಲ್ಟ್ ಏನಿಲ್ಲ. ಏನಂದ್ರೆ ಮೊದಲ ವಾದ್ಯಗೋಷ್ಠಿಗಳು ಓಪನ್ ಅಂದ್ರೆ ಲೈವ್ ವರ್ಕ್ ಮಾಡ್ತಿದ್ರು. ಹೌದು. ಅಂದ್ರೆ ಸ್ಟೇಜ್ ತುಂಬ್ತಿತ್ತು. ಹೌದು. ಅಂದ್ರೆ ಪ್ರತಿಯೊಬ್ಬರಿಗೆ ಒಂದೊಂದು ವರ್ಕ್ ಆಲ್ರೆಡಿ ನೇಮಿಸಿರ್ತಿತ್ತು. ದೊರಕ್ತಿತ್ತು ಅವರಿಗೆ. ಹೌದು. ಮತ್ತು ಅವ್ರ ಜೀವನ ನಡೀತಿತ್ತು. ಅವ್ರ ನಿಜ. ಒಂದು ಕಲಾಕಾರಿಗೆ ಒಂದು ಕುಟುಂಬ ನಡೆಸಬೇಕಾದ್ರೆ ಬಹಳಷ್ಟು ಕಷ್ಟಗಳು. ನಿಜ. ಎಲ್ಲರಿಗೂ ಕಷ್ಟ ಅಲ್ಲ, ಕಲಾಕಾರಿಗೆ ಮಾತ್ರ ಬಹಳಷ್ಟು ಕಷ್ಟ. ಕಲಾವಿದನ ಜೀವನ, ಕಲಾವಿದರ ಜೀವನ ಅದಕ್ಕೂ ಬೇಡ, ಬಹಳ ಕಷ್ಟ, ಅಷ್ಟೊಂದು ಕಷ್ಟ. ಆದ್ರೆ ಅವರಿಗೆ ಅಷ್ಟೊಂದು ಕಲಿತು ತನ್ನ ಜೀವನವನ್ನು ಎಷ್ಟೋ ವರ್ಷಗಳನ್ನು ತಪಸ್ಸು ಮಾಡಿ
ಅಷ್ಟು ಕಲ್ತಿರ್ತಾರೆ, ಎಲ್ಲ ಮಾಡಿರ್ತಾರೆ. ನಿಜ 4 ಮಂದಿ ಮುಂದೆ ಅದನ್ನ ಪ್ರದರ್ಶನ ಮಾಡ್ಬೇಕಂತ ಹೇಳಿದ್ರೆ ಭಾರಿ ಕಷ್ಟ. ಯಾರು ಅದ್ರದ್ದು ಉಪಯೋಗ ತಗೊಂತ ಇಲ್ಲ ಅಂದ್ರೆ ನಿಜ 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 ಅದು ಹಾಗೆಯೇ ಉಳ್ಕೊಂಡ್ಬಿಡ್ತದೆ. ಎಸ್ ಈಗ ಸಂಗೀತದಲ್ಲಿ ನಮಗೆ ಸಾಕಷ್ಟು ಇದು ಬೇಕು, ಮಹತ್ವ ಬೇಕು. ಆಮೇಲೆ ಸಂಗೀತ ಇಲ್ಲದೆ ಜಗತ್ತಿಲ್ಲ, ಈಶ್ವರ ಕೂಡ ಪ್ರಾಪ್ತ ಆಗಿಲ್ಲ, ಭಗವಂತ ಕೂಡ ಪ್ರಾಪ್ತ ಆಗಿಲ್ಲ ಅಲ್ವಾ. ಸಂಗೀತದ ಅಷ್ಟು ಮಹತ್ವ, ಅಷ್ಟು ತಾಕದಿದೆ, ಅಷ್ಟು ತಾಕತ್ತು ಅದರಲ್ಲಿ. ಅದು ಬರೇ ಇದ್ರ ಸಂಗೀತ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದರ ಮಹತ್ವ ಅಲ್ಲ. ಮೊದಲಿನ ಕಾಲದಲ್ಲಿ ತಾನ್ಸೇನ್ ಹೌದು ಅವ್ರು ಹಾಡುವಾಗ ದೀಪರಾಗದಿಂದ ದೀಪ ಬೆಳೆಸಿದ್ರು, ಮೇಘರಾಗದಿಂದ ಮಳೆ ಬರ್ತಿತ್ತು. ಅಂದ್ರೆ ಎಷ್ಟರ ಮಟ್ಟಿಗೆ ಅವ್ರದ್ದು ಆ ಭಾವನೆ ಆ ಕೋಮಲ ಭಾವಗಳನ್ನ ಹೇಗೆ ಯಾವ್ದು ಮಾಡ್ತಾರೆ. ಈಗ ಮಳೆ ಬರ್ಲಿಕ್ಕೆ ಯಾವ ರೀತಿಯಿಂದ ಕೋಮಲ ಆಗ್ಬೇಕು ಅಲ್ವಾ. ಹೌದು, ಆ ರೀತಿಯಿಂದ ಸೂಪರ್. ಅಂದ್ರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಅನ್ನೋ ಉದ್ದೇಶ, ರೀಚ್ ಆಗುವಂಥದ್ದು. ಮಳೆ ಹೇಗೆ ಸುರಿತದೆ, ಆ ಸುರಿದಾಗ ಹೇಗೆ ಎಲ್ಲರಿಗೂ ಭಾವನೆ ಹುಟ್ಟುತ್ತದೆ, ಹಾಗೆ ಹುಟ್ಟುತ್ತಿರ್ತದೆ ಅವರಲ್ಲಿ. ಅದಕ್ಕೆ ಅವ್ರು ಹಾಡ್ತಾರೆ ಅಂದ್ರೆ ಮಳೆ ಬೀಳ್ತದೆ ಹೇಳಿದ್ರೆ ಜಗತ್ತಿಗೆ ಅವ್ರು ಅದನ್ನ ಪ್ರಶಂಸಿಸ್ಬಿಡ್ತಿದ್ದ ಅಂತ ಲೆಕ್ಕ ಅಲ್ವಾ. ಅಂದ್ರೆ ಎಲ್ಲರಿಗೂ ಅದು ಕೇಳಬೇಕಪ್ಪ, ನಾನು ಅದನ್ನ ಮತ್ತೆ ಕಲಿಬೇಕಪ್ಪ, ನಾನು ಅದನ್ನ ಮುಂದೆ ಬರೆಸ್ಬೇಕಪ್ಪ ಅನ್ನೋದು ಆ ಭಾವನೆ ಅಲ್ವಾ ಹುಟ್ಟುತ್ತದೆ. ಅದಕ್ಕೆ ಆ ಮಳೆ ಬರ್ತದಂತ. ಸೂಪರ್. ಹೀಗೆ ವೆರಿ ನೈಸ್. ಅದ್ರ ಒಳಗಿನ ಗುಟ್ಟು. ಬಟ್ ಈ ಕರೋಕೆ ಬಂದ್ಮೇಲೆ ವಾದ್ಯಗೋಷ್ಠಿ ಅವ್ರಿಗೆ ಕೆಲಸ ಇಲ್ದಂಗೆ ಆಮೇಲೆ ನಮಗೆ ದುಃಖ ಆಗೋದಂದ್ರೆ ಕಲಾಕಾರರಿಗೆ ಆ ಪ್ರತಿಭೆ ಅವ್ರದ್ದು ಇದ್ದಿದ್ದೆ ಅದನ್ನು ವ್ಯಕ್ತ ಮಾಡಲಿಕ್ಕೆ ಒಂದು ಸ್ಥಾನ ಅಥವಾ ಏನೋ ಒಂದು ಸಿಗ್ತಾ ಇಲ್ಲ. ಆದ್ರೂ ಸುದ ಕಲೆಗಳು ನಡೀತಾವೆ ಇಲ್ಲ ನಂಗಿಲ್ಲ, ಆದ್ರೆ ಅಲ್ಲಲ್ಲೇ ಎಲ್ಲೆಲ್ಲೋ ಒಂದು ಕಡೆ ನಡೀತಾವೆ. ಪ್ರತಿಯೊಬ್ಬರಿಗೂ ಅದ್ರದ್ದು ಲಾಭ ಸಿಗೋದಿಲ್ಲ. ಒಂದು ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಯವರಿಗೆ ಮೊದಲು ಸಿಗ್ತಿತ್ತು. ಈಗ ಯಾರಿಗೂ ಹೆಚ್ಚಿಗೆ ಸಿಗೋದಿಲ್ಲ. ಅದೇ ಅವ್ರವ್ರದ್ದು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ, ಅವ್ರು ಅಷ್ಟೇ ತಮ್ಮ ಮಾಡ್ಕೊತಾರೆ, ಮುಗಿದೋದು ಕೆಲಸ. ಮತ್ತೊಬ್ಬರಿಗೆ ಅದು ಅರ್ಥ ಇಲ್ಲ, ಮತ್ತೊಬ್ಬರಿಗೆ ಅದು ಮಹತ್ವ ಇಲ್ಲ, ಹಾಗೆ ಆಗಿಬಿಡ್ತದೆ. ಅಂದ್ರೆ ಚಾಯ್ಸ್ ಕೂಡ ಅವ್ರದ್ದೇ ಇರ್ತದೆ. ಮತ್ತೊಬ್ಬರಿಗೆ ಅದಕ್ಕೆ ಚಾನ್ಸ್ ಮಾಡ್ಲಿಕ್ಕೆ ಕೊಡಂಗಿಲ್ಲ, ಒಳಗಡೆ ಅವಕಾಶ ಕೊಡಂಗಿಲ್ಲ. ಅದಕ್ಕೆ ಬಹಳ ಕಷ್ಟ ಆಗ್ತದೆ. ಇದು ಕರೋಕಿನಲ್ಲಿ ಏನಾದ್ರೆ ಇದರಲ್ಲಿ ಕೂಡ ಜೀವನ ಮಾಡ್ತಾ ಇದ್ದಾರೆ ಮಂದಿ, ಕೆಲವರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಅದಕ್ಕಾಗಿ ಎಷ್ಟೊಂದು ಕಷ್ಟಪಡ್ಬೇಕಾಗ್ತದೆ. ಹೌದು. ಈ ಕಲಿತದಲ್ಲಿ ನಾವು ಒಂದ್ಸತಿ ಕಲ್ತು ಬಿಟ್ರೆ ಮುಗಿದೋದು ಕೆಲಸ. ಆದ್ರೆ ಇದರಲ್ಲಿ ಕಲಿಯೋದು ಸಾಕಷ್ಟು ಹಾಗೆ ಇರ್ತದೆ. ಯಾಕಂದ್ರೆ ಇದರಲ್ಲಿ ಏನದ, ಈ ಹಾಡು ಹಾಕ್ತಿವಿ, ಅದ್ರಗಳನ್ನ ಹಾಡ್ತೀವಿ, ನಮ್ ಸಂತೋಷ ಸಿಕ್ತು, ಮುಗಿದೋದು ಕೆಲಸ ಮುಗೀತು. ಆಮೇಲೆ ಅದ್ರ ಬಗ್ಗೆ ಈ ರಾಗ ಹೇಗಿದೆ, ಅದು ಯಾವ ಕೆಲಸ ಮಾಡಿದ್ರೆ ಅದರಲ್ಲಿ ಭಾವ ಏನದ, ಯಾವುದು ಏನು ಗುರುತಿರಲ್ಲ, ಏನು ಗುರುತಿರಂಗಿಲ್ಲ. ಆದ್ರೆ ಬರೀ ಹಾಡಷ್ಟೇ ಗುರುತಿರ್ತದೆ, ಇದಾಗ್ತಾ ಇದೆ ಅನ್ನೋದು ಅಷ್ಟೇ ಗುರುತು. ಅಂದ್ರೆ ನಾವು ಹಾಡಿದೀವಪ್ಪ ಅನ್ನೋದು ಸಂತೋಷ ಸಿಗ್ತದೆ ಅಷ್ಟೇ ಹೊರತಾಗಿ ನಾವು ಹೇಗೆ ಹಾಡಿದ್ವಿ ಅದ್ರ ಸಂತೋಷ ಯಾರು ನೋಡಲ್ಲ, ಅದು ಸಂತೋಷ ಸಿಗಂಗಿಲ್ಲ, ಖುಷಿ ಇರಲಿಲ್ಲ. ಆಮೇಲೆ ಶಬ್ದಗಳು ಕೂಡ ಎಷ್ಟೋ ಮಿಸ್ಸಿಂಗ್ ಆಗ್ತಾವ. ಹಾಡ್ಬೇಕಾದ್ರೆ ಕರೋಕೆದಲ್ಲಿ ಸುಧಾ ಎಷ್ಟೋ ಮಿಸ್ಸಿಂಗ್ ಆಗ್ಬಿಡ್ತಾವ. ಅಂದಮೇಲೆ ನಿಮಗೆ ಆ ಭಾವ ಬಂದಿಲ್ಲ, ಮತ್ತೆ ಕರೋಕೆದಲ್ಲಿ ಪಕ್ಕ ನೋಟಿರಲಿಲ್ಲ ಅಲ್ವಾ. ಹೌದು, ಯಾಕಂದ್ರೆ ಆರ್ಕೆಸ್ಟ್ರಾ ಅಲ್ಲಿ ಅದೇ ಸ್ಕೇಲ್ ಹಾಡ್ತೀವಿ. ಸಿ ಮೈನರ್ ಅಂದ್ರೆ ಸಿ ಮೇಜರ್ ಹಾಡ್ತಿದ್ರಿ, ಡಿ ಮೈನರ್ ಹಾಡ್ತಿದ್ರಿ ಅಲ್ವಾ. ಚೇಂಜ್ ಆಗ್ತಿರ್ಲಿಲ್ಲ. ಯಾವಾಗಲೂ ಏನದ ಅವ್ರು ಬಂದ ಸ್ಟೇಜ್ ಮೇಲೆ ಇದ್ದೋಣ ಅಂತ ಹೇಳಿದ್ರೆ ನಮ್ದು ಇದು ಹಚ್ಚಿರ ಅಂತ ಹೇಳ್ತಾರೆ. ಅಂದ್ರೆ ಸೂರ್ ಹಚ್ಚಿಬಿಡ್ತಿದ್ದು, ಈ ಸೂರ್ ಮೇಲೆ ನನಗೆ ಕೊಡಿ ಸರ್. ಮೊಹಮ್ಮದ್ ರಫಿ ಅವರ ಹಾಡುಗಳನ್ನು ತಾವು ಸಾಕಷ್ಟು ಹಾಡುಗಳು ತಮಗೆ ಬಾಯ್ಟಿದೆ ಅಲ್ವಾ, ಬಾಯ್ಟ ಹಾಡ್ಬಿಡ್ತಿದ್ರಿ ಅಲ್ವಾ. ಅದು ಹೇಗೆ ನಿಮಗೆ ಅಷ್ಟೊಂದು ಮೆಮರಿ ಪವರ್, ಎಷ್ಟು ರಿಪೀಟೆಡ್ಲಿ ಅದು ಮಾಡ್ತಾ ಇರ್ತೇವೆ, ಪದೇ ಪದೇ ಹಾಡಿದಕ್ಕೆ ಪದೇ ಅದೇ ಹಾಡ್ತಾರೆ. ಅಂದ್ರೆ ನಾವು ಬೇರೆ ಕೆಲಸ ಪ್ರಾಕ್ಟೀಸ್ ಮಾಡ್ತೇವೆ ಅಷ್ಟು ನಮಗೆ ಬೇರೆ ಯಾವ್ದು ಕೆಲಸ ಮಾಡ್ತಿದ್ರು ಕೂಡ ನಮಗೆ ಆ ಹಾಡುಗಳನ್ನ ಅದು ಬರ್ತಾ ಇರ್ತದೆ. ಅದರಿಂದ ಇವತ್ತು ನಮಗೆ ಅದು ಹಾಡು ನಮಗೆ ಗುರ್ತಿಲ್ಲ ಅಥವಾ ಎಲ್ಲೇ ಒಂದು ನಾವು ಮಿಸ್ ಮಾಡ್ತಾ ಇದ್ದಂದ್ರೆ ನಾವು ಹಾಗೆ ಹೋಗಿ ಅದನ್ನ ಮತ್ತೆ ನೋಡಿ ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತೇವೆ. ಹಾಗಾಗಿ ನಾವು ಹಿನ್ನೆಲೆ ಗಾಯನ ಕೂಡ ಮಾಡ್ಬೇಕಂತ ತಮ್ಗೆ ಅನ್ಸಲ್ವಾ ಯಾವತ್ತು? ಹಿನ್ನೆಲೆ ಗಾಯನ ಸಲುವಾಗಿ ನನಗೆ ಸಾಕಷ್ಟು ಒಂದು ಅವಕಾಶ ಸದುಪಯೋಗ ಸಿಕ್ತು. ಆದ್ರೆ ನಾನು ಮಾಡಲಿಲ್ಲ. ಅವಾಗ ಇದು ಎಜುಕೇಶನ್ ನಂದು ಇದು, ಆಮೇಲೆ ನಮ್ಮ ಮನಿ ತಾವು ಅವಾಗ ಏನಾದ್ರು ಮಾಡಿದ್ರೆ ನಮ್ಮ ಮನೆಯ ಖಂಡಿತ ಇವತ್ತು ನಾವು ಎಲ್ಲ ಹಾಡುಗಳು ನಾವು ನಿಮ್ಮ ಧ್ವನಿಯಲ್ಲಿ ಕೇಳ್ಬೋದಾಗಿತ್ತು ಅಲ್ವಾ, ಕೇಳ್ಬೋದಾಗಿತ್ತು. ಬಹಳ ಸಂತೋಷ ಆಗ್ತಿತ್ತು. ಅಂದ್ರೆ ಆ ಹೊತ್ತಿಗೆ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿ. ಯಾಕಂದ್ರೆ SP ಬಾಲಸುಬ್ರಹ್ಮಣ್ಯಂ ಅವರು ವಿದೌಟ್ ಲರ್ನಿಂಗ್ ಎನಿಥಿಂಗ್, ಅಂದ್ರೆ ಕ್ಲಾಸಿಕಲ್ ಏನು ಕಲಿದೇನೆ
ಶಂಕರಾಭರಣ ಹಾಡ್ಬಿಟ್ಟಿದ್ರು. ಸೊ ಆ ರೀತಿ ತಾವು ಏನು ಕಲಿದೇನೆ ಎಂತ ಬೈಜುಬಾರ ಹಾಡುಗಳೆಲ್ಲ ಹಾಡ್ಬಿಡ್ತಿದ್ರು. ಇದಕ್ಕೆಲ್ಲ ಸರಸ್ವತಿ ಒಂದು ಆಶೀರ್ವಾದ, ಕೃಪೆ ಎಸ್, ಸರಸ್ವತಿ ಕೃಪೆ ಇಲ್ಲದೆ ಹೊರತು ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಎಸ್, ನಾವು ಬೇಕಾಷ್ಟು ಮಾಡ್ಬೋದು, ಆದ್ರೆ ಮತ್ತೆ ಕಲೆ ಜೀವಂತವಾಗಿ ನಮ್ಮೊಂದಿಗೆ ಇರಬೇಕು ಅಂದ್ರೆ ನಮ್ಮ ನಡವಳಿಕೆ ಕೂಡ ಅದು ಕೌಂಟ್ ಆಗುತ್ತೆ ಅಲ್ವಾ? ಯಾವ್ದು ಸೊಕ್ಕ ನಾವು ಆಟಿಟ್ಯೂಡ್ ತೋರಿಸಿದ್ರೆ ಆಗಲ್ಲ, ಯಾವ್ದು ಆಗಲ್ಲ. ತಾಯಿ ಶಾರದೆ ಕೂಡ ಚಂಚಲ ಆಗ್ಬಿಡ್ತಾಳೆ ಹೌದೌದು, ಲಕ್ಷ್ಮಿ ಜೊತೆಗೆ. ಶಾಂತಿ ಇರುದಿಲ್ಲ, ಇರೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಶಾಂತ ಉಳ್ಕೊಳ್ಳಲ್ಲ. ಈಗ ಸಮುದ್ರದಲ್ಲಿ ತೆರೆಗಳು ಬರ್ತಿರ್ತದೆ. ಹೌದು, ತೆರೆಗಳು ಬಂದು ಯಾವಾಗ ಕಡಲಿಗೆ ಹಾಯ್ತಿರ್ತದೆ. ಹೌದು, ಅದು ಬಂದು ಡ್ಯಾಶ್ ಮಾಡ್ತದೆ. ಆಮೇಲೆ ಅದು ಹಾಗೆ ಮಾಡ್ತಿದ್ದಾಗ ಕೂಡ ಅದು ಮತ್ತೆ ತಿರುಗಿ ಮತ್ತೆ ವಾಪಸ್ ಹೋಗ್ತದೆ. ಆದ್ರೆ ಅದು ಹೋದು ಬಂದು ನಮ್ಗೆ ಏನಾಗ್ತದೆ ಅಂದ್ರೆ ಆ ಗಲಭೆ ಅಂದ್ರೆ ಗಲಾಟೆ, ಅದು ಎಷ್ಟೋ ನಮ್ಗೆ ಸೌಂಡ್ ಕೇಳಿಸ್ತದೆ, ಎಷ್ಟೋ ಹೆದರಿಕೆ ಆಗ್ತದೆ, ಭಯವಾಗ್ತದೆ. ಆಮೇಲೆ ಅದೇ ನೀವು ಹೇಗೆ ಸೌಂದರ್ಯ ನಡಿ ಹೋಗ್ತೀರಿ ಸೆಂಟ್ರದಲ್ಲಿ, ಅವಾಗ ಪೂರ ಶಾಂತಿ ಇರ್ತದೆ. ಹಾಗೆ ಅದು ಆ ವಾತಾವರಣ ಇರ್ತದೆ, ಪೂರ ಶಾಂತಿ ಇರ್ತದೆ. ಅಲ್ಲಿ ಯಾವ ತರ ಶಬ್ದ ನಿಶಬ್ದ ಆಗಿರ್ತದೆ. ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? SVB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಬಯಸ್ತೀನಿ. ನಮ್ಮದು ಇವತ್ತು ದ ಡೈನಾಮಿಕ್ ಸಿಂಗರ್ ರಫಿ ಅವರ ಒಂದು ಆತ್ಮ ಅಂತ ಹೇಳ್ಬೋದು. ಅವರು ನಮ್ಮ ಚಾನಲ್ಗೆ ಬಂದಿದ್ದಾರೆ. ಮಾತಾಡಿ ಅಮ್ಮ. ನಮಸ್ಕಾರ. ಇಂಟರ್ವ್ಯೂ ನೋಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ. ನಿಮ್ ಬಗ್ಗೆ ಕೇಳಿದ್ವಿ ಎಷ್ಟೊಂದು ವಿಷಯಗಳನ್ನ, ಆದ್ರೆ ಇವತ್ತು ಇನ್ನಷ್ಟು ವಿಷಯಗಳು ನಮಗೆ ತಿಳಿಯಿತು. ನಾವು ಮನೆಯಲ್ಲಿ ಇದ್ರು ಕೂಡ ನಾವು ಒಬ್ಬರಿಗೊಬ್ರು ಚರ್ಚೆ ಮಾಡಂಗಿಲ್ಲ. ಅದಕ್ಕೆ ಒಂದು ವಿಷಯ ಮತ್ತೊಂದು ವಿಷಯ ವೇದಿಕೆ ಬೇಕೇ ಬೇಕು, ಅದಕ್ಕೆ ಒಂದು ವೇದಿಕೆ ಬೇಕೇ ಬೇಕು. ಅದ ವೇದಿಕೆ ನಮಗೆ ವರ್ಧನ್ ಬಾಳ ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ನಮ್ಮ ಮಗ ಆಗಿ ಬಹಳ ಸಂತೋಷ ಆಗಿದೆ ನನಗೆ. ನಾನು ಕಂಪೋಸ್ ಮಾಡಿದ್ದೆ, ನಾ ಕಂಪೋಸ್ ಮಾಡಿದ್ ಹೇಳ್ತೇನೆ ಆಮೇಲೆ. ಅಂದ್ರೆ ನನಗೆ ಅದು ಸಾಹಿತ್ಯ ಎಲ್ಲ ಬೇಕು, ಸಾಹಿತ್ಯ ಬೇಕು. ಓಕೆ ಓಕೆ ಓಕೆ, ಒಂದು ಎರಡು ಲೈನ್ ಹಾಡ್ಬೋದಾ? ಹಾಡ್ಬೋದು ಪ್ಲೀಸ್. ಈ ಕನ್ನಡದಲ್ಲಿ ಖಂಡಿತ ಖಂಡಿತ. ಇಂಚಿಗಿರಿ ನೆಲೆಸಿದ ಗುರುರಾಯ ಗಿರಿಮಲ್ಲೇಶ್ವರ ಮಹಾರಾಜ. ಇಂಚಿಗಿರಿ ನೆಲೆಸಿದ ಗುರುರಾಯ ಗಿರಿಮಲ್ಲೇಶ್ವರ ಮಹಾರಾಜ. ತ್ರೈಲೋಕ್ಯರಾಣ ಶ್ರೀ ಗುರುರಾಯ ಮೊದಲ ವಂದನೆ. ಓಕೆ, ಇಲ್ಲ ಇದು ಕಂಪೋಸ್ ಮಾಡಿರುವಂತ ಹಾಡನ್ನ ತಾವು ಮಾಡಿದಿರಾ? ಇಲ್ಲ ತಾವು ಸ್ವಂತ ಕಂಪೋಸ್ ಮಾಡಿದ್ದು ಹಾಡ್ಬೋದಾ? ಅಲ್ಲಲ್ಲ, ಹಾಗಲ್ಲ, ಹೊಸದಾಗಿ ಕಂಪೋಸ್ ಮಾಡಿದಂತ ಹಾಡು. ಹೊಸದಾಗಿ ಕಂಪೋಸ್ ಮಾಡಿದಂತ ಹಾಡು ಇದೆ, ಆದ್ರೆ ಈಗ ಸದ್ಯ ನನಗೆ ಬರ್ತಾರೆ ಸ್ವಲ್ಪ ಟಚ್ ಆಗ್ಬೇಕು. ಓಕೆ 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 ಓಕೆ, ಫೈನ್ 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 ಫೈನ್. ಧನ್ಯವಾದಗಳು. ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಗೀತಾ ಅವರು ಕರೆ ಮಾಡಿದ್ರು. ಸೊ ಇದೇ ರೀತಿ ತಾವು ಕೂಡ ಕರೆ ಮಾಡ್ಬೋದು, ಯಾರು ಬೇಕಾದರೂ ಕರೆ ಮಾಡ್ಬೋದು, ಮತ್ತು ಅವರೊಂದಿಗೆ ಮಾತನಾಡಬಹುದು. ಎಸ್ ಸರ್, ಈಗ ಸಾಹಿತ್ಯ ವಿಷಯಕ್ಕೆ ಬಂದರೆ ಹಳೆಯ ಸಾಹಿತ್ಯಗಳು ಇವತ್ತಿಗೆ ನೆನಪಿದೆ. ಬಟ್ ಆದರೆ ಇತ್ತೀಚಿನ ಸಾಹಿತ್ಯ ನಮಗೆ ನೆನಪಿರಲಿಲ್ಲ. ಅದೇನು ಸಾಹಿತ್ಯ ಅಂತ ಗೊತ್ತಾಗಲ್ಲ. ಫೂಸ್ ಕೂಸ್ 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 ಅಂತ ಈಗ ನಾವು ನೋಡ್ತಾ ಇದ್ವಿ, ಅದರಲ್ಲಿ ಗೂಢ ಇದೆ. ಅದೇನಂತ ಗೊತ್ತಿಲ್ಲ. ಈಗೇನಾಗ್ಬಿಟ್ಟದೆ, ಪ್ರತಿಯೊಬ್ಬರಿಗೆ ಕುಣಿತ ಬೇಕು. ಹೌದು, ಈ ಕುಣಿತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಮ್ಯೂಸಿಕೇ ಮೇನ್ ಇಂಪಾರ್ಟೆಂಟ್ ಅಲ್ವಾ? ಹೌದು, ಈ ಹಾಡು ಅಷ್ಟೊಂದು ಮಹತ್ವ ಆಗಂಗಿಲ್ಲ. ಮೊದಲು ಹಾಡು ಕ್ಲಾರಿಟಿ ಇರ್ತಿತ್ತು, ಮ್ಯೂಸಿಕ್ ಕಡಿಮೆ ಇರ್ತಿತ್ತು. ಇವಾಗ ಮ್ಯೂಸಿಕ್ ಹೆಚ್ಚಿದೆ, ಸಾಹಿತ್ಯ ಗೊತ್ತೇ ಆಗಲ್ಲ. ಈಗ ಆಕ್ಟಿಂಗ್ ಮಾಡ್ಲಿಕ್ಕೆ ನಮಗೆ ಹಾಡು ಬೇಕು. ಹೌದು, ಆಕ್ಟಿಂಗ್ ಮಾಡ್ಲಿಕ್ಕೆ ಹಾಡು ಬೇಕು. ಹೌದು, ಆದ್ರೆ ಕುಣಿತ ಮಾಡ್ಲಿಕ್ಕೆ ನಮಗೆ ಹಾಡಿದೆ ಇರುತ್ತದೆ. ಅದಕ್ಕೇನ್ ಬೇಕು ನಮಗೆ? ಬರೀ ಮ್ಯೂಸಿಕ್. ಇವನ್ ಸೀಕ್ವೆನ್ಸ್ ಬೇಕಾಗಿಲ್ಲ. ಮ್ಯೂಸಿಕ್ ಹಾಕ್ಬಿಟ್ರೆ ಸಾಕು ಅಲ್ವಾ? ಸಣ್ಣ ಮಗು ಸುದ್ದ ಈ ಕುಣಿತದ. ಅದಕ್ಕೆ ಅದರಲ್ಲಿ ಸಾಹಿತ್ಯನೇ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು, ಈಗಿನ ಕಾಲದಲ್ಲಿ ಏನಂದ್ರೆ ಊಟ ಮಾಡೋದಾಗ್ಲಿ, ತಿನ್ನೋದಾಗ್ಲಿ, ಹೋಗೋದಾಗ್ಲಿ, ಬರೋದಾಗ್ಲಿ, ಪ್ರತಿಯೊಂದಕ್ಕೂ ಆ ಎಲ್ಲ ಹಾಡಿನಲ್ಲಿ ಯಾವ ಥರದ್ದು ಅದರಲ್ಲಿ ಭವಿಷ್ಯ ಇಲ್ಲ. ಭವಿಷ್ಯ ಇಲ್ಲ. ಮಕ್ಕಳಿಗೆ
ಯಾವ ಥರದ ಸ್ಫೂರ್ತಿ ಕೊಡಬೇಕು ಆ ಸ್ಫೂರ್ತಿನೂ ಇಲ್ಲ. ನಿಜ 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 ಎಲ್ಲನೂ ಬೇಕಾರ ಅದ. ಆದರೆ ಮೊದಲು ಹೇಗಿರುತ್ತೆ ಅಂದರೆ ನಾವು ಹೇಗಿರಬೇಕು, ನಮ್ಮ ಪರಿಸರದಲ್ಲಿ ನಾವು ಹೇಗಿರಬೇಕು, ನಮ್ಮ ಒಡನಾಡು ಕೂಡ ಹೇಗಿರಬೇಕು, ನಮ್ಮ ಜೀವನದ ಹಾದಿ ಹೇಗಿರಬೇಕು, ಪ್ರತಿಯೊಂದು ವಿಷಯಗಳನ್ನು ನಮಗೆ ಪ್ರತಿ ಹಾಡಿನಲ್ಲೇ ಗೊತ್ತಾಗ್ಬಿಡ್ತದೆ ಅಲ್ವಾ. ಅಂದರೆ ಹೇಗಿರಬೇಕು, ನಮ್ಮ ಮುಖ್ಯವಾಗಿರ್ತಕ್ಕಂಥ ಎಷ್ಟು ಗುಣಗಳ ಆ ಗುಣಗಳು ನಾವು ಯಾವುದರಿಂದ ಪ್ರತಿಭಾಶಾಲಿಯಾಗಿ ತೋರಿಸ್ಬೇಕು ಅನ್ನೋದು ಪ್ರತಿಯೊಂದು ಹಾಡಿನಲ್ಲಿ ನಮಗೆ ಗೊತ್ತಾಗ್ತದೆ. ನಿಜ ನಿಜ. ಮತ್ತು ಎಲ್ಲ ಗುಟ್ಟವಾಗಿರುತ್ತೆ ಅಂದರೆ ಯಾವುದ್ರದ್ದು ಈಗ ಒಂದು ಸಣ್ಣ ಮಕ್ಕಳು ಕೂಡ ಆ ಪಿಕ್ಚರ್ ನೋಡಿದರೆ, ಸಿನಿಮಾ ನೋಡಿದರೆ ಅವರಿಗೆ ಯಾವ ಥರದ ಭಾವನೆಗಳನ್ನು ಬರಿಬೇಕು ಅಂಥದ್ದು ಏನಿಲ್ಲ. ಅಲ್ಲ, ಇತ್ತೀಚಿನ ಮಕ್ಕಳಿಗೆ ಕೂಡ ಹಳೆ ಹಾಡೇ ಇಷ್ಟ ಆಗುತ್ತೆ. ಈಗಿನ ಮಕ್ಕಳಿಗೆ ಎಲ್ಲ ಭಾವನೆಗಳು ಗೊತ್ತಾಗ್ತವೆ. ಹೌದೌದು. ನಮಗೆ ಗುರುತಿಲ್ದಂಗೆ ನಾವು ಕಾಲೇಜ್ ಕಲಿತಾಗ ಸುದ್ದ ನಮಗೆ ಯಾವ ಭಾವನೆಗಳು ಇರಲಿಲ್ಲ. ಈಗ ಬಹಳ ಸ್ಪೀಡ್ ಆಗಿಬಿಟ್ಟಿದೆ. ಈಗೇನಿದೆ ಸಣ್ಣ ಮಕ್ಕಳಿಗೆಲ್ಲ ಭಾವನೆಗಳು ಹೌದು ಏನು ಅನ್ನೋದು ಎಲ್ಲ ಗುರುತು. ಅಂದ್ರೆ SLC ರೀಚ್ ಆಗಿರಲಿಲ್ಲ, ಬಟ್ ಆಗಲೇ ಎಲ್ಲ ಗುರುತು. ಯಾಕಂದ್ರೆ ಅಂಥ ಕಲಿಕೆ ಈಗ ಇದರಲ್ಲಿ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ. ಆಮೇಲೆ ಎಲ್ಲರೂ ಅಡಿಕ್ಟ್ ಆಗಿರ್ತಾರೆ ಮೊಬೈಲ್ನಲ್ಲಿ. ಒಂದು ಸಣ್ಣ ಮಗುವಿಗೆ ಅಳು ನಿಲ್ಲಿಸ್ಬೇಕಾದ್ರೆ ಅವ್ರಿಗೆ ಮೊಬೈಲ್ ಕೊಡಬೇಕು. ಮೊಬೈಲ್ ಕೊಡೋದು ಹೊರತು ಅವ್ರ ನಮ್ಮ ಟೈಮಲ್ಲಿ ಮೊಬೈಲ್ ಎಲ್ಲಿ ಆರಾಮಿರಂಗಿಲ್ಲ. ನಮ್ಮ ಟೈಮಲ್ಲಿ ಮೊಬೈಲ್ ಎಲ್ಲಿ. ಆಮೇಲೆ ನಮ್ಮ ಹತ್ರ ಮೊಬೈಲ್ ಇಟ್ಕೊಂಡು ನಾವು ಮಾತಾಡ್ಬೇಕಾದ್ರೆ ಅದನ್ನು ಕಸ್ಕೊಂಡ್ಬಿಡ್ತಾರೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಅಡಿಕ್ಟ್ ಆಗಿದ್ದಾರೆ. ಸಣ್ಣ ಮಕ್ಕಳು ಅವ್ರಿಗೆ ಮಾತಾಡ್ಲಿಕ್ಕೆ ಬರಂಗಿಲ್ಲ ಅಂತಾರೆ. ಅಂತರ ಕೂಡ ಮೊದಲು ನಾವು ಆಳುವಾಗ ನಮಗೆ ಸಿಕ್ತಿತ್ತು, ಬರ್ತಿತ್ತು ಬರೀ ದಂಡ ದಂಡ ದಂಡ. ಅಲ್ಲಿ ಮೂಲೆಯಲ್ಲಿ ಕೂಡಂದ್ರೆ ಮೂಲೆಯಲ್ಲೇ ಕೂಡಬೇಕು, ಮಾತಾಡಬೇಡ ಅಂದ್ರೆ ಮಾತಾಡಬಾರ್ದು ಅಲ್ವಾ. ಎಷ್ಟು ತಾಸು ಅವ್ರು ಹೇಳ್ತಾರೆ ಅಷ್ಟು ತಾಸು. ಅಂದ್ರೆ ಅಂಥ ಒಂದು ಸಹನ ಶಕ್ತಿ ನಮ್ಮ ಒಂದು ಶಿಸ್ತು ಇತ್ತು. ಆ ಶಿಸ್ತು ಹುಟ್ಟಿಸಿದ್ರು. ಹೀಗಂದ್ರೆ ಹೀಗೆ ನೀವು ನಿಂದಿರ್ಬೇಕಂದ್ರೆ ಒಂದೇ ಕಾಲ ಮೇಲೆ ನಿಂದಿರ್ಬೇಕು. ಒಂದು ತಾಸು ಅಂದ್ರೆ ಒಂದು ತಾಸು ಅಂದ್ರೆ ಆ ರೀತಿಯಿಂದ ದಂಡನೆ ಕೊಡ್ತಿದ್ರು. ಚಡಿಲಾಗೆ ಚಮ್ ಚಮ್, ವಿದ್ಯಾಲಯ ವಿದ್ಯಾ ಘಮ್ 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 ಘಮ್. ಅದಕ್ಕೆ ಯಾವುದು ನಮಗೇನದ ಒಂದು ಹಿನ್ನೆಲೆ, ಅದಕ್ಕೆ ಏನು ಬೇಕಾ ಅದು ಸಿಕ್ಕರೆ ನಮಗೆ ಅದು ಉದ್ಧಾರ ಮಾಡಲಿಕ್ಕೆ. ನಾವು ಟ್ಯೂಷನ್ಸ್ ಎಲ್ಲ ಏನು ಬಂದಿದ್ದೆ ಮನೆಯಲ್ಲೇನೆ ಎಲ್ಲ ಮನೆಯಲ್ಲಿ. ಹೌದು, A to Z. ಅವ್ರಿಗೆ ಇಂಗ್ಲೀಷ್ ಬರಲಿ ಬರ್ತಾ ಇರಲಿ ಏನು ಬೇಕಾದಿಲ್ಲ. ಲೈಟಿನ ದೀಪದಲ್ಲಿ ಕೆಳಗಡೆ ನೀವು ಇವತ್ತು ಲೈಟ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ. ಆದ್ರೂ ಸಹ ಎಜುಕೇಶನ್ ಅದು ಆ ಟೈಮ್ಗೆಲ್ಲ ಸಾಕಷ್ಟು ಮಹತ್ವ ಇತ್ತು, ಇಂಪಾರ್ಟೆನ್ಸ್ ಇತ್ತು. ಅವ್ರ ಸ್ಫೂರ್ತಿನೂ ಹಾಗೆ ಕೊಡ್ತಿದ್ರು ನಮಗೆ. ಮನೋಜ್ ಸರ್, ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಮನೆಯಿಂದ ಹೇಗೆ ಪ್ರೋತ್ಸಾಹ ಸಿಕ್ಕಿದೆ? ಮನೆಯಿಂದ ಸಾಕಷ್ಟು ಪ್ರೋತ್ಸಾಹ ನನಗೆ. ಹೌದಾ? ಹೌದು. ಮನೋರ್ ನೀನು ಹಾಡು ಅಂತ ಹೇಳ್ತಿದ್ರಾ? ಹೌದಾ? ಓಕೆ. ಪ್ರತಿಯೊಬ್ಬರು ನನಗೆ ಅಂದ್ರೆ ಈ ಕವಾಲಿ ಎಲ್ಲ ಇದು ಹಾಡ್ತಿದ್ದೆ. ಆ ಟೈಮ್ಗೆಲ್ಲ ಅವರೆಲ್ಲ ನನಗೆ ಇದು ಹಾಡು, ಈ ಕವಾಲಿ ಹಾಡು, ಈ ಹಾಡು. ಮತ್ತು ನಮ್ಮ ತಂದೆಯವರು ಕೂಡ ಈಗ ಆಧ್ಯಾತ್ಮಿಕದಲ್ಲಿ ನಾವು ಹೋದಾಗ ಈಗ ಪಾಂಡುರಂಗನ ಹಾಡಾಗಲಿ ಅಥವಾ ಇದಾಗಲಿ ಯಾವುದೋ ಒಟ್ಟು ಹಾಡು, ಅದು ಒಂದೊಂದು ರಾತ್ರಿ ಕೂಡ ನಾವು ಕಂಪ್ಲೀಟ್ ಪೂರ ಹಾಡ್ಕೊಂಡು ಒಂದೊಂದು ನೈಟ್ ಪೂರ ಹೋಲ್ ನೈಟ್. ಅಲ್ಲ, ಮದುವೆಗಿಂತ ಮುಂಚೆ ತಂದೆ ತಾಯಿ ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿದ್ರು. ಬಟ್ ಮದುವೆ ಆದ್ಮೇಲೆ ನಿಮ್ಮ ಧರ್ಮ ಪತ್ನಿಯವರ ಸಪೋರ್ಟ್ ಹೇಗಿತ್ತು? ಅವ್ರದ್ದು ಚೆನ್ನಾಗಿತ್ತು. ಅವರು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನನಗೆ ಯಾರ್ಯಾರ ಭೇಟಿ ಆಗಿದ್ದಾರೆ, ಒಬ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಭೇಟಿ ಯಾರು ಆಗಿದ್ದಾರೆ ಅವರೆಲ್ಲರೂ ನನ್ನ ಹಿತೈಷಿಗಳೇ. ಆದ್ರಿಂದ ಇಲ್ಲಿವರೆಗೆ ನನಗೆ ಯಾರು ನಿಮ್ಮ ವ್ಯಕ್ತಿತ್ವನೇ ಹಾಗಿತ್ತು. ನನಗೆ ಯಾರು ಅಂತ ಸಿಕ್ಕೇ ಇಲ್ಲ, ಸಿಗೋದು ಇಲ್ಲ. ಎಸ್, ಡೆಫಿನೆಟ್ಲಿ. ನಮ್ಮ ಗುಣಗಳು ಒಳ್ಳೇದಿದ್ರೆ ವೀಕ್ಷಕರೇ, ನಮಗೆ ಯಾರು ಶತ್ರುಗಳಾಗ್ಲಿ ಅಥವಾ ನಮಗೆ ವಿರೋಧ ಮಾಡೋರು ಯಾರು ಸಿಗಲ್ಲ. ವಿರೋಧತೆ ಇಲ್ಲ. ಎಸ್ ಎಸ್ ಎಸ್, ಎಲ್ಲರಲ್ಲಿ ಪ್ರೀತಿ, ಒಂದೇ ಪ್ರೀತಿ. ಸರ್, ನೀವು ಇವತ್ತು ಯಾರಿಗಾದ್ರು ಸಾರಿ ಕೇಳ್ಬೇಕಂದ್ರೆ ಯಾರಿಗೆ ಕೇಳಬೇಕು ಇಷ್ಟಪಡ್ತೀರಾ? ಸಾರಿ ಕೇಳ್ಬೇಕಂತ ಹೇಳಿದ್ರೆ ಎಸ್, ಈಗ ನಾವೇ ಕೇಳ್ಕೋಬೇಕು. ಯಾಕೆ? ಹೌದು, ಯಾಕಂತ ಹೇಳಿದ್ರೆ ಈಗ ನಮ್ಮಲ್ಲಿ ಕೆಲವೊಂದು ಒಳಗಿನ ತಪ್ಪಾಗಿರುತ್ತೆ, ಒಳಗಿನ ಗುಣಗಳು ತಿಳಿಯದೆ ಅಥವಾ ಏನು ತಿಳಿದು ಅಥವಾ ತಿಳಿದೇ ಇರ್ತಕ್ಕಂಥದ್ದು ಏನೋ ಒಂದು ತಪ್ಪಾಗಿರ್ತದೆ, ನಮಗೆ ಗುರ್ತಿರೋದಿಲ್ಲ. ಹೌದು, ಅದು ಅಜ್ಞಾನವಾಗಿರ್ತೇವೆ ನಾವು. ಆದರೆ ಆ ಮುಂದೆ ಇರ್ತಕ್ಕಂಥ ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿಗೆ ಅದನ್ನು ಏನೋ ಒಂದು ಸ್ವಲ್ಪ ಹತ್ತಿರ್ಬೋದು, ನೋವಾಗಿರ್ಬೋದು, ಅದು ನೋವಾಗಿರ್ಬೋದು, ತಿಳಿಯದೆ ಏನೋ ಆಗಿರ್ಬೋದು. ಆದರೆ ಅದು ನಾವು ಮನಸ್ಸಿನಿಂದ ನಾವು ಅಂದಿದ್ದಲ್ಲ ಅಥವಾ ಏನು ಮಾಡಿದಲ್ಲ ಅಥವಾ ಏನು ನಮಗೆ. ವೀಕ್ಷಕರೇ, ಈ ಒಂದು ವೇದಿಕೆ ಮುಖಾಂತರ ಮನೋರ್ ಜಿ ಹುಬ್ಳಿಕರ್, ನೋಡಿ ನಿಮ್ಮ ಹೆಸರಲ್ಲೇ ಜಿ ಇದೆ, ಯಾರು ಜಿ ಅಂತ ಹಾಕೋದು ಅವಶ್ಯಕತೆ ಇಲ್ಲ, ಮನೋರ್ ಜಿ ಅಂತ ಹೇಳ್ಬೋದು. ಮನೋರ್ ಜಿ ಅವರು, ಅದು ನಮ್ಮ ತಂದೆ ಕೃಪೆ, ಅದು ನಿಮ್ಮ ತಂದೆ ಕೃಪೆ ಇದೆ, ಅಲ್ಲೂ ನಿಮ್ಮ ತಂದೆ ಕೃಪೆ ಇದೆ. ಸೊ ಮನೋರ್ ಗಂಗಾಧರ್ ಹುಬ್ಳಿಕರ್, ಎಸ್, ಅವರು ಈ ಒಂದು ವೇದಿಕೆಯ ಮುಖಾಂತರ ಪ್ರತಿಯೊಬ್ಬರಿಗೂ, ಅಂದರೆ ಯಾರಿಗಾದರೂ ತಿಳಿಯದೆ ನೋವಾಗಿದ್ರೆ
ಖಂಡಿತ ಅವರು ಸಾರಿ ಕೇಳಿದ್ದಾರೆ. ಮತ್ತೆ ಕ್ಷಮೆ ಕೇಳಲಿಕ್ಕೆ ಗುಂಡಿಗೆ ಬೇಕು. ಕ್ಷಮೆ, ಯಾಕಂದ್ರೆ ಥ್ಯಾಂಕ್ಸ್ ನಾವು ಯಾರಿಗೂ ಯಾವಾಗಲೂ ಕ್ಷಮೆ ಇರಲಿ. ಕ್ಷಮೆ ಕೇಳಲಿಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು. ಯಾಕಂದ್ರೆ ನಾವು ಕ್ಷಮಿಸಿದ ಮೇಲೆ ದೊಡ್ಡ ಮನುಷ್ಯ ಆಗ್ತೇವೆ ನಾವು. ಅದು ದೈವತ್ವ. ಯಾವಾಗಲೂ ಕ್ಷಮಿಸೋದೇನಿದೆ ಅದು ದೈವತ್ವ. ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಹೆಚ್ಚು ಕಡಿಮೆ ಮನುಷ್ಯತ್ವದಲ್ಲಿ ಇರ್ತದೆ ಅಥವಾ ರಾಕ್ಷಸ ಗುಣದಲ್ಲಿ ಇರ್ತದೆ ಅಲ್ವಾ. ಆದರೆ ಕ್ಷಮಿಸ್ತಕ್ಕಂಥದ್ದು ಶಕ್ತಿ ಬರೀ ದೈವತ್ವದಲ್ಲಿ ಇರ್ತದೆ. ಅದಕ್ಕೆ ಯಾರು ಕ್ಷಮಿಸ್ತಾರೋ ಅವರೇ ನಮಗೆ ದೈವ. ಓಕೆ, ಸೂಪರ್. ಸೊ ಈ ಒಂದು ಚಾನಲ್ ಮುಖಾಂತರ ತಾವು ಯಾರಿಗಾದರೂ ಥ್ಯಾಂಕ್ಸ್ ಅಂದ್ರೆ ಧನ್ಯವಾದಗಳು ಹೇಳ್ಬೇಕಂದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಧನ್ಯವಾದಗಳನ್ನು ಹೇಳಬೇಕಾದ್ರೆ ಪ್ರಪ್ರಥಮವಾಗಿ ನಮ್ಮ ತಾಯಿ ತಂದೆಗೆ. ಓಕೆ. ಯಾಕಂದರೆ ತಾಯಿ ತಂದೆ ಇಲ್ಲದೆ ಹೊರತು ನಮ್ಗೆ ಏನು ಜಗತ್ತೇ ಇಲ್ಲ. ಎಸ್, ಖಂಡಿತ. ನಾವು ಜಗತ್ತನ್ನು ನೋಡಬೇಕಾದ್ರೆ ನಮ್ಮ ತಾಯಿ ತಂದೆನೇ ಬೇಕು. ನಮ್ಮ 2 ಕಣ್ಣುಗಳು, ನಮ್ಗೆ 2 ಕಣ್ಣುಗಳು, ನಮ್ಮ 2 ಕಿವಿಗಳು, ನಮ್ಗೆ ಏನು ಎಲ್ಲ ಪ್ರತಿಯೊಂದು ಏನು ಸರ್ವಸ್ವ, ಎಲ್ಲ ಸರ್ವಸ್ವ ಅವರೇ. ಎಸ್. ಮತ್ತು ಮುಂದೆ ತರ್ತಕ್ಕಂಥ ಶಕ್ತಿಗಳು ಅವರೇ, ನಮಗೆ ಸ್ಫೂರ್ತಿ ಕೊಡ್ತಕ್ಕಂಥ ಶಕ್ತಿಗಳು ಅವರೇ. ಅದಕ್ಕೆ ಮೊದಲನೇ ಧನ್ಯವಾದ ಅವರಿಗೆ. ಓಕೆ. ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ಆಮೇಲೆ ಏನಿದೆ ಗುರುಗಳ ಆಶೀರ್ವಾದ. ಓಕೆ. ಗುರುಗಳು ಮಾತ್ರ ಬರೋಂಗಿಲ್ಲ. ಯಾಕಂದರೆ ಗುರುಗಳಿಗೆ ನಮಗೆ ಭೇಟಿ ಮಾಡಿಸಿದ್ದೆ ನಮ್ಮ ತಾಯಿ ತಂದೆಯವರು. ಓಕೆ. ಅವರ ಮುಖಾಂತರ ಈಗ ಹೇಗೆ ನಮ್ಮದಿಗೆ ಗುರುಗಳು ಭೇಟಿ ಮಾಡಿಸಿದ್ರು. ಓಕೆ. ಗುರುಗಳು ಇದ್ದಿಲ್ಲ ಅವ್ರಿಗೆ ಮೊದಲು. ಓಕೆ. ಓಕೆ. ಅವ್ರು ಬರೀ ಡೈರೆಕ್ಟ್ ದೇವರಿಗೆ ಊಟ ಮಾಡಿಸ್ತಿದ್ರು. ಓಕೆ. ಅಷ್ಟು ತಿಂತ ಇರ್ತದ ಭಗವಂತ, ಅವ್ರ ತುತ್ತು ತಿಂತ ಇರ್ತಿದ್ದ. ಅಂಥ ಇದರಾಗ ಸುಧಾ ಅವರಿಗೆ ಆ ಜ್ಞಾನ ಅಂತ ಅದೊಂದು ಇರಲಿಲ್ಲ. ಅಂದ್ರೆ ಅವ್ನು ಇನ್ನೂ ಅಜ್ಞಾನ ಅಂತ ಹೇಳ್ತಿದ್ರು. ಗೋರಕೊಂಬರ್ ಅವ್ರಿಗೆ ಕಡ್ದು ನೋಡಿ ಅವ್ರು ಹೇಳಿದ್ರು ಇದು ಇನ್ನೂ ಅಜ್ಞಾನ ಇದೆ, ಇದು ಇನ್ನೂ ಪೂರ್ತಿ ಆಗಿಲ್ಲ, ತುಂಬಿಲ್ಲ ಅಂತ, ಇದು ಇನ್ನೂ ಖಾಲಿ ಇದೆ, ಶ್ರವಣ ಪಡ. ಅದಕ್ಕೆ ಜ್ಞಾನ ಅನ್ನೋದೇನಿದೆ ಬಹಳ ಶ್ರೇಷ್ಠ ಅದ. ಅದನ್ನು ಸಿಗ್ಬೇಕಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವ್ರು ತಮ್ಮ ಕ್ರಿಯೆ ಒಳಗೆ ತನ್ನ ಜೀವನ ನಡೆಸೋದ್ರಲ್ಲಿ, ತಮ್ಮ ನೌಕೆ ನಡೆಸೋದ್ರಲ್ಲಿ ಹಾಗೆ ನಡೆದ ಇರ್ತದೆ. ಅವರಿಗೆ ಇದನ್ನ ಜ್ಞಾನ ತಗೋಬೇಕನ್ನೋದು ಭಾವನೆ ಬರಂಗಿಲ್ಲ. ಯಾಕಂದ್ರೆ ಅದಕ್ಕೆ ಸಂಸ್ಕಾರ ಬೇಕು. ಹೌದು. ಆ ಸಂಸ್ಕಾರ ಹಾಕಿದವರು ನಮ್ಮ ತಾಯಿ ತಂದೆಯವರು. ಖಂಡಿತ. ಅದು ಏನದ ಗುರುಗಳಿಗೆ ಯಾವಾಗ ಭೇಟಿ ಆದ್ರೆ ಅವಾಗ ನಾವು ಗುರುಗಳ ಬಗ್ಗೆ ಅದರ ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಅವ್ರು ನಮ್ಮ ಜೀವನನ ಸಾರ್ಥಕ ಮಾಡ್ಬಿಟ್ರು. ಇವ್ರು ನಮಗೆ ಜೀವನ ಕೊಟ್ಟರು, ಅವ್ರು ನಮ್ಮ ಜೀವನನ ಉದ್ಧಾರ ಮಾಡ್ಬಿಟ್ರು. ಅಂದ್ರೆ ಈ ಜನ್ಮದಿಂದ ನಮಗೆ ಮುಕ್ತಿ ಕೊಟ್ಬಿಟ್ರು. ಅದಕ್ಕೆ ನಮ್ಮ ಸಾಧನೆ ಏನಿದೆ ಅದು ಗುರುಗಳ ಬಗ್ಗೆ. ತಂದೆ ತಾಯಿ ಜೀವ ಕೊಡ್ತಾರೆ, ಹೌದು. ಗುರುಗಳು ಜೀವನ ಕೊಡ್ತಾರೆ. ಮುಂದಿನ ಜೀವನ ಹೌದು, ಈಗಿನ ಜೀವನ ಅಲ್ಲ. ಈಗಿನ ಜೀವನ ಏನದ ಇವ್ರು ತಾಯಿ ತಂದೆ ಕೊಡ್ತಾರೆ. ಬಟ್ ಮುಂದಿನ ಜೀವನ ಹೌದು, ವ್ಯವಹಾರ ಕೂಡ ನಮಗೆ ಈಗಿನ ಜೀವನ ಕೊಡ್ತದೆ. ಆದ್ರೆ ನಮ್ಮ ಅಧ್ಯಾತ್ಮದಲ್ಲಿ ನಾವು ಹೋದಾಗ ನಮ್ಮ ಗುರುಗಳ ಪ್ರಕಾರ ಅವ್ರು ಹೇಳಿದ ಪ್ರಕಾರ ನಾವು ನಡೆದಾಗ, ಅವ್ರು ಯಾವುದು ಒಂದು ಬಿಡ್ಲಾರ್ದಂಗೆ ನಡೆದ್ರೆ ಅದು 100% ನಮಗೆ ಮುಕ್ತಿ ಸ್ಥಾನ ಕೊಡ್ತದೆ. ಮುಕ್ತಿ ಸ್ಥಾನ ಮತ್ತೆ ಪುನಃ ಜಗತ್ತಿಗೆ ಬರೋದು ಇರುತ್ತಿಲ್ಲ. ನಾವು ಕೇಳೋದಿಲ್ಲ, ಆದ್ರೆ ಅವ್ರು ಕೊಡ್ತಾರೆ. ಪುನರ್ಜನ್ಮ ಏನೇ ಹೇಳ್ತಾರ, ಅದು ಯಾವ ಜನ್ಮಗಳು ಅವು ಇದ್ರೂ ಕೂಡ ಅವು ನಮಗೆ ಅದು ಕಾಡೋದಿಲ್ಲ. ನಮಗೆ ಆ ಜನ್ಮಗಳನ್ನ ಕರ್ಮ ಸೂಪರ್. ಯಾಕಂದ್ರೆ ನಮ್ಮ ಕರ್ಮಗಳೆಲ್ಲ ಪೂರಾ ಅವ್ರ ಅಧೀನ ಆಗಿರ್ತದೆ. ಮತ್ತೆ ಅವ್ರ ಅಧೀನ ಆದಾಗ ಅವರಿಗೆ ಪರಿಪೂರ್ಣ ಮುಕ್ತಿ ಅವರಿಗೆ ಆಗಿರ್ತದೆ. ಅವ್ರು ತಾನು ಲಾಭ ತಗೊಂಡಿರ್ತಾರೆ, ಅದನ್ನ ಲಾಭ ಮತ್ತೊಬ್ಬರು ಹಂಚ್ತಾರೆ, ಮತ್ತೆ ಆ ಲಾಭ ನಾವು ತಗೊಂತಾ ಇದ್ದೇವೆ ಅಷ್ಟೇ. ಆದ್ರೆ ನಮಗೇನದೆ ಅವರು ಕೊನೆಗೆ ನಮಗೆ ಅವ್ರ ಭೇಟಿನ ನಮಗೆ ಆಗ್ತದೆ. ಯಾವ ಸ್ಥಿತಿನಲ್ಲಿ ನಾವು ಯಾರಿಗೆ ಧ್ಯಾನ ಮಾಡ್ತೀವೋ ಆ ಸ್ಥಿತಿನಲ್ಲಿ ಅವ್ರಿಗೆ ನಾವು ಭೇಟಿ ಆಗ್ತೀವಿ. ಅವ್ರು ಕೂಡ ನಾವು ಆ ಸಂಪರ್ಕದಲ್ಲಿ ಇರ್ತೀವಿ, ಯಾವೂ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಅವರಲ್ಲಿ ಇರ್ತಕ್ಕಂಥ ಗುಣಗಳು ಅದು ನಮ್ಮಲ್ಲಿ ಸೇರಿರ್ತದೆ. ನಾವು ಅವರು ಒಂದಾಗಿಬಿಡ್ತೀವಿ. ಆಮೇಲೆ ಅವ್ರು ಮಾಡ್ತಕ್ಕಂಥ ಭಕ್ತಿಗಳು ಹೇಗಿರ್ತದೆ ಅದೇ ರೀತಿಯಿಂದ ನಾವು ಕೂಡ ಮಾಡ್ತೀವಿ. ನಮ್ಮ ಅವ್ರು ಸಾರ್ಥಕ ಮಾಡ್ಕೊಂಡಿದ್ದಾರೆ, ನಾವು ಸಾರ್ಥಕ ಮಾಡ್ಕೊಳ್ತೀವಿ. ಮತ್ತೆ ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಅಂದ್ರೆ ನಮಗೆ ಈಗ ವರ್ಧನ್ ಬಾಳವ್ರಿಗೆ ಹೇಳಿದ್ರು. ದೊಡ್ಡ ಮಾತು. ಯಾಕಂತ ಹೇಳಿದ್ರೆ ನಮ್ಮ ಅಗದಿ ಗಳಸ ಕಂಠಸ ಹಾವಿನ ಕಡೆ ಅಂದ್ರೆ ಒಂದು ಮಿತ್ರರಾಗಿ ಫ್ರೆಂಡ್ಲಿಯಾಗಿ ನಡೆದಿದ್ದು ಕರೆ. ಆಮೇಲೆ ಅಗ್ದಿ ಆನಂದದಿಂದ ಇದು ಮಾಡ್ಕೊಂಡು ಹಾಗೆ ನುಡಿಗಳನ್ನ ನುಡಿತಾ ನಮ್ಮ ಮನಸ್ಸಿಗೆ ಆನಂದ ಕೊಡ್ತಾ, ಮನದಾದ ಮಾತು ಅದು ಬರ್ಬೇಕಲ್ವಾ, ಮನಸ್ಸಿಗೆ ಆನಂದ ಕೊಡ್ತಾ, ಮತ್ತೆ ತಾನು ಮಾಡ್ತಕ್ಕಂಥ ಕ್ರಿಯೆಗಳು ಕೂಡ ಸಾಕಷ್ಟು ಸ್ಫೂರ್ತಿದಾಯಕ ಇದೆ. ಈಗ ನನ್ನ ಲೈನ್ನಲ್ಲಿ ಅವ್ರು ಕೂಡ ಇದ್ದಾರೆ. ಅದಕ್ಕೆ ನನಗೆ ಇನ್ನೂ ಸಾಕಷ್ಟು ಸ್ಫೂರ್ತಿ ಇಲ್ಲ.
ಅದು ಇದ್ರೂ ಕೂಡ ಸಂಗೀತಕ್ಕೆ ನೀವೇ ಸ್ಫೂರ್ತಿ. ಅದು ಗುರು ಮತ್ತು ಶಿಷ್ಯ ಯಾವಾಗ ಒಂದೇ ಆಗ್ತದೆ ಅಂದ್ರೆ ಹಂಗೆ ಈಗ ಮಗ ಮತ್ತು ತಂದೆ ಒಂದೇ ಟೈಪ್ ಆಗಿರ್ತಾರೆ ಅಂದ್ರೆ ಏನು ಫರಕ್ ಬೆಳಗಿಲ್ಲ. ನಾವು ಚಿಕ್ಕಪ್ಪ, ನನ್ನ ತಂದೆ ಚಿಕ್ಕಪ್ಪ ಆದ್ರೂ ಕೂಡ ಇಲ್ಲ, ನನ್ನ ತಂದೆಯ ಸಂದರ್ಶನ ಮಾಡುವಾಗ ನನಗೆ ಎಷ್ಟು ಖುಷಿಯಾಗಿತ್ತು ಅಷ್ಟೇ ಖುಷಿ ಇವತ್ತು ಆಗ್ತಿದೆ. ನಾ ಚಿಕ್ಕಪ್ಪ ಆದ್ರೂ ಕೂಡ ನನಗೆ ಮಗ. ಮತ್ತೆ ಆ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆ ಆಗೋದಿಲ್ಲ. ಇಲ್ಲ, ನನಗೆ ಒಂದು ದೊಡ್ಡ ಜವಾಬ್ದಾರಿ ಮತ್ತೆ ಹೆಚ್ಚಿಗೆ ಆಗದ ಹೊರತಾಗಿ ಕಡಿಮೆ ಆಗೋದಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಅದು ಯಾವಾಗಲೂ ಇರ್ತದೆ. ಅದು ಆತ್ಮಶಾಂತಿ ನಮಗೆ ಅದರಿಂದ ಸಿಗ್ತದೆ. ಲವ್ ಯು. ಎಸ್, ತಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ನಮ್ಮ ವೀಕ್ಷಕರಿಗೆ. ಹವ್ಯಾಸಗಳು ಸಾಕಷ್ಟು ಇದ್ದಾವೆ. ಓಕೆ. ಆದರೆ ನಮಗೆ ಶರೀರ ಸಾಥ್ ಕೊಡಲಿಲ್ಲ. ಓಕೆ, ಅಂದರೆ ತಾವು ಸ್ಪೋರ್ಟ್ಸ್ ಅಲ್ಲಿ ಇದ್ರ? ಸ್ಪೋರ್ಟ್ಸ್ನಲ್ಲಿ ಇದೆ. ಓಕೆ. ಆದರೆ ಸ್ಪೋರ್ಟ್ಸ್ನಲ್ಲಿ ನನಗೆ ಅಲೌ ಮಾಡಲಿಲ್ಲ. ಓಕೆ ಓಕೆ. ನನಗೆ ಇಂಟ್ರೆಸ್ಟ್ ಭಯಂಕರ ಇದೆ. ಓಕೆ. ಕ್ರಿಕೆಟ್ ಆಡೋದಾಗಲಿ ಅಥವಾ ಬೇರೆ ಬ್ಯಾಡ್ಮಿಂಟನ್ ಆಗಲಿ. ಓಕೆ. ಅಥವಾ ಅದು ನನಗೆ ಕಾಲು ಒಂದು ಬೋನ್ ಎಕ್ಸ್ಟ್ರಾ ಬೆಳೆದು ಬಿಟ್ಟಿದೆ ಮೊಣಕಾಲದಲ್ಲಿ. ಅದರಿಂದ ಇದರಲ್ಲಿ ನನಗೆ ಸೆಲೆಕ್ಷನ್ ಮಾಡಲಿಲ್ಲ ಅವರು. ಓಕೆ ಓಕೆ ಓಕೆ. ಇಲ್ಲಾಂದ್ರೆ ತಾವು ಸ್ಪೋರ್ಟ್ಸ್ ಆ್ಯಕ್ಚುಲ್ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿಬಿಟ್ರು. ಓಕೆ, ನೀವು ಅದೆಲ್ಲ ಮಾಡಬಾರ್ದಂತ. ಓಕೆ ಓಕೆ. ಅಲ್ಲಿಂದ ನಾನು ಅದು ಬಿಟ್ಟೆ. ಇಲ್ಲ, ನಾನು ಮೊದಲು ಎಲ್ಲ ಸಾಹಿತ್ಯದಲ್ಲಿ ಕೂಡ ಇದ್ದೆ, ಅದು ಕೂಡ ಇದ್ದೆ. ಮೊದಲು ಸಣ್ಣ ಇದ್ದಾಗಲಿಂದ ನನಗೆ ಹವ್ಯಾಸ. ವಾವ್, ಸೂಪರ್ ಸೂಪರ್. ಇವನ್ ಈ ಸಾಹಿತ್ಯದಲ್ಲಿ ನಮ್ಮ ಇವರು ಸಿದ್ದಾರ್ಥ ಸ್ವಾಮಿ ಅವ್ರದ್ದು ಆ ಚರಿತ್ರೆ ಕೂಡ ಮರಾಠಿದಲ್ಲಿ ಇದ್ದಿದೆ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಅದನ್ನು ಸುಧಾ ರೆಡಿ ಮಾಡಿ ಇಟ್ಟಿದ್ದೆ. ಅದು ಇಲ್ಲಿ ಇತ್ತೀಚೆಗೆ ಪ್ರಿಂಟ್ ಆಗಿ ಬರ್ಬೋದು. ವೆರಿ ಗುಡ್ ವೆರಿ ಗುಡ್. ನನ್ನ ಸಾಹಿತ್ಯ ಕೂಡ ಇನ್ನು ಮುಂದೆ ಅದು ಪ್ರಿಂಟ್ ಆಗಿ ಬರ್ತದೆ. ಎಸ್, ಅದು ಕೂಡ ನಮ್ಮ ವೀಕ್ಷಕರಿಗೆ ನಾವು ತಿಳಿಸೋಣ, ಮತ್ತೆ ಅದು ಎಲ್ರಿಗೂ ತಲುಪಲಿ ಅಂತ ನಾನು ಆಶಿಸ್ತೇನೆ. ಸೊ ಮೊಹಮ್ಮದ್ ರಫಿ ಅವರು ಇಷ್ಟೊಂದು ಅಭಿಮಾನಿ ತಾವು ಇದ್ರಿ, ಅವರಿಗೆ ಭೇಟಿ ಆಗುವಂಥ ಒಂದು ಸಂದರ್ಭ ನಿಮಗೆ ಯಾವತ್ತೂ ಕಲ್ಪಿಲ್ವಾ? ಭೇಟಿ ಆಗ್ಬೇಕಂತ ಹೇಳಿ ಅದು ಅನಿಸ್ತದೆ ಪ್ರತಿಯೊಬ್ಬರಿಗೂ. ಎಸ್, ಈಗ ಸಾಮಾನ್ಯ ಮನುಷ್ಯನಿಗೆ ಸುಧಾ ಭೇಟಿ. ಯಾಕಂದ್ರೆ ನನ್ನ ಗುರುಗಳಿಗೆ ನಾನು ಒಂದು 25 ಸರಿ ಮೀಟ್ ಆಗಿದ್ದೇನೆ. ಆ ರೀತಿ ತಮಗೆ ಅವಕಾಶ ಇತ್ತ? ನಾನು ಕಾಯಮಾಗಿ ಮೀಟ್ ಆಗ್ಯಾನೆ ಅವ್ರಿಗೆ. ಹೇಗೆ? ಮನಸ್ಸಿಂದ ಆ್ಯಕ್ಚುಲಿ ನಾನು ಅಲ್ಲಿ ಹೋಗಿ ಭೇಟಿ ಆಗಲಿಲ್ಲ ಅವರಿಗೆ. ಅದೇ 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 ಭೇಟಿ ಆಗಲಿಲ್ಲ. ಮತ್ತು ಅಲ್ಲಿವರೆಗೆ ನಾನು ಹೋಗಲಿಲ್ಲ ಯಾವಾಗಲೂ. ಆ ಪ್ರಸಂಗ ಅವಕಾಶ ಸಿಗ್ಲಿಲ್ವ ನಿಮಗೆ ಅಥವಾ ಹೇಗೆ? ಅವಕಾಶ ತಗೊಳ್ಳಿಲ್ಲ ತಾವು? ಓಕೆ. ಅವಕಾಶ ಸಿಗ್ಬೋದಾಗಿತ್ತು. ಮನಸಾರೆ ಇಲ್ಲ, ನಾನೇನಾದ್ರೆ ಸ್ವತಃ ನನ್ನ ಮಾನಸ ಪೂಜೆ ಅಂತ ಹೇಳ್ತಲ್ಲ, ಮಾನಸಗುರು, ಅದು ಮಾನಸ ಪೂಜೆ ಅಂತ. ಹಾಗೆ ಮಾನಸ ಪೂಜೆ ಮಾಡಿ ಆ ರೀತಿ ಏಕಲವ್ಯ ತರ ಒಂದು ಫೋಟೋ ಇಟ್ಕೊಂಡು ಅವ್ರಿಗೆ ಪೂಜೆ ಮಾಡ್ತಾರೆ. ಸೂಪರ್. ಅವ್ರಿಗೆ ಇದು ಮಾಡ್ತಾರೆ. ಎಸ್ ಎಸ್. ಯಾಕಂದ್ರೆ ಎಸ್ ಪಿ ಬಿ ಅವರು ಕೂಡ ಬರೀ ಒಂದೇ ಸರಿ ಅವರ ಭೇಟಿಯಾಗಿದ್ದು, ಅದು ಸಹ ಒಂದು ರೆಕಾರ್ಡಿಂಗ್ ಅಲ್ಲಿ ಅವ್ರು ನಿಂತಿದ್ದಾಗ ಅವ್ರ ಕಾಲು ನಮಸ್ಕಾರ ಮಾಡಿ ಓಡಿ ಹೋದ್ರಂತೆ. ಸೊ ಆ ಒಂದು ಅನುಭವ ಅವ್ರು ಹಂಚ್ಕೊಂಡಿದ್ದಾರೆ. ನಾವು ಬರೀ ಫೋಟೋ ಟಚ್ ಮಾಡಿದಾಗ ನಮಗೆ ಅಷ್ಟು ಸ್ಫೂರ್ತಿ ಸಿಗ್ತದೆ. ಆ ಫೀಲ್ ಅವ್ರ ಜೊತೆ ಇದ್ದಂಗೆ. ಇಲ್ಲ, ತಮ್ಮ ಒಂದು ಭಕ್ತಿ ನಾವು ನೋಡಿದೀವಿ, ಅಷ್ಟು ಅಪಾರ ಭಕ್ತಿ. ಮತ್ತು ತಾವು ಹಾಡುವಾಗ ಸಹ ಸ್ವತಃ ಮೊಹಮ್ಮದ್ ರಫಿ ಅವರು ಹಾಡ್ತಿದಾರ ಅನ್ನೋ ಒಂದು ಫೀಲಿಂಗ್, ಆ ಭಾವನೆ ನಮಗೆ ಬರುತ್ತೆ. ನಮ್ಗೆ ನಾವು ಕೂಡ ಅದರಲ್ಲಿ ಒಂದಾಗ್ತೀರಾ ಅಲ್ವಾ? ಎಸ್ ಎಸ್. ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ್ತೀವಿ. ಆದಷ್ಟು. ಆದರೂ ಒಂದು ಭಗವಂತ ಕೊಟ್ಟಿದ್ದ ಒಬ್ಬರಿಗೆ ಅದನ್ನು ಮತ್ತೊಬ್ಬರಿಗೆ ಕೊಡೋದಿಲ್ಲ. ಖಂಡಿತ ಕೊಡಲ್ಲ. ಮತ್ತೊಬ್ಬರಿಗೆ ಕೊಟ್ಟಿದ್ದು ಮತ್ತೊಬ್ಬರಿಗೆ ಕೊಡೋದಿಲ್ಲ. ಯಾಕಂದ್ರೆ ಅದು ವಿಶೇಷವಾಗಿರ್ತದೆ. ಅಂದ್ರೆ ಒಬ್ಬರು ವಿಷಯನ್ನ ಮತ್ತೊಬ್ಬರು ಅದು ವಿಶೇಷ ಮಾಡಿ ತೋರಿಸ್ಬೇಕಾದ್ರೆ ಅದಕ್ಕಾಗಿ ಅಂತ ಹೇಳಿ ಅದು ಪೂರ ತನ್ನ ಜೀವನ. ನೀವು ಹೀಗೆ ಹೇಳ್ತೀರಾ, ಕೆಲವು ಅಭಿಮಾನಿಗಳು ಬರ್ತಾರೆ, ಸರ್ ಎಸ್ ಪಿ ಬಿ ಅವ್ರು ಅಂತ ನಾವು ನೋಡಿಲ್ಲ, ಬಟ್ ನಿಮ್ಮಲ್ಲಿ ನಾವು ಎಸ್ ಪಿ ಬಿ ನೋಡ್ತಾ ಇರ್ತಾರೆ. ಅದಷ್ಟು ದೊಡ್ಡ ಜವಾಬ್ದಾರಿ, ಮತ್ತೆ ನಮ್ಗೆ ಎಷ್ಟು ದೊಡ್ಡ ಜವಾಬ್ದಾರಿ ಆಗ್ತದೆ ಅಲ್ವಾ? ಅವಾಗ ಮೇಂಟೈನ್ ಮಾಡಬೇಕಾಗ್ತದೆ. ಎಸ್ ಎಸ್ ಎಸ್. ಅದಕ್ಕಾಗಿ ಸಾಕಷ್ಟು ಸಾಧನೆ ಮಾಡಬೇಕಾಗ್ತದೆ. ಹೌದು ಹೌದು ಹೌದು. ಸಾಮಾನ್ಯವಲ್ಲ, ಸಾಮಾನ್ಯವಾದ ಮಾತು ಬೇರೆ. ಅದು ಸಾಮಾನ್ಯ ಮಂದಿ ಹೇಳಿದ್ದೆ ಆ ಮಾತು ನಮಗೆ ದೊಡ್ಡದಾಗ್ತದೆ. ಖಂಡಿತ ಖಂಡಿತ ಖಂಡಿತ. ಈಗ ನಮಗೆ ಸ್ಫೂರ್ತಿ ಕೊಡ್ತಕ್ಕಂಥ ವ್ಯಕ್ತಿಗಳು ಬೇರೆ ಯಾರಲ್ಲ, ಹೀಗೆ ಕೇಳ್ತಕ್ಕಂಥ ಶ್ರೋತೃ ಅಲ್ವಾ? ಶ್ರೋತೃಗಳೇ. ಎಸ್. ಇಲ್ಲಾಂದ್ರೆ ನಮಗೆ ಇಷ್ಟೊಂದು ಸ್ಫೂರ್ತಿ ಹೇಗೆ ಸಿಗ್ತದೆ? ಇಲ್ಲ, ನೀವು ಹೇಳ್ತಿದ್ರಿ, ಯಾಕಂದ್ರೆ ನೀವು ಪ್ರೋಗ್ರಾಮ್ ಕೊಡುವಾಗ ಜನ ಎಲ್ಲ ಹಾಗೆ ನಿಂತ್ಕೊಂಡು ನೋಡ್ತಿದ್ರು ಅಂತ ರಾತ್ರಿ ಎಲ್ಲ. ನೋಡೋದು ಮಾತು ಬೇರೆ. ನಾನು ಬರೀ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ನನ್ನ ಹೆಸರನ್ನು ಹೇಳಿದ್ರೆ ಸಾಕು, ಜನ ಆಗಲೇ ಚಪ್ಪಾಳಿ ಬಾರಿಸಿ. ಓ ಮೈ ಗಾಡ್, ನಮ್ಮ ಹಾಡು ಕೇಳಿಗಿಲ್ಲ ಸುಳ್ಳುಗಳ ಮುಂಚೆನೆ ಮೊದಲೇ ಅದು ಅಭಿಮಾನ ದೇವರು ಕೊಟ್ಟಿದ್ದಕ್ಕೆ ಅಲ್ವಾ ನಾವೆಲ್ಲ ಹಾಡ್ತಿದ್ವಿ ಇವತ್ತು ಮಟ್ಟಿಗೆ. ಅದು ಇವತ್ತಿಗೂ ತಮ್ಮ ಧ್ವನಿ ಅದೇ ಇದೆ ಅಂತ ನಾನು. ಧ್ವನಿ ಹೇಗೆ ಮೇಂಟೈನ್ ಮಾಡ್ತಿರೋದು? ಮೇಂಟೈನ್ ಅಂದರೆ ನಾವು
ಮೊದಲಿಂದ ಹೇಗೆ ಇದು ಮಾಡ್ತಿದ್ದಲ್ಲ ಹಾಡ್ತಾ ಬಂದಿದ್ದೆ. ಅದೇ ಪದ್ಧತಿಯಿಂದ ನಾನು ಅದನ್ನು ಸೂಪರ್. ಯಾವ ಥರದ್ದು ಚೇಂಜಸ್ ಮಾಡಿಲ್ಲ. ವೆರಿ ಗುಡ್. ಒಮ್ಮೆ ಒನ್ ಟೈಪ್ ಹಾಡೋದು, ಮತ್ತೊಂದು ಒನ್ ಟೈಪ್ ಹಾಡೋದು, ಒಂದೇ ರೀತಿ ಒಂದೇ ರೀತಿ. ಆದರೆ ಹಾಡು ಯಾರ್ಯಾರ್ದು ಇರ್ತದೆ ಅವ್ರದ್ದು ಅದರ ಪ್ರಕಾರ ವರ್ಸಿಟಲಿಟಿ. ಎಸ್ ಅದು ಹೊರತುಪಡಿಸಿ ಅದು ನಾವು ಕೇಳ್ಪಟ್ಟಿವಿ. ಎಸ್. ಈಗ ಕಿಶೋರ್ ಇದ್ರೆ ಕಿಶೋರ್ದೆ, ಬಟ್ ರಫಿ ಹಾಡುವಾಗ ಮಾತ್ರ ನಿಮ್ಮ ಹೃದಯ ರಫಿ ಇದ್ರೆ ಮಾತ್ರ ತುಂಬಿ ನಮ್ಗೆಲ್ಲಗೊಂದು ಹೆಚ್ಚಿಗೆ ಆವತ್ತಿಗೆ ಫ್ಲೋ ಭಾಳ ಇರ್ತದೆ. ನಮಗೆ ಎಸ್ ಪಿ ಇರ್ತಾರ. ಫ್ಲೋ ಭಾಳ ಎಸ್ ಭಾರಿ ಫ್ಲೋ ಇರ್ತದೆ. ಖಂಡಿತ ಅದು ಪ್ರೆಷರ್ ಭಾಳ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಸ್. ಮುಂದಿನ ಯೋಜನೆಗಳು, ಮುಂದಿನ ಯೋಜನೆಗಳು ಏನಿದೆ ನಮ್ಮ ಜೀವನದಲ್ಲಿ. ಈಗ ಆಗಲೇ 75 ವರ್ಷ ನಾವು ಕಳೆದು ಬಿಟ್ಟಿದ್ದೇವೆ. 75 ಆಯ್ತು. ಯು ನೆವರ್ ಲುಕ್ ಲೈಕ್. ಅದು ಭಗವಂತನ ಕ್ರಿಯೆ. ಎಸ್. ಆದರೆ 75 ಕಳೆದು ಹೋಯ್ತು. ಈಗ ನಮಗೆ ಮುಂದೆ ಇರ್ತಕ್ಕಂಥದ್ದು ಬರೀ ಒಂದೇ. ಆಲ್ರೆಡಿ ಯು ಕ್ರಾಸ್ಡ್ ಪ್ಲಾಟಿನಮ್, ಯು ರೀಚ್ಡ್ ಪ್ಲಾಟಿನಮ್. ಹೌದು, ಎಲ್ಲ ಮುಗಿದು ಈಗಿಲ್ಲ. ಈಗ ವರ್ಷ ಬರ್ತದೆ, ಈ ವರ್ಷ. ಒಂದು ವರ್ಷ ಅದು ಗ್ರ್ಯಾಂಡ್ ಮಾಡ್ಲೇಬೇಕಲ್ವಾ? ಮಾಡಬೇಕು 100%. ಆವತ್ತು ನಾವು ಮಾಡ್ತೀವಿ, ಎಲ್ಲರೂ ಸೇರಿ ಮಾಡೋದು. ಯಾಕಂದ್ರೆ ನಮ್ಮ ಈ ಮಕ್ಕಳಿಗೆ ಆಲ್ರೆಡಿ ಈಗ ನನ್ನ ಇದು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಈಗ ಅವ್ರು ಯಾವ ಪ್ರೋತ್ಸಾಹ ತಗೊಳ್ತಾ ಇದ್ದಾರೆ ಈಗ. ಓಕೆ, ಆಯ್ತಾ? ಅಂದ್ರೆ ಎಲ್ಲರದು ನಮಗೆ ಕಾಂಬಿನೇಷನ್ ಚೆನ್ನಾಗಿದೆ, ಯಾರ್ದು ಇಲ್ಲ. ಹಾಗೆ ಆನಂದ. ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಮಧುರ ಕ್ಷಣ ನೋಡಿ, ಯಾವ ಹೊತ್ತಿಗೆ ಪ್ರೇಕ್ಷಕರು ನಮ್ಮ ಹಾಡುಗಳನ್ನು ಕೇಳಿ ಹಾಡಿಗೆ ಕೇಳೋಕ್ಕಿಂತ ಮುಂಚಿತವಾಗಿ ಚಪ್ಪಾಳೆ ತಗೊಳ್ತಾರೆ. ಅದಂತ ಸನ್ನಿವೇಶ ಮತ್ತೆ ಅದಕ್ಕಿಂತ ಮಧುರ ಕ್ಷಣ ಯಾವುದಲ್ಲ ಅಲ್ವಾ? ಆಮೇಲೆ ದುಃಖದಲ್ಲಿ ಒಂದು ಮಧುರ ಕ್ಷಣ ಇದೆ. ದುಃಖದಲ್ಲಿ ಅಂದ್ರೆ ನಾನು ಎಲೆಕ್ಟ್ರಿಕಲ್ದಲ್ಲಿ ಕೆಲಸ ಮಾಡ್ತಿದ್ದಾಗ ಕಂಬದಿಂದ ಅದು ಕಂಬನ ಕಿತ್ಕೊಂಡು ನನ್ನ ಮೇಲೆ ಬಿತ್ತು. ಓ ಮೈ ಗಾಡ್. ನನ್ನ ಕೈ ಕೂಡ ಅದು ಸ್ವಲ್ಪ ಬೆಂಟ್ ಆಗಿದೆ. ಅದು ಬೆನ್ನು ಕೂಡ ಎಲ್ಲ ಹೊಡ್ತಾ ಬಿದ್ದಿದೆ, ಸಾಕಷ್ಟು ಹೊಡ್ತಾ ಬಿದ್ದಿದೆ. ಓ ಮೈ ಗಾಡ್. ಕಾಲು ಕೂಡ ನಿಮ್ಮ ಜೀವ ಉಳಿದಿದ್ದು ದೊಡ್ಡದು, ಪುನರ್ಜನ್ಮ ಅಂತ ಹೇಳ್ಬೋದು. ಆ ದಿವಸ ನಾನು ಉಳಿತಾನೆ ಇರಲಿಲ್ಲ. ಓ ಮೈ ಗಾಡ್. ನಿಜವಾಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಕಂಬನ ನನ್ನ ಮೇಲೆ ಬಿದ್ದುಬಿಟ್ಟದ. ಇಲ್ಲ, ದೈವ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಅದಕ್ಕೆ ತಂದೆ ತಾಯಿ ಆಶೀರ್ವಾದ. ಮತ್ತೊಂದು ವಿಷಯ, ಮುತ್ತಜ್ಜ ಆಶೀರ್ವಾದ. ಮತ್ತೊಂದು ವಿಷಯ, ನಾನು ಬಿದ್ದ ನಂತರ ಈಗ ಆಂಬ್ಯುಲೆನ್ಸ್ ಕರಿಬೇಕಾ, ಕರ್ಕೊಂಡು ಹೋಗ್ಬೇಕಾ? ಏನಿಲ್ಲ, ಆಂಬ್ಯುಲೆನ್ಸ್ ತಾನ ಬಂದ್ಬಿಟ್ಟದ. ಓ ಮೈ ಗಾಡ್. ಅಲ್ಲೇ ಪಕ್ಕದಲ್ಲಿ ಬಂದದ. ತಾಬಿಡ್ದು ಆಂಬ್ಯುಲೆನ್ಸ್ ಹಾಕಿ ತಗೊಂಡು ಒಂದ್ಸತಿ ಅಡ್ಮಿಟ್ ಮಾಡಿಬಿಟ್ರೆ ಮುಗಿದ ಕೆಲಸ. ಆಮೇಲೆ ಅಡ್ಮಿಟ್ ಮಾಡಿದಾಗ ನನಗೇನಾಗ್ಬಿಡ್ತಂದ್ರೆ, ನನ್ನ ಜೀವನದ ಒಂದು ಇದು ಅಂದರೆ ದುರ್ಘಟನೆ ಈಗ ಆಗ್ಬಿಡ್ತಲ್ಲ, ಪೂರ ವೀಕ್ ಆಗಿಬಿಟ್ಟಿದೆ, ಪೂರ ಮುಷ್ಕಿಲ್, ಹೇಳಲಿಕ್ಕೆ ಬರ್ತಾಯಿಲ್ಲ, ಏನು ಮಾಡ್ಲಿಕ್ಕೆ ಬರ್ತಾಯಿಲ್ಲ, ಇಂಥ ಒಂದು ಇದರ ಪರಿಸ್ಥಿತಿ. ಆಮೇಲೆ ಇವತ್ತು ಹೊರಗಡೆ ನಾನು ಸೂರ್ಯನ ನೋಡ್ತೇನೆ ಇಲ್ಲೋ ಅಂತ, ಅಂದರೆ ನನ್ನ ಜೀವನ ಇಲ್ಲೇ ಕೊನೆ ಆಗ್ತದೆ ಅನ್ನೋ ಭಾವನೆ ನನಗೆ ಅಲ್ಲಿ ಹುಟ್ಟಿಬಿಟ್ಟಿದ್ದು. ಓ ಮೈ ಗಾಡ್. ಅಷ್ಟರ ಮಟ್ಟಿಗೆ ಅಷ್ಟು ಕಷ್ಟಗಳನ್ನು ನಾನು ಸೋಸಿ, ಆಮೇಲೆ ಒಂದು ದಿವಸ ನನಗೆ ನನ್ನ ಇಬ್ಬರ ಮಕ್ಕಳು ಇರೋದು, ಸುಮನ ಮತ್ತು ಸ್ನೇಹ ಅಂತ. ಅವ್ರು ಇಬ್ಬರು ನನಗೆ ಸಣ್ಣರು ಚಿಕ್ಕವರು ಇದ್ರು, ಇನ್ನೂ ಸ್ಕೂಲಿಗೆ ಹೋಗ್ತಿದ್ರು ಅವರು. ಆ ಹೊತ್ತಿಗೆ ನನಗೆ ಕೈ ಹಿಡಿದು, ಬಾಬಾ ತುಮಿ ಊಟ ಬಾಬಾ, ಯಾವ ಬಾಬಾ, ಮೀ ದೊರಂಗಿದ್ದು, ನಾನು ಹಿಡ್ಕೊಂತೀನಿ, ನಾನು ನಿಮ್ಗೆ ಬಿಡಂಗಿಲ್ಲ, ನಿಮ್ಗೆ ಬಿಡಕ್ಕೆ ಕೊಡಂಗಿಲ್ಲ ಹೇಳಿ ನನಗೆ ಕರ್ಕೊಂಡು ಅವ್ರು ನನಗೆ ನಡೆಸಿದಾರೆ. ನನಗೇನದ ಅಂತ ಹೇಳಿದ್ರೆ, ನನಗೆ ತಾಯಿ ತಂದೆ ಇದ್ದಂಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ನನಗೆ ಪ್ರೀತಿ ತೋರಿಸಿದ್ರು ಅಲ್ವಾ. ನಾನು ಈ ಜನ್ಮದಲ್ಲಿ ಏನಪ್ಪ ನನಗೊಂತ ಇಂಥ ಒಂದು ತಾಯಿ ಸಿಕ್ಕ ಇದರಿಂದ ಆಗ್ಬಿಡುತ್ತೆ ನನಗೆ. ಅಷ್ಟೊಂದು ಖುಷಿ ನನಗೆ ಸಿಗ. ಮತ್ತೆ ಅದು ಯಾವ ಹೊರತಂದ್ರೆ ನನಗೆ ಅವಾಗ ಸೂರ್ಯನ ನೋಡಿದೆ, ನನಗೆ ಎಷ್ಟೋ ಸ್ಫೂರ್ತಿ ಸಿಗ್ದಂದ್ರೆ ನಾ ಎಲ್ಲನೂ ಆಕರ್ಷಣೆ ಮಾಡ್ತೇನೆ ಅನ್ನಂಗೆ ಆಯ್ತು ನನಗೆ. ವಾಹ್, ಆ ಶಕ್ತಿ ನನಗೆ ಪೂರ ಜಗತ್ತನ್ನು ನಾನು ಈಗ ಆಕರ್ಷಣೆ ಮಾಡ್ತಾ ಇದ್ದೇನೆ. ಅಂಥ ಶಕ್ತಿ ನನಗೆ ಅಲ್ಲಿ ಹೊರಗಡೆ ಬಂದ ನಂತರ ಸ್ಫೂರ್ತಿ ಆಯ್ತು. ಸೂಪರ್. ಇವತ್ತು ನನಗೆ ನೆನಪಿದೆ ಆ ಆನಂದ, ದುಃಖದಲ್ಲಿ ಆನಂದ, ಅದು ಇಲ್ಲಿವರೆಗೆ ಅಲ್ವಾ. ಯಾಕಂದ್ರೆ ಒಂದು ಜೀವ ಹೋಗಿ ಬರುತ್ತೆ, ಭಾವುಕ ಆಗಿಬಿಟ್ಟಿದೆ. ಸೂಪರ್. ಮತ್ತೆ ನಿಮ್ಮ ಧರ್ಮಪತ್ನಿ ಸಹ ಬಹಳ ನಿಮಗೆ ಸಪೋರ್ಟ್ ಮಾಡಿ ಇವತ್ತಿಗೂ, ಅಂದ್ರೆ ನೋಡಿ, ಎಷ್ಟೇ ಬಡತನ ಇದ್ರು ಕೂಡ, ಏನೇ ಇದ್ರು ಕೂಡ ಆ ಹೆಂಡತಿ ಸಾಥ್ ಕೊಡೋದಿರುತ್ತಲ್ವಾ, ಅದು ಬಹಳ ಮುಖ್ಯ. ಅವ್ರು ಒಂದು ಮಾತು ನನಗೆ ನುಡಿಯೋದಿಲ್ಲ ಅಲ್ವಾ. ನಾ ಏನು ಹೇಳ್ತೀನಿ ಅದನ್ನು ಮಾಡ್ತಾರೆ. ನಿಮಗೆ ಭಗವಾನ್ ಅಂತ ಕರೀತಾರೆ. ಭಗವಾನ್ ದೇವ್ರೆ. ಒಂದು ಮಾತು ಆ ಕಡೆ ಈ ಕಡೆ ಮಾಡೋಂಗಿಲ್ಲ. ಹಾಗೆ ಹೇಳ್ತೇನೆ, ಹಾಗೆ ಸದ್ಯ ನಡಿ ಹೋಗೋಣ ಅಂತ ಹೇಳಿದ್ರೆ ತಾಬಿಡ್ತು ರೆಡಿ. ಅಷ್ಟೇ ರೆಡಿ. ಎಷ್ಟರ ಕಷ್ಟ ಇರಲಿ ಅಲ್ವಾ,
ಯಾವುದೇ ಪ್ರಸಂಗ ಇರಲಿ ಎಂತ ಇರಲಿ, ಎಸ್ ಎಸ್ ಆದ್ರೆ ಅಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಸೂಪರ್. ಇಲ್ಲ ಒಳ್ಳೆ ಒಳ್ಳೆ ಹೆಂಡತಿ, ಇಲ್ಲ ಒಳ್ಳೆ ಹೆಂಡತಿ ಪಡಿಲಿಕ್ಕೂ ಮತ್ತೆ ಒಳ್ಳೆ ಗಂಡ ಪಡಿಲಿಕ್ಕೂ ಎಲ್ಲದಕ್ಕೂ ಒಂದು ಪುಣ್ಯ ಅನ್ನೋದು ಇರುತ್ತೆ. ಎಸ್. ಮತ್ತು ಅವರಿಗೂ ಬಹಳ ಇದ್ರ ಬಗ್ಗೆ ಆಸೆ. ಏನಂತ ಹೇಳಿದ್ರೆ ನೀವು ಹೇಗೆ ರಫೀದ್ ಹಾಡು ಹಾಡ್ತೀರಾ ನಮಗೆ ಕೇಳಲಿಕ್ಕೆ ಬಹಳ ಮೊದಲು ಚೆನ್ನಾಗಿ ಅನಿಸ್ತದೆ. ನೀವು ಇದನ್ನ ನೀವು ಒಂದು ಸ್ಟೇಜ್ನಲ್ಲಿ ಹಾಡಬೇಕು, ನೀವು ಒಂದು ಇದರಲ್ಲಿ ದೊಡ್ಡ ಸ್ಟೇಜ್ನಲ್ಲಿ ಹಾಡಬೇಕು. ಹೌದು. ಅದನ್ನ ನೋಡ್ಬೇಕು ಅನ್ನೋದು ಕ್ಷಣ ಆಸೆ ಇದೆ. ಕ್ಷಣ ಕಾಯ್ತಿದ್ದಾರೆ. ಆ ಕ್ಷಣ ಕಾಯ್ತಿದ್ದಾರೆ. ಆದಷ್ಟು ಬೇಗ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ವೀಕ್ಷಕರೇ. ಇವತ್ತು ನಮಗೆ ವರ್ಧನ್ ಬಾಳು ಅವರು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಸಂದರ್ಶನ ಕೂಡ ಆಗುತ್ತೆ ಅಂತ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ, ಯಾವತ್ತೂ ಬೇಡ ಅಂತಿದ್ರು. ನನಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ. ಬಟ್ ಇವತ್ತು ಸಾಕಷ್ಟು ಮಾತಾಡಿದ್ರಿ. ನಾ ಕನ್ನಡ ಹೆಚ್ಚಿಗೆ ಮಾತಾಡಿ ಬರೋದಿಲ್ಲ. ಇವತ್ತು ಎಷ್ಟು ಮಾತಾಡಿದ್ರು ಆದ್ರೂ ನನಗೆ ಭಗವಂತ ಇವತ್ತು ಏನೋ ದಯ ಮಾಡಿದ ಪ್ರೇರಣೆ ಸಿಕ್ಕಿರುತ್ತೆ. ಪ್ರೇರಣೆ ಸಿಕ್ಕಿದೆ. ನಾನು ಹೇಳಿದ್ದೆ, ಅದು ವರ್ಧನ್ ಬಾಳುವಿಂದ ನೆನಪಿದೆ ನಿಮಗೆ. ನಾನು ಹೇಳಿದ್ದೆ ನೀವು ಖಂಡಿತ ಮಾತಾಡ್ತೀರಂತ, ಪ್ರತಿಯೊಂದು ಮಾತಾಡಿದಿರಂತ, ಪ್ರತಿಯೊಂದು ವಿಷಯ. ವರ್ಧನ್ ಬಾಳುವಿಂದ ನಾವು ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇದಾಗಿದೆ, ಅನುಕೂಲ ಆಗಿದೆ. ಅವ್ರು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಬಹಳ ಧನ್ಯವಾದಗಳು. ಇವತ್ತು ನಾನು ಅದ್ಭುತವಾಗಿ ಒಂದು ಸುರಳಿತವಾಗಿ ಹಾಡಲಿಕ್ಕೆ ಮನಸ್ಸು ಬಿಚ್ಚಿ ನಾನು ಕೂಡ ಹಾಡಲಿಕ್ಕೆ ನನ್ನ ಧರ್ಮಪತ್ನಿ ನನ್ನ ಕಾರಣ. ನಾನು ಹೇಳೋದು ಪ್ರತಿ ಒಬ್ಬರಿಗೂ ಇದೇ ರೀತಿ ಧರ್ಮಪತ್ನಿ ಸಿಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ತನ್ನ ಗಂಡನಿಗೆ ಸಪೋರ್ಟ್ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಕಲಾವಿದರ ಜೀವನ ನಾವು ನೋಡಿದ್ದೀವಿ, ಭಾಳ ಕಷ್ಟ ಇದೆ, ಭಾಳ ಒಂಥರ ಸಂಕಷ್ಟದ ಒಂದು ಜೀವನ ಅವ್ರದ್ದು. ಇದರಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ಎಸ್ ಪ್ಲೀಸ್. ಈಗೇನದು ಅಂತ ಹೇಳಿದ್ರೆ ನಾವೇನು ಅಪೇಕ್ಷೆ ಮಾಡ್ತೀವಿ, ಹೌದು, ನಮಗೆ ಹಾಗೆ ಸಿಗಬೇಕಂತ ಹೇಳಿ. ಆದ್ರೂ ಅವರು ಕೂಡ ಅಪೇಕ್ಷೆ ಮಾಡ್ತಾರಲ್ಲ, ಖಂಡಿತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೆಫಿನೆಟ್ಲಿ. ಈಗ ನಾವು ಒಂದ್ ಸೈಡ್ ಹೇಳ್ತೀವಿ ಅಂದ್ರೆ ಹೌದು, ಅವ್ರು ಹಾಗೆ ಇರ್ಬೇಕು ನಮಗೆ. ಹೌದು. ಆದ್ರೆ ಆ ಕಡೆಯಿಂದ ಕೂಡ ಒಂದು ಇರ್ತದೆ, ಬೋತ್ ಸೈಡ್. ಅದು ಬೋತ್ ಸೈಡ್ ಇರ್ಬೇಕು. ಅದು ಬೋತ್ ಸೈಡ್ ಇದ್ದಾಗ ಮಾತ್ರ ಒಂದಕ್ಕೊಂದು ಹೊಂದಾಣಿಕೆ ಆಗ್ತದೆ ಹೊರತಾಗಿ ಅವಾಗ ಜೀವನ. ಇಲ್ಲಾಂದ್ರೆ ಇದು ಗಾಡಿ ಆ ಕಡೆ ಹೋಗ್ತದೆ, ಅದು ಗಾಡಿ ಆ ಕಡೆ ಹೋಗ್ತದೆ. ಇಲ್ಲ, ನಾನ್ ನೋಡಿದ ಪ್ರಕಾರ ನಿಮ್ಮ ಅದ್ರ ಎಲ್ಲ ಬ್ರದರ್ಸ್ ಅಲ್ಲಿ ಎಲ್ರಿಗೂ ಮೇಡ್ ಫಾರ್ ಈಚ್ ಅದರ್ ಇದ್ರೆ ನಿಮ್ಮ ಜೋಡಿ ಇಟ್ಸ್ ಮ್ಯಾಡ್ ಫಾರ್ ಈಚ್ ಅದರ್. ಎಸ್. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಮನೋಹರ್ ಸರ್? ಎಲ್ಲರೂ ಪ್ರೀತಿಯಿಂದ ತನ್ನ ಜೀವನವನ್ನು ಸಾಗಿಸಬೇಕು. ಹೌದು. ಮತ್ತೆ ನ್ಯಾಯ ರೀತಿಯಿಂದ, ಧರ್ಮದಿಂದ, ಓಕೆ, ಮತ್ತೆ ಕಾಯ ವಾಚ ಮನಸದಿಂದ ಭಗವಂತನ ಇದು ಮಾಡಿ ನಮ್ಮ ಸ್ಮರಣೆ, ಗುರುಗಳ ಆಶೀರ್ವಾದ ತಗೊಂಡು, ಅವರ ಬೋಧನೆ ತಗೊಂಡು ಎಸ್ ತಮ್ಮ ಜೀವನ ಸಾರ್ಥಕ. ಸಂಸ್ಕಾರ ಬಹಳ ಮುಖ್ಯ ಅಂತ ಎಲ್ಲಕ್ಕಿಂತ ಮುಖ್ಯ. ನಿಮ್ಮ ಜೀವನ ನೀವು ಸಾರ್ಥಕ ಮಾಡ್ಕೊಳ್ಳಿ. ಎಸ್. ಇಲ್ಲಿ ಇದ್ದಿದ್ದ ವ್ಯವಹಾರದಲ್ಲಿ ಬೇಕಾದ ನಿಮಗೆ ಎಲ್ಲ ಜ್ಞಾನ ಸಿಗಬಹುದು. ಹೌದು. ಆದ್ರೆ ಆಧ್ಯಾತ್ಮದಲ್ಲಿ ಸಿಗ್ಬೇಕಂದ್ರೆ ಬಹಳ ಕಠಿಣ ಅದ. ಹೌದು. ಅದಕ್ಕೆ ಅದನ್ನ ನೀವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹೊರತಾಗಿ ನಿಜ ಈ ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ ಇಲ್ಲೇ ನೆಟ್ಟಿಗೆ ಮುಗಿದು ಹೋಗ್ಬಿಡ್ತದೆ. ಹೌದು. ನೀವು ಹೋದಾಗ ಅದು ಮುಗಿದೆ ಕೆಲಸ. ಅದಕ್ಕೆ ಯಾವುದು ಮುಗಿತದೆ ಅದ್ರ ಹಿಂದೆ ಹತ್ತಬೇಡಿ, ಯಾವುದು ಇರ್ತದೆ ಅದ್ರ ಹಿಂದೆ ಹತ್ತಿರಿ. ಅದಕ್ಕೆ ಆತ್ಮಬಲ ನಿಮಗೆ ಇರಲಿ, ಮತ್ತು ಯಾವಾಗಲೂ ಅದು ಆತ್ಮಬಲ ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ. ಮಕ್ಕಳಲ್ಲಿ ಸಂಸ್ಕಾರ ಬಹಳ ಮುಖ್ಯ. ಮತ್ತು ಎಲ್ಲಕ್ಕಿಂತ ನನ್ನ ಪ್ರಕಾರ ಯಾರು ತನ್ನ ತಂದೆ ತಾಯಿ ಜೊತೆ ಇದ್ದಾರೆ ಅವರೇ ಅತ್ಯಂತ ಶ್ರೀಮಂತರು ಅಂತ ಹೇಳಕ್ಕೆ ಏನಂತೀರ? ಈ ಮಾತು ಸತ್ಯ ಅಲ್ವಾ? ಈ ಮಾತು ಸತ್ಯ. ದೇ ಆರ್ ದ ರಿಚೆಸ್ಟ್ ಪೀಪಲ್. ಅವ್ರಿಗೆ ಗೊತ್ತಿಲ್ಲ ಅವ್ರು ಎಂತ ದೊಡ್ಡ ಆಸ್ತಿ ಜೊತೆ ಇದಾರೆ ಅಂತ ಗೊತ್ತಿಲ್ಲ. ಯಾವಾಗ ಕಳ್ಕೊಂತೀವಿ, ಹೌದು, ಆವತ್ತಿಗೆ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಹೇಳಲಿಕ್ಕಿಲ್ಲ. ಅಂದ್ರೆ ಒಂದು ಭೂಮಿನ ನಮಗೆ ಕುಸಿದೋದಂಗೆ. ಹೌದು, ಕುಸಿದು ಹೋಗಿ ನಮಗೆ ನುಂಗ್ಬಿಟ್ಟಿದಂಗೆ. ಅಷ್ಟರ ಮಟ್ಟಿಗೆ. ಹೌದು. ಬರೀ ನೋಡ್ಲಿಕ್ಕೆ ಮತ್ತೆ ನಾವು ಗುರುವಿನ ಒಂದು ಋಣನ ತೀರಿಸ್ಬೋದು, ಅಥವಾ ನಾವು ಮಿತ್ರನ ಋಣ ತೀರಿಸ್ಬೋದು, ಮಕ್ಕಳ ಋಣ ತೀರಿಸ್ಬೋದು, ಯಾವುದೋ ಋಣ ತೀರಿಸ್ಬೋದು. ತಂದೆ ತಾಯಿ ಋಣ ನಾವು ತೀರ್ಸಕ್ಕಾಗಲ್ಲ. ಒಂದು ಹೊತ್ತಿಗೆ ತಿರ್ಸ್ಲಿಕ್ಕೂ ಒಂದು ಹೆಚ್ಚು ಕಡಿಮೆ ಆಗಿ ಮತ್ತೊಂದು ಜನ್ಮ ತಗೊಂಡ್ ಬಂದು ನಾವು ತಿರ್ಸ್ಬೋದು. ಆದ್ರೆ ತಾಯಿ ತಂದೆಗೆ ಆಗಲ್ಲ. ನೋ ವೇ. ಅದು ನಾ ಹೇಳ್ತೇನೆ. ಯಾಕಂದ್ರೆ ಋಣ ಏನದೆ, ಋಣ ಹಾಗೆ ಇರ್ಬೋದು. ಯಾಕಂದ್ರೆ ನಮ್ಮ ಕರ್ಮ ಪ್ರಕಾರ ಅದು ಇರ್ಬೋದು, ಅಥವಾ ಎಲ್ಲರೂ ಹಾಗೆ ಇರ್ಬೋದು. ಆದ್ರೆ ತಾಯಿ ತಂದೆ ಋಣ ತೀರಿಸ್ಲಿಕ್ಕೆ ಯಾವುದು ಕರ್ಮದ ಇರೋದಿಲ್ಲ. ನಾವು ಮಾಡ್ತಕ್ಕಂಥ ಕ್ರಿಯೆನೇ ಬಹಳ ಮಹತ್ವ. ಮತ್ತೆ ನಮ್ಮ ಇಬ್ಬರು ವಿಚಾರ ಒಂದು ಮ್ಯಾಕ್ಸಿಮಮ್ ಮ್ಯಾಚ್ ಆಗುತ್ತಲ್ವಾ? ಚಾಚಾ ಅರೆ ಹಾ. ಓಕೆ, ಇವತ್ತು ನಮ್ಮ SVB ಆಫೀಷಿಯಲ್ ಚಾನೆಲ್ ಆಗಮಿಸಿದ್ರ, ಹೇಗೆ ಅನಿಸ್ತಿದೆ ನಿಮ್ಮ ಅನಿಸಿಕೆ ನಮ್ಮ ವೀಕ್ಷಕರು ತಿಳಿಸಿ. ಜರೂರ್ ತಾವು ಕೂಡ ಎಲ್ಲ ನಮಗೆ ಆಶೀರ್ವದಿಸಿ ಇದನ್ನು ನಮಗೆ ವಿಚಾರವನ್ನು ತಿಳಿಸ್ಬೇಕು. ಆಮೇಲೆ ನಿಮಗೆ ಎಷ್ಟು ಅದರದ್ದು ಲಾಭ ಆಗಿದೆ, ನಾ ಹೇಳಿದ ಮಾತನ್ನು ನಿಮಗೆ ಎಷ್ಟು ಮಟ್ಟಿಗೆ ಅವರು ತಗೋತಾರೆ, ಉಪಯೋಗ ಆಗಿದೆ ಅನ್ನೋದನ್ನು ನಮಗೆ ಸ್ವಲ್ಪ ತಿಳಿಸ್ಬೇಕು. ಖಂಡಿತ ಕಮೆಂಟ್ಸ್ನಲ್ಲಿ. ಎಸ್. ಆಮೇಲೆ ನಮಗೆಲ್ಲ
ನಿಮ್ಮ ಕಮೆಂಟ್ ಕೇಳಿ ನಮಗೆ ಆನಂದ ಆಗಬೇಕು. ಎಸ್ 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 ಡೆಫಿನೆಟ್ಲಿ ವೀಕ್ಷಕರೇ, ತಾವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇವತ್ತು ಮನೋಹರ್ ಜಿ ಹುಬ್ಳಿಕರ್ ಅವರು ಭಾಳ ಅದ್ಭುತವಾದ ಸಂದೇಶನ ಕೊಟ್ಟಿದ್ದಾರೆ, ಅದ್ಭುತವಾದ ಒಂದು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ, ಸಾಕಷ್ಟು ವಿಚಾರಗಳನ್ನ ಅವರು ಹಂಚ್ಕೊಂಡಿದ್ದಾರೆ. ಮತ್ತು ಅವರ ಮುಖ್ಯವಾದ ವಿಷಯ ಮುಖ್ಯವಾದ ವಿಷಯಗಳು ಈ ಮುಖ್ಯವಾದ ವಿಷಯಗಳನ್ನು ನಾನು ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೆ. ಹೌದು, ಇದನ್ನು ನೀವು ಎಲ್ಲರೂ ಮಾಡಿದ್ರೆ ಎಲ್ಲರೂ ಸಾರ್ಥಕ. ಮತ್ತು ಅವರು ಹಂಚ್ಕೊಂಡಿದ್ದು ಬೇರೆ ಯಾವುದೂ ಅಲ್ಲ, ತನ್ನ ಸ್ವಂತ ಅನುಭವನ ಹಂಚ್ಕೊಂಡಿದ್ದಾರೆ. ಮತ್ತು ಆ ಒಂದು ಅನುಭವನ ಯಾರು ಹಂಚ್ಕೋತಾರೆ ಅವರಿಗೆ ಮತ್ತೆ ಸಾಕಷ್ಟು ಇನ್ನಷ್ಟು ಅವರಿಗೆ ದಿನನಿತ್ಯ ಪ್ರತಿನಿತ್ಯ ಅದು ಮತ್ತೆ ಜೀವನದಲ್ಲಿ ಅದು ಅಳವಡಿಸ್ಕೊತಾ ಇರ್ತಾರೆ. ಅದು ಬೇರೆಯವರು ಕೂಡ ಅದನ್ನು ಅಳವಡಿಸ್ಕೋಬೇಕಂತ ನಾನು ಇಷ್ಟಪಡ್ತೇನೆ. ಸೊ ಕಾಯ ವಾಚ ಮನಸ ಯಾವಾಗಲೂ ನಾವು ನಿತ್ಯ ನಿಯಮವಾಗಿ ನಡೀಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಎಸ್, ಮನೋಹರ್ ಜಿ ಹುಬ್ಳಿಕರ್ ಅವರೇ, ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ SPB ಆಫೀಷಿಯಲ್ ಚಾನಲ್ ಮುಖಾಂತರ ನಿಮ್ಮನ್ನು ಹಾರೈಸ್ತೇವೆ. ಥ್ಯಾಂಕ್ ಯು. ಎಸ್, ಮತ್ತು ಇದೇ ರೀತಿ ತಾವು ತಮ್ಮ ಸಂಗೀತದ ಪಯಣವನ್ನು ಪ್ರಾರಂಭಿಸಬೇಕು, ಮುಂದುವರಿಸಬೇಕು. ಮತ್ತು ಸಾಕಷ್ಟು ಅಪ್ಕಮಿಂಗ್ ಸಿಂಗರ್ಸಿಗೆ ತಾವು ಸ್ಫೂರ್ತಿ ಆಗಬೇಕಂತ ನಾನು ಆಸೆ ಪಡ್ತೇನೆ. ಸೊ ಇಷ್ಟೊತ್ತು ಖ್ಯಾತ ಗಾಯಕರು ಮತ್ತು ಜ್ಯೋತಿಷ್ಯರು ಆಗಿರುವ ಶ್ರೀ ಮನೋಹರ್ ಜಿ ಹುಬ್ಳಿಕರ್ ನಮ್ಮ SPB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಅವರೊಂದಿಗೆ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ನೀವೆಲ್ಲ ವೀಕ್ಷಕರು ವೀಕ್ಷಿಸುತ್ತಾ ಅವರಿಗೆ ಹಾರೈಸಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಚಾನಲ್, ವಾಚಿಂಗ್ ದಿಸ್ ಇಂಟರ್ವ್ಯೂ, ವಂಡರ್ಫುಲ್ ಇಂಟರ್ವ್ಯೂ, ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಆಫ್ ಮನೋಹರ್ ಜಿ ಹುಬ್ಳಿಕರ್ ಫಾರ್ ಹಿಸ್ ಕಂಪ್ಲೀಟ್ಲಿ ದ ಲೈಫ್ ಹಿಸ್ಟ್ರಿ. ಅವರ ಜೀವನ ಚರಿತ್ರೆ ಕಂಪ್ಲೀಟ್ಲಿ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಈವನ್ ಐ ಆಮ್ ಆಲ್ಸೋ ಇನ್ಸ್ಪೈರ್ಡ್ ಬೈ ದಿಸ್, ಬಿಕಾಸ್ ನಾನು ಬರೀ ಸಂಗೀತ ಅಷ್ಟೇ ಅಲ್ಲ, ಅವ್ರ ಜೀವನದಲ್ಲಿ ಅವ್ರ ಜೀವನ ಯಾವ ರೀತಿ ಅವರು ಕಳೆದಿದ್ದಾರೆ, ಯಾವ ರೀತಿ ಅವರು ಸ್ಪೇರ್ ಮಾಡಿದ್ದಾರೆ, ಅವರಾಗಲಿ ನಮ್ಮ ತಂದೆ ಆಗಲಿ, ಅವರಿಂದ ನಮಗೆ ಸಾಕಷ್ಟು ಸ್ಫೂರ್ತಿ ಸಿಕ್ಕಿದೆ, ಮೋಟಿವೇಶನ್ ಸಿಕ್ಕಿದೆ. ಅದೇ ಒಂದು ಮೋಟಿವೇಶನಿಂದ ಇವತ್ತು ನಾನು ಸಾಕಷ್ಟು ಜನರಿಗೆ ಕೂಡ ನಾನು ಮೋಟಿವೇಟ್ ಮಾಡೋಕ್ಕೆ ಸಾಧ್ಯವಾಗುತ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಭಯಂಕರ ಧನ್ಯವಾದ. ಎಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಗೆಲುವಿನ ಪಯಣಕ್ಕೆ ಪ್ರತಿದಿನ ನೋಡೋದನ್ನು ಮರಿಬೇಡಿ. ಇತ್ತೀಚೆಗೆ ಸ್ವಲ್ಪ ನಾವು ಸ್ಟಾಪ್ ಮಾಡಿದ್ವಿ, ಬಟ್ ಜನವರಿ 26 ಅಂದರೆ 2026 ಅದು ಖಂಡಿತ ನಾವು ಮತ್ತೆ ಈ ಒಂದು ಪಯಣನ ಪ್ರಾರಂಭ ಮಾಡ್ತೀವಿ. ಪ್ರತಿನಿತ್ಯ ಇದು ನಡೆಸಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ಸೊ ಮಗದೊಮ್ಮೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂಥ ಖ್ಯಾತ ಗಾಯಕರು ಮತ್ತು ಜ್ಯೋತಿಷ್ಯರು ಮನೋಹರ್ ಜಿ ಹುಬ್ಳಿಕರ್ ಅವರಿಗೆ ನಮ್ಮ SPB ಆಫೀಷಿಯಲ್ ಚಾನಲ್ನಿಂದ ನಾವು ಗೆಲುವಿನ ಪಯಣ ಒಂದು ನೆನಪಿನ ಕಾಣಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನಿಮಗೆ ಒಳ್ಳೆಯದಾಗಲಿ. ಮತ್ತು ಅವರಿಗೆ ಸನ್ಮಾನ ಮಾಡೋಕ್ಕೂ ಇಷ್ಟಪಡ್ತೀವಿ. ಯಾಕಂದರೆ ಎಲ್ಲ ಅವಮಾನಗಳನ್ನು ಸಹಿಸಿ ಅವರು ಇವತ್ತು ಸನ್ಮಾನಕ್ಕೆ ಅರ್ಹರಾಗಿದ್ದಾರೆ. ಥ್ಯಾಂಕ್ ಯು. ಎಸ್, ತುಂಬ ಸೊ ನಿಮ್ಮ ಪಯಣ ಹೀಗೆ ಮುಂದೆ ಸಾಗಲಿ ಮತ್ತು ಸಾಕಷ್ಟು ಜನರಿಗೆ ತಾವು ಸ್ಫೂರ್ತಿಯಾಗಲಿ ಅಂತ ನಾನು ಆಶಿಸ್ತೇನೆ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಗುರುದೇವ್. ಎಲ್ಲ ಜೀವನ ಸಾರ್ಥಕ ಆಗಲಿ. ಜೈ ರಫಿ ಸಾಬ್. ಇವತ್ತು ರಫಿ ಸಾಬ್ ಅವರ ಹುಟ್ಟಹಬ್ಬ. ನಿಜವಾಗ್ಲೂ ಇವತ್ತಿನ ದಿನ ತಾವು ನಮ್ಮ ಸಂದರ್ಶನ ಕೊಟ್ಟಿದ್ದೀರಾ. ಇದು ಅವ್ರಿಗೆ ಸಹ ತಲುಪಿದೆ ಅಂತ ನಾನು 100% ಅನ್ಕೋತೀನಿ. ಎಸ್, ನಿಮ್ಮ ಮಾನಸಿಕರಿಗೆ ಅದು ತಲುಪಿದೆ ಅಂತ ನಾನು ಅನ್ಕೋತೀನಿ. ಎಸ್, ಸೊ ನಮ್ಮ ಚಾನಲ್ನ ನೋಡ್ತೀರಿ, ವೀಕ್ಷಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಚಾನಲ್ಗೆ ಸಹಕಾರ ನೀಡಿದಂಥ ಮಹೇಂದ್ರ ಮುನ್ನತ್ ಅವರಿಗೆ ಮತ್ತು ಸವಿತಾ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಚಾನಲ್ ಸತತವಾಗಿ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ.